ಓಕೆ, ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಸ್ಪೆಷಲ್ ಇವತ್ತಿನ ಮೂರನೇ ಸೆಷನ್ಗೆ ಎಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಸ್ಕೂಲ್ನ ಮೂರನೇ ಸೆಷನ್ನು. ಬಹಳಷ್ಟು ಜನ ಆಲ್ರೆಡಿ 2 ಸೆಷನ್ ಅಟೆಂಡ್ ಮಾಡಿದೀವಿ. ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ಎಲ್ಲರೂ ಕೂಡ ಶೇರ್ ಮಾಡಿದ್ರಿ. ಇವತ್ತಿನ ಮೂರನೇ ಸೆಷನ್ಗೆ ನಾವು ಹೋಗೋಣ. ಸೊ PPT ಸಮೇತ ಶೇರಿಂಗ್ಸ್ ಮಾಡ್ತಾ ಪ್ರೆಸೆಂಟೇಷನ್ ಶೇರ್ ಮಾಡ್ತಾ ನಾವು ಹೋಗೋಣ. ರೈಟ್, ಸ್ಕ್ರೀನ್ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಟೆಕ್ಸ್ಟ್ ಮೆಸೇಜ್ ಜೊತೆಗೆ ಈ ಒಂದು ಸೆಷನ್ಸ್ ಕಂಟಿನ್ಯೂ ಮಾಡೋಣ. ಸೊ ಏನಾದ್ರು ಕ್ವಶನ್ ಆನ್ಸರ್ ಬಂದಾಗ ನೀವುಗಳು ಕೂಡ ರಿಪ್ಲೈ ಮಾಡ್ತಾ ಬನ್ನಿ. ಸೊ ಹಾಗಾಗಿ ಇವತ್ತಿನ ಒಂದು ಬಿಸ್ನೆಸ್ ಸ್ಕೂಲ್ ಸಕ್ಸಸ್ ಸ್ಟಾರ್ಟ್ ಇಯರ್ ಅಂದ್ರೆ ಯಶಸ್ಸು ಇಲ್ಲಿಂದಾನೇ ಶುರು ಆಗತ್ತೆ ಅನ್ನುವಂತ ಒಂದು ಬಿಸ್ನೆಸ್ ಸ್ಕೂಲ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇದಾಗಿದೆ ಪ್ರೆಸೆಂಟೇಷನ್ ಸ್ಕಿಲ್ ಅಂತ ಹೇಳ್ಬಿಟ್ಟು. ಬಹಳಷ್ಟು ಜನಗಳಿಗೆ ಪ್ರೆಸೆಂಟೇಷನ್ ಕೊಡ್ಬೇಕು ಅನ್ನೋ ಆಸೆ ಇದೆ. ಏನು ಪ್ರೆಸೆಂಟೇಷನ್ ಅಂದ್ರೆ, ಫಸ್ಟ್ ಆಫ್ ಆಲ್ ಪ್ರೆಸೆಂಟೇಷನ್ ಅಂದ್ರೆ ಏನು? ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಪ್ರೆಸೆಂಟೇಷನ್ ಅನ್ನುವಂಥದ್ದು ತುಂಬಾ ಅವಶ್ಯಕತೆ ಇರುವಂತದ್ದು. ಇದ್ರಲ್ಲಿ ನಾನು ಏನ್ ಹೇಳ್ತೀನಿ, ಪ್ರೆಸೆಂಟೇಷನ್ ಅಂದ್ರೆ ನನ್ನ ಪ್ರಕಾರ ಪ್ರೆಸೆಂಟೇಷನ್ ಈಸ್ ದಿ ಮೈನ್ ಕೀ ಇನ್ ದಿಸ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಮ ಈ ವ್ಯಾಪಾರ ಅಂತ ಏನಿದೆ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಇಲ್ಲೇ ಅಲ್ಲ ಎಲ್ಲೇ ಆದ್ರೂ ಕೂಡ ಒಂದು ಪ್ರೆಸೆಂಟೇಷನ್ ಬಹಳ ಮುಖ್ಯ ಆಗುತ್ತೆ. ಬಟ್ ಆದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಮೂಲ ಕೀ ಯಾವುದು ಅಂದ್ರೆ, ಕೀಲಿಕೈ ಯಾವುದು ಅಂತ ಹೇಳಿದ್ರೆ ಪ್ರೆಸೆಂಟೇಷನ್. ಉದಾಹರಣೆಗೆ ಇಲ್ಲೊಂದು ಮನೆ ಚಿತ್ರ ಕಾಣಿಸ್ತಾ ಇದೆ. ಈಗ ಒಂದು ಸುಂದರವಾದಂತ ಬಂಗ್ಲೆ ಇದೆ. ಸುಂದರವಾದಂತ ಬಂಗಲೆ ನಿಮ್ಮ ಗುರಿ ಅನ್ಕೊಳ್ಳಿ. ಆ ಬಂಗಲೆ ಒಳಗಡೆ, ಆ ಮನೆ ಒಳಗಡೆ, ಅರಮನೆ ಒಳಗಡೆ ನಿಮಗ್ ಬೇಕಿದ್ದಂತ ಎಲ್ಲವೂ ಕೂಡ ಸಿಗತ್ತೆ. ಏನೇನ್ ಕನ್ಸಿದ್ಯೋ ಅದು ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಜಿವೆಲ್ಸ್ ಆಗಿರ್ಬೋದು, ಮಕ್ಳು ಫ್ಯೂಚರ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಪ್ಯಾಸಿವ್ ಇನ್ಕಮ್ ಆಗಿರ್ಬೋದು, ಅಥವಾ ಏನೇ ಹೆಲ್ತ್ ಆಗಿರ್ಬೋದು, ಎಲ್ಲವೂ ಕೂಡ ಆ ಬಂಗ್ಲೆ ಒಳಗಡೆ ಇದೆ, ಆ ಮನೆ ಒಳಗಡೆ ಇದೆ ಅನ್ಕೊಳ್ಳಿ. ಆದ್ರೆ ಆ ಮನೆ ಒಳಗಡೆ ಹೋಗಕ್ಕೆ ಲಾಕ್ ಆಗಿದೆ. ಆ ಲಾಕ್ ಓಪನ್ ಮಾಡಕ್ಕೆ ನಿಮ್ಗೊಂದು ಕೀ ಬೇಕು. ಆ ಒಂದು ಕೀ ಸಿಕ್ಕಿದ್ರೆ ಹೇಗಿರುತ್ತೆ ನಿಮ್ಗೆ? ಸರ್ವಸ್ವನು ಸಿಕ್ದಂಗಲ್ವಾ? ಜಸ್ಟ್ ಇಮ್ಯಾಜಿನ್, ನಿಮ್ ಎಲ್ಲಾ ಕನಸುಗಳು ತುಂಬಿರುವಂತ ಒಂದು ರೂಮಿನ ಬೀಗದ ಕೀ ನಿಮ್ ಕೈಗೆ ಸಿಕ್ಕಿದ್ರೆ ಹೇಗಿರುತ್ತೆ? ಎಂತ ವಿಜೃಂಭಣೆ, ಎಂತ ಸೆಲೆಬ್ರೇಷನ್ ಅಲ್ವಾ? ಆಸ್ ಇಟ್ ಈಸ್ ಸ್ನೇಹಿತರೆ, ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ನಿಮ್ಮೆಲ್ರಿಗೂ ಗೊತ್ತು, ನಮ್ಮೆಲ್ರಿಗೂ ಗೊತ್ತು, ನಮ್ಮ ಜೀವನದ ಎಲ್ಲಾ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಈ ಬಿಸ್ನೆಸ್ ಅಲ್ಲಿ ಎಲ್ಲವೂ ಸಿಗತ್ತೆ. ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಎಲ್ಲವೂ ಸಿಗತ್ತೆ. ಇದ್ರೊಳಗಡೆ ನಾವು ಬಿಡಿಬಿಡಿಯಾಗಿ ನೋಡ್ತೀವಿ, ಸಬ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಸಿಕ್ಕಾಬಟ್ಟೆ ಡೀಪ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಏನ್ ಬೇಕೋ ಅದೆಲ್ಲ ಸಿಗತ್ತೆ, ಅವೆಲ್ಲವಿದೆ. ಬಟ್ ಅದೆಲ್ಲದರ ಮೂಲ ಕೀ ಯಾವುದು ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ ಪ್ರೆಸೆಂಟೇಷನ್. ಎಸ್ಪೆಷಲಿ ಗೆಲ್ಲೋದು ಅಂದ್ರೆ ಏನು? ಗೆದ್ರೆ ಅರಮನೆ ಸಿಗ್ತಾನೆ. ನನಗೆ ಗೆಲ್ಲೋದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಈ ಬೀಗ ಬೇಕು. ಯಾವುದು ಅಂತ ಹೇಳಿದ್ರೆ, ಸಾರಿ, ಕೀ ಬೇಕು. ಯಾವುದು? ಪ್ರೆಸೆಂಟೇಷನ್ ಅನ್ನೋ ಕೀ. ಸೊ ತುಂಬಾ ಜನಗಳು ಮೋದಿ ಕೇರ್ ನಲ್ಲಿ ಇವತ್ತು ಬೆಳಗ್ಗೆನೂ ಕೂಡ ಮಾರ್ನಿಂಗ್ ಕ್ಲಾಸ್ಗೆ ಹೋಗಿದ್ದೆ ನಾನು. ಪಾಪ ಅವ್ರು ಪ್ರಾಕ್ಟೀಸ್ಗೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತಂದಾಗ, ಹೌದು ಬೇಕು, ಪ್ರಾಕ್ಟೀಸ್ ಬೇಕು. ಅದರ ಸುಮಾರು ಬ್ಯಾಚ್ ಗಳನ್ನ ನೋಡ್ತಾ ಇದೀವಿ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಕೆಲವರು ಬೇಗ ಎಕ್ಸ್ಪರ್ಟ್ ಆಗ್ತಾರೆ, ಕೆಲವರು ಲೇಟ್ ಆಗಿ ಎಕ್ಸ್ಪರ್ಟ್ ಆಗ್ತಾರೆ, ಇಟ್ಸ್ ಓಕೆ. ಬಟ್ ಅದೇ ರೀತಿ ನಾನು ತುಂಬಾ ದಿನಗಳಿಂದ ಬಿಸ್ನೆಸ್ ಮಾಡ್ತಾ ಇರುವಂತವ್ರು, 8 ವರ್ಷ, 3 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಎಲ್ಲರೂ ಇದಾರೆ. ಹೊರಗಡೆನೂ ಇದಾರೆ, ನಮ್ಮ ಟೀಮ್ ಅಲ್ಲಿ ಇದಾರೆ, ಬೇರೆ ಟೀಮ್ ನಲ್ಲಿ ಇದಾರೆ. ಆಮೇಲೆ 1 ತಿಂಗಳು, 20 ದಿನ ಎಲ್ಲರೂ ಕೂಡ ಗಮನಿಸಿದಾಗ, ಯಾರು ಗೆಲ್ಲಬಹುದು ಈ ಬಿಸ್ನೆಸ್ ಅಲ್ಲಿ, ಯಾರು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ, ಯಾರು ಒಳ್ಳೆ ಪ್ರೆಸೆಂಟರ್ ಆಗ್ತಾರೆ ಅವ್ರು ಈ ಬಿಸ್ನೆಸ್ ಅಲ್ಲಿ ಗೆಲ್ಲಕ್ ಸಾಧ್ಯ. ಯಾಕಂತ ಹೇಳಿದ್ರೆ, ಒಬ್ಬ ಟೀಚರ್ಗೆ ಪಾಠ ಮಾಡುವಂತ ರೀತಿ ಎಷ್ಟು ಇಂಪಾರ್ಟೆಂಟ್, ಅವಾಗಿದ್ರೆ ಮಾತ್ರ ಟೀಚರ್ ಕೆಲಸನ ಅವರು ಸಮೃದ್ಧಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಆಗತ್ತೆ. ಒಬ್ಬ ಆಕ್ಟರ್ಗೆ ಆಕ್ಟಿಂಗ್ ಮಾಡುವಂತದ್ದು, ಎಕ್ಸ್ಪ್ರೆಷನ್ ಮಾಡುವಂತದ್ದು, ಭಾವನೆಗಳಿಗೆ ತಕ್ಕಾಗಿ ಭಾವನ ಮೂಡಿಸ್ಕೊಡುವಂತದ್ದು, ಅದರಲ್ಲಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರೆ ಮಾತ್ರ ಆಕ್ಟಿಂಗ್ ಅಲ್ಲಿ, ಇಂಡಸ್ಟ್ರಿಯಲ್ಲಿ ಮತ್ತು ಮೂವಿನಲ್ಲೂ ಸೀರಿಯಲ್ನಲ್ಲೂ ಆ ವ್ಯಕ್ತಿ ಉಳಿಯೋಕ್ ಸಾಧ್ಯ ಆಗತ್ತಲ್ಲ. ಅದೇ ರೀತಿ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಪ್ರೆಸೆಂಟೇಷನ್ ಅನ್ನುವಂಥದ್ದು ಮೊಟ್ಟ ಮೊದಲ ಮೇಜರ್ ಸೂತ್ರ ಸ್ನೇಹಿತರೆ. ಸೊ ಬಹಳ ಅವಶ್ಯಕತೆ ಇರುವಂತ ಕೀಲಿಕೈ ಇದು. ಸೊ ನಿಮ್ಮೆಲ್ಲ ಕನಸುಗಳ ಮೂಲ ಪ್ರೆಸೆಂಟೇಷನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಪ್ರೆಸೆಂಟೇಷನ್ ಇಂದ ಮಾತ್ರ ಈ ಬಿಸ್ನೆಸ್ ಗೆಲ್ಲಕ್ ಸಾಧ್ಯ ಆಗತ್ತೆ. ಹಂಗಾರೆ ಉಳಿದಿದ್ದೇನು ಮಾಡೋಂಗಿಲ್ಲ ಸರ್. ಉಳಿದಿದ್ ಎಲ್ಲಾನು ಮಾಡೋದಕ್ಕೆ ಮೂಲನೇ ಇದು. ಅಂದ್ರೆ ನೀವು ಮನೆ ಒಳಗಡೆ ಹೋದ್ರೆ ತಾನೆ ರೂಮು, ಕಿಚನ್, ಹಾಲು, ಇನ್ನೊಂದ್ ಕಡೆ ಹೋಗ್ಬಿಟ್ಟು ಏನ್ ಬೇಕೋ ಅದನ್ನ ತಗೊಂಬರಕ್ ಸಾಧ್ಯ ಆಗೋದು. ಮನೆ ಒಳಗಡೆ ಹೋಗಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಹಾಗಾಗಿ ಮನೆ ಒಳಗಡೆ ಹೋಗೋದಕ್ಕೆ ಲಾಕ್ ಆಗಿರುತ್ತಲ್ಲ, ಪ್ರೆಸೆಂಟೇಷನ್ ಕೀ ಇದ್ರೆ ಲಾಕ್ ಓಪನ್ ಮಾಡಿದ್ರೆ ಆಮೇಲೆ ಫಾಲೋ ಅಪ್ ಇರ್ಬೋದು, ಅಥವಾ ಟೀಮ್ ರಿಟೆನ್ಷನ್ ಇರ್ಬೋದು, ಟೀಮ್ ಗ್ರೋತ್ ಇರ್ಬೋದು, ಅದೆಲ್ಲ ನೆಕ್ಸ್ಟ್ ಬರುತ್ತೆ. ಅದಕ್ಕೆ ಬೇರೆ ಸ್ಕಿಲ್ ಬೇಕಾಗತ್ತೆ. ಆದ್ರೆ ಬೀಗದ ಕೀ
ಪ್ರೆಸೆಂಟೇಶನ್. ಹಂಗಾಗಿ ಇಲ್ಲಿ ನೀವು ಅಂದ್ರೆ ಅರ್ಥ ಏನು, ಯಾರಾದ್ರೂ ನಿಮ್ ಒಟ್ಟಿಗೆ ಅಸೋಸಿಯೇಟ್ ಆಗಿ ನಿಮ್ ಜೊತೆಲಿ ಮೋದಿಕೆಯನ್ನ ಶುರು ಮಾಡ್ಬೇಕು, ನಿಮ್ ಜೊತೆ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸ್ಬೇಕು, ನಿಮ್ಗೊಬ್ರು ಬೆಸ್ಟ್ ಪಾರ್ಟ್ನರ್ ಬರ್ಬೇಕು, ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಏನು ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಈ ಬಿಸ್ನೆಸ್ ಏನು ಅಂತ ಅರ್ಥ ಮಾಡಿಸೋ ಕಲೆನೇ ಪ್ರೆಸೆಂಟೇಶನ್. ಏನಪ್ಪಾ ಪ್ರೆಸೆಂಟೇಶನ್ ಅಂದ್ರೆ ನಮ್ಮ ವ್ಯಾಪಾರನ ಇನ್ನೊಬ್ರಿಗೆ ಸರಿ ತಲುಪಿಸುವಂತ ಸಬ್ಜೆಕ್ಟ್ ಏನಿದೆ, ವಿಷಯ ಏನಿದೆ, ಆ ವಿಷಯಕ್ಕೆ ನಾವು ಪ್ರೆಸೆಂಟೇಶನ್ ಅಂತೀವಿ. ಆ ಪ್ರೆಸೆಂಟೇಶನ್ ನ ಹೇಗ್ ಮಾಡ್ಬೇಕು, ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ನಾವ್ ಹೇಗಿರ್ಬೇಕು, ಪ್ರೆಸೆಂಟೇಶನ್ ನ ಆ ಕೌಶಲ್ಯ ಏನು ಅಂತೇಳಿ ಇವತ್ತು ಸ್ವಲ್ಪ ಕಲಿತಾ ಬರೋಣ. ಸೊ ಹಾಗಾಗಿ ಐ ಥಿಂಕ್ ನನ್ನ ಪ್ರಕಾರ ನಿಮ್ಮೆಲ್ರಿಗೂ ಈಗ ಅರ್ಥ ಆಗಿದೆ, ಪ್ರೆಸೆಂಟೇಶನ್ನೇ ಮೂಲ, ಪ್ರೆಸೆಂಟೇಶನ್ನೇ ಕೀ ನಿಮ್ಮ ಸಕ್ಸಸ್ಗೆ ಅಂತೇಳಿ. ಸೊ ಏನೀಗ ಪ್ರೆಸೆಂಟೇಶನ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ಬಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು. ಬಹಳಷ್ಟು ಜನಗಳಿಗೆ ಮೈಂಡ್ ಸೆಟ್ ಇರಲ್ಲ, ಒಂದೇ ಒಂದು ಮೈಂಡ್ ಸೆಟ್ ಇರುತ್ತೆ. ಇಲ್ಲಿ ಎಷ್ಟು ಜನ ಹಂಗಿದ್ದೀರಾ ನೋಡ್ಕೊಳ್ಳಿ, ತುಂಬಾ ಜನ ಹಿಂಗಿರ್ತೀರಾ. ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಮೋದಿ ಕೇರ್ ಸೇರ್ತಿದ್ದಂಗೆ ಅವರ ಒಂದೇ ಒಂದು ನಿರೀಕ್ಷೆ ಮತ್ತೆ ಒಂದು ಆಸೆ ಏನಂತ ಹೇಳಿದ್ರೆ ಮುಖ್ಯವಾಗಿ, ಸರ್ ನಮ್ ಕಡೆ ಜನ ಸೇರ್ಬಿಡ್ಬೇಕು ಸರ್, ನಮ್ ಕಡೆ ನಾನು ಹೇಳ್ದಾರಲ್ಲ ಬಂದ್ಬಿಡ್ಬೇಕು ಸರ್. ಈ ನಿರೀಕ್ಷೆ ನಿಮ್ಮೆಲ್ರಿಗೂ ಇದೆ, ಆಸೆ ನಿಮ್ಮೆಲ್ರಿಗೂ ಇದೆ. ಆ ಇದೇ ಮೈಂಡ್ ಸೆಟ್ಟಾ, ನಿಮ್ ಕಡೆ ಜನ ಸೇರ್ಬಿಟ್ರೆ ಅದೇ ಮೈಂಡ್ ಸೆಟ್ಟಾ ಅಂತ ಒಂದ್ಸಲ ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಇಲ್ಲ ಸ್ನೇಹಿತರೆ, ಅದೇ ಅಂಟಿಲ್ ಅಲ್ಲ, ಅದೇ ಲಾಸ್ಟ್ ಅಲ್ಲ, ಅದೇ ಎಂಡ್ ಅಲ್ಲ. ಖಂಡಿತ ಜನ ನಿಮ್ ಕಡೆ ಬರ್ಬೇಕು, ನಿಮ್ ಜೊತೆಗೆ ಅಸೋಸಿಯೇಟ್ ಆಗ್ಬೇಕು, ನಿಮ್ಮ ಬಿಸ್ನೆಸ್ ಅನ್ನ ದೊಡ್ಡದ್ ಮಾಡ್ಬೇಕು, ತಂಡನ ದೊಡ್ಡದ್ ಮಾಡ್ಬೇಕು. ಖಂಡಿತ ನಮ್ಗೆ ಸ್ಪಾನ್ಸರ್ ಬೇಕು, ಟೀಮ್ ಬೇಕು, ಒಪ್ಕೊಳ್ಳೋಣ, ಅದನ್ನ ನಾನು ಅಗ್ರಿ ಒಪ್ತೀನಿ. ಆದ್ರೆ ಅದೆಲ್ಲದಕ್ಕೂ ಮುಖ್ಯವಾಗಿ ಬೇಸ್ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ನನಗೆ ಒಳ್ಳೆಯ ಮೈಂಡ್ ಸೆಟ್ ಬೇಕು. ನಾನು ನನ್ನ ಬಿಸ್ನೆಸ್ ನ ಹೇಗೆ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು, ಎಷ್ಟು ಪ್ರಾಪರ್ ಕಟ್ಟಬೇಕು, ಎಷ್ಟು ಡಿಸಿಪ್ಲಿನ್ ಕಟ್ಟಬೇಕು, ಎಷ್ಟು ಆಳವಾಗಿ ನಿರ್ಮಿಸ್ಬೇಕು. ಕರೆಕ್ಟ್ ಅಲ್ಲ? ಈಗ ನೀವು ಮನೆ ಕಟ್ಟಕ್ ಹೋಗ್ತೀರಾ, ಹೆಂಗಾದ್ರೂ ಮಾಡೋದು ಮನೆ ಕಟ್ಬಿಡ್ಬೇಕು ಅಂತಿರ್ತೀರಾ, ಅಥವಾ ಒಂದ್ ಮನೆ ಕಟ್ಬೇಕಾರೆ ಈ ತರ ಒಂದು ಸರಿಯಾದ ರೀತಿಲೇ ಮನೆ ಕಟ್ಬೇಕು ಅನ್ನೋ ಆಸೆ ಇರುತ್ತಾ? ಹೆಂಗೋ ಒಂದ್ ಮನೆ ಕಟ್ಟದ ಇಲ್ಲ, ಹೆಂಗೋ ಒಂದ್ ಮನೆ ಕಟ್ಟರ ಆಮೇಲೆ ಸಫರ್ ಯಾರು? ನಾವೇ ತಾನೆ. ಅದ್ರಲ್ಲಿ ನಾವು ಕತೆ ಕೇಳಿದೀವಿ, ಮೇಸ್ತ್ರಿ ಕತೆ ಕೇಳಿದೀವಿ. ಸೊ ಪ್ರಾಮಾಣಿಕತೆಯಿಂದ 20-25 ವರ್ಷ ಮೇಸ್ತ್ರಿ ಚೆನ್ನಾಗೆ ಒಬ್ಬ ಯಜಮಾನನ ಹತ್ರ ಕೆಲಸ ಮಾಡಿ, ನಿಯತ್ತಾಗಿ ಕೆಲಸ ಮಾಡಿ, ಯಾರೋ ಒಬ್ರು ಒಂದ್ ಸಣ್ಣ ಹುಳ ಬಿಟ್ಬಿಡ್ತಾರೆ ಅವ್ರಿಗೆ. 25 ವರ್ಷದಿಂದ ಮೇಸ್ತ್ರಿ ಅವ್ರು ಅಷ್ಟು ನಿಯತ್ತಾಗಿ ಮಾಡಿದ್ಯಾ ಕಣಯ್ಯ, ಬರೀ ಸಂಬಳ ಕೊಟ್ಟಿದ್ದಾರೆ, ನೀ 20 ವರ್ಷದಲ್ಲಿ 25 ವರ್ಷದಲ್ಲಿ ಏನ್ ಮಾಡಿದೆ ನೀನು, ನಿನ್ಗೋಸ್ಕರ ಏನು ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಅದೊಂದು ತಲೆ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಯಜಮಾನ ಕೊನೆಗೊಂದ್ ಮನೆ ಅವ್ರಿಗೆ ಹೇಳ್ತಾರೆ, ನೋಡಪ್ಪ ಮೇಸ್ತ್ರಿ ಇಷ್ಟು ವರ್ಷ ಮಾಡಿದ್ಯಾ, ಇನ್ನೊಂದ್ ಮನೆ ಇದೆ ಕಟ್ಕೊಡು ಅಂತ. ಅವ್ರು ಹೇಳ್ತಾರೆ, ಇಲ್ಲ ಯಜಮಾನ್ರೆ, ಇಷ್ಟು ವರ್ಷ ನಾನು 25 ವರ್ಷ ದುಡ್ದಿದ್ದೀನಿ, ಈಗ ನನಗೆ ಆಗ್ತಿಲ್ಲ, ಏಜ್ ಆಗಿದೆ, ನೀವು ಬೇರೆ ಯಾರು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ, ಇಷ್ಟು ವರ್ಷ ಕಟ್ಕೊಟ್ಟಿದ್ಯಾ, ಇದೊಂದು ಮನೆನ, ತುಂಬಾ ಕನಸಿನ ಮನೆ, ತುಂಬಾ ಅವಶ್ಯಕತೆ ಇರೋ ಮನೆ, ತುಂಬಾ ಇಂಪಾರ್ಟೆಂಟ್ ಮನೆ ಇದು, ಇದೊಂದೇ ಒಂದ್ ಮನೆ ಕಟ್ಕೊಡು ಅಂತ ಕೇಳ್ತಾರೆ ಯಜಮಾನ. ಮೇಸ್ತ್ರಿ ಇದೊಂದೇ ಒಂದ್ ಮನೆ ಕೇಳ್ತಿದಾರಲ್ಲ ಅಂದ್ಬಿಟ್ಟು ಕಟ್ಟಕ್ಕೆ ಆಯ್ತು ಅಂತ ಒಪ್ಕೋತಾರೆ. ಬಟ್ ಕಟ್ಟೋ ಟೈಮ್ ನಲ್ಲಿ ಸಡನ್ ಆಗ ಇನ್ನೊಬ್ರು ಯಾರೋ ಹುಳ ಬಿಟ್ಟಿದ್ರಲ್ಲ, ಹುಳ ಬಂದ್ಬಿಡುತ್ತೆ. ಇಷ್ಟು ವರ್ಷ ನಿಯತ್ತಾಗಿ ಮನೆಗಳು ಕಟ್ಟಿದೀನಿ, ಬರೀ ಸಂಬಳ ಕೊಟ್ಟಿದ್ದಾರೆ, ಆಯ್ತು ಜೀವನ ಮಾಡಿದೀನಿ, ಬಟ್ ಇದೊಂದು ಮನೇಲಿ ಏನಾದ್ರು ಒಂದ್ ಸ್ವಲ್ಪ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆ ಮನೆಗೆಲ್ಲ ಡಮ್ಮಿ ಕ್ವಾಲಿಟಿ ಇಲ್ದಿರುವಂತ ಸಿಮೆಂಟ್, ಕ್ವಾಲಿಟಿ ಇಲ್ದಿರುವಂತ ಕಂಬಿ, ಹಾಳುವಾಗಿ ಫೌಂಡೇಶನ್ ಹಾಕಿಲ್ಲ, ರೈಟ್ ಫೌಂಡೇಶನ್ ಇಲ್ಲ, ಪ್ಲಾನ್ ಏನೋ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೆ ಎಲ್ಲವೂ ಕೂಡ ಕಮ್ಮಿ ರೇಟ್, ಕ್ವಾಲಿಟಿ ಇಲ್ದಿರೋದೆಲ್ಲ ಹಾಕಿ ಒಂದ್ ಮನೆ ನಿರ್ಮಾಣ ಮಾಡ್ಬಿಡ್ತಾರೆ. ಒಂದಷ್ಟು ದುಡ್ಡು ಉಳಿಸ್ಕೊಂಡ್ಬಿಡ್ತಾರ ಮನೆಯಿಂದ ಅವ್ರಿಗೆ. ಮೇಸ್ತ್ರಿಗೆ ಏನಾಗುತ್ತೆ ಅಂದ್ರೆ ಕೊನೆ ಪಕ್ಷ ಇಷ್ಟು ದುಡ್ಡು ಉಳಿಸ್ಕೊಂಡ್ಬಿಟ್ಟೆ ಅಂತ ಒಂದ್ ಕಡೆ, ಬಟ್ ಇನ್ನೊಂದ್ ಕಡೆ ಮನ್ಸಲ್ಲಿ ಇರುತ್ತೆ, ನಾನು ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷದ ಪ್ರಾಮಾಣಿಕತೆಗೆ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅನಿಸ್ತಿರ್ತದೆ. ಸೊ ಮನೆ ಗ್ರೂಪ್ ಪ್ರವೇಶ ಟೈಮು ಅವ್ರು ಕರೀತಾರೆ, ಮೇಸ್ತ್ರಿ ಇದು ಕೊನೆ ಮನೆ ಅಲ್ವಾ, ಇದೊಂದು ಗ್ರೂಪ್ ಪ್ರವೇಶ ಇದೆ, ಈ ಗ್ರೂಪ್ ಪ್ರವೇಶಕ್ಕೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಬನ್ನಿ ಅಂತೇಳಿ, ಮೇಸ್ತ್ರಿಗೆ ಇದು ಕೊನೆ ಮನೆ ಆಗಿದ್ದಕ್ಕೋಸ್ಕರ, ಇಷ್ಟು ವರ್ಷ ಮಾತ್ರ ದುಡ್ದಿದ್ದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಟ್ಟೆ, ಒಂದಷ್ಟು ಒಡವೆಗಳೆಲ್ಲ ಇದನ್ನೆಲ್ಲ ಹಾಕೊಂಡು, ಈ ಬಟ್ಟೆನೆ ಹಾಕೊಂಡು ನೀವು ಗ್ರೂಪ್ ಪ್ರವೇಶಕ್ಕೆ ಬರಬೇಕು. ಸಾಧ್ಯ ಆದ್ರೆ ನಿಮ್ಮ ಬಹಳ ಹತ್ರ ಸಂಬಂಧಿಕರುಗಳನ್ನು ಕೂಡ ನೀವು ಕರ್ಕೊ ಬನ್ನಿ ಅಂತೆಲ್ಲ ಹೇಳ್ಬಿಟ್ಟು ಯಜಮಾನ್ರು ಅವ್ರಿಗೊಂದಷ್ಟು ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು, ನೀವು ನಿಮ್ಮೆಲ್ಲ ಸಂಬಂಧಿಕರುಗಳನ್ನ, ಗೊತ್ತು ಪರಿಚಯ ಇರೋರ್ನ ನಿಮ್ಮದೇ ಮನೆ ಅನ್ನೋ ರೀತಿಲಿ ಕರ್ಕೊ ಬನ್ನಿ ದಯವಿಟ್ಟು, ಇದು ನನ್ನ ರಿಕ್ವೆಸ್ಟ್ ಅಂತ ಯಜಮಾನ್ರು ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ನಮ್ಮ ಯಜಮಾನ್ರು ಹೇಳಿದಾರಲ್ಲ, ಇಷ್ಟು ವರ್ಷ ದುಡ್ದಿದ್ದಕ್ಕೆ ಏನೋ ನಮ್ಮ ಮನೆಯವ್ರನ್ನ, ನಮ್ಮ ಸಂಬಂಧಿಕರನ್ನ ಕರೀತಾ ಇದ್ರೆ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡು ಆ ಒಡವೆ ಬಟ್ಟೆ ಎಲ್ಲ ಹಾಕೊಂಡ್ ಬರ್ತಾರೆ. ಬಂದಾಗ ಯಜಮಾನ್ರು ಡೋರ್ ಹತ್ರ ಬಂದ್ಬಿಟ್ಟು ಆ ಮನೆಯ ಕೀನ ಈ ಯಜಮಾನ ಮತ್ತೆ ಯಜಮಾನನ ಮಡದಿ ಇಬ್ರು ಸೇರಿ, ಇಷ್ಟು ವರ್ಷ ನೀವು ನಮ್ ಜೊತೆ ಸೇವೆ ಸಲ್ಲಿಸಿದ್ರ, ಅದಕ್ಕೆ ಸೂಕ್ತವಾಗಿ ಒಂದಷ್ಟು ಸಂಬಳ ನಾವು ಕೊಟ್ಟಿದೀವಿ, ಆದ್ರೆ ನನಗೊಂದು ಆಸೆ ಇತ್ತು, ನಿಮಗೆ ಅಂತ ಒಂದು ಸ್ವಂತ ಮನೆ ಮಾಡ್ಕೊಡ್ಬೇಕು, ನೀವು ಮುಂದಿನ ಜೀವನ ಚೆನ್ನಾಗಿ ನೀವು ಜೀವಿಸ್ಬೇಕು ಅಂತೇಳಿ, ಹಾಗಾಗಿ ಈ ಭವ್ಯ ಬಂಗ್ಲೆ ನಿಮಗೋಸ್ಕರ ಅಂತೇಳಿ ಕೀನ ಅವ್ರಿಗೆ ಕೊಡ್ತಾರೆ. ಇದು ನಂದಲ್ಲ, ಈ ಮನೆ ನೀವು ನನಗ್ ಕಟ್ಕೊಟ್ಟಿದ್ದಲ್ಲ, ಈ ಭವ್ಯವಾದಂತ ಬಂಗಲೆ, ಈ ಸುಂದರವಾದಂತ ಬಂಗಲೆ ಇದು ನಿಮಗೋಸ್ಕರ ನಾನು ಉಚಿತವಾಗಿ ಕೊಡ್ತಾ ಇದೀನಿ ಅಂತೇಳಿ ಆ ಯಜಮಾನ ಮತ್ತೆ ಅವರ ಮಡದಿ ಇಬ್ರು ಸೇರಿ ಆ ಮೇಸ್ತ್ರಿಗೆ ಆ ಮನೆ ಕೀನ ಒಪ್ಪಿಸ್ತಾರೆ. ಆ ಮೇಸ್ತ್ರಿಗೆ ಒಳಗಡೆ ಹೃದಯ ಕುಸ್ತೋಗ್ಬಿಡುತ್ತೆ.
ಮಾನಸಿಕವಾಗಿ ಅಲ್ಲೇ ಕುಸ್ತು ಬಿದ್ದಂಗ್ ಆಗ್ಬಿಡುತ್ತೆ. ಎಂತ ಕೆಲಸ ಮಾಡ್ದೆ, ನಮ್ಮ ಯಜಮಾನರು ಎಷ್ಟು ಒಳ್ಳೆಯವರು ಅಂತ ಗೊತ್ತಿತ್ತು. ಯಾರೋ ಏನೋ ಹೇಳಿದ ಒಂದು ವಿಷಯ ಇಟ್ಕೊಂಡು ಇವತ್ತು ಈ ಮನೆನ ಈ ತರ ಮಾಡ್ದೆ. ಆದ್ರೆ ಗೊತ್ತಿಲ್ಲ ಈ ಮನೆ ನನ್ಗೆ ಬರುತ್ತೆ ಅಂತ. ಈಗ ಏನಾಗಿತ್ತು ಅಂದ್ರೆ ಅವನೇ ಎಣೆದಂತ ಬಲೆಯಲ್ಲಿ ಅವನೇ ಸಿಕ್ಕಾಕೊಂಡಂಗಾಯ್ತು. ಸೊ ಅಂದ್ರೆ ಇದ್ ಯಾಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇದೇ ತರ ನಾವ್ ಎಷ್ಟೊಂದ್ ಸಲ ಏನ್ ಮಾಡ್ತೀವಿ ಗೊತ್ತಾ? ಮುದುಕಿಯನ್ನ ಶುರು ಮಾಡ್ಬೇಕಾದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ಹೆಂಗೋ ಏನಾದ್ರೂ ಮಾಡಿ ದುಡ್ಡು ಬಂದ್ಬಿಡ್ಲಿ, ಹೆಂಗೋ ಒಂದಷ್ಟು ಜನಗಳನ್ನ ಹೆಂಗೋ ಕನೆಕ್ಟ್ ಮಾಡ್ಬಿಡೋಣ, ಯಾರೋ ಒಂದಷ್ಟು ಜನ ಜಾಯಿನ್ ಮಾಡಿಸ್ಬಿಡೋಣ ಅಂತೀವಿ. ಸ್ನೇಹಿತರೆ, ತಪ್ಪು ತಿಳ್ಕೊಂಬಿಡಿ ಯಾರನ್ನು ಕೂಡ. ಅಕಸ್ಮಾತ್ ಆದ್ರೆ ಯೋಚನೆ ಮಾಡಿದ್ರೆ ಅದೇನ್ ತಪ್ಪಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಆರಂಭದಲ್ಲಿ ನಮ್ಗೇನು ಡೆಪ್ತ್ ಗೊತ್ತಿಲ್ದಿರೋದ್ರೆ ಈ ತರ ಯೋಚನೆ ಮಾಡೋದು ಸರ್ವೇ ಸಾಮಾನ್ಯ, ಇಟ್ಸ್ ಓಕೆ. ಒಂದೇ ಒಂದ್ಸರಿ ಯೋಚನೆ ಮಾಡಿ ನೋಡಿ, ನಮ್ ಮಕ್ಕಳು IAS ಮಾಡ್ತಿಲ್ಲ, LKG ಹೋಗೋದು. ಈಗ ನನ್ ಮಗ ಪ್ರೀ ನರ್ಸರಿಗೆ ಹೋಗ್ತಿದ್ದಾನೆ. ಹಂಗೆ ಎಷ್ಟೋ ಜನ ನಿಮ್ ಮನೆಗಳಲ್ಲಿ ನಿಮ್ ಮಕ್ಳುಗಳು ಪ್ರೀ ನರ್ಸರಿಗೆ ಹೋಗ್ತಿರ್ತಾರೆ, ಅಂಗನವಾಡಿಗೆ ಹೋಗ್ತಿರ್ತಾರೆ, ಕರೆಕ್ಟ್ ಅಲ್ಲ? ಸೊ ಕಿಡ್ಸಿ ಸ್ಕೂಲ್ಗಳಿಗೆ ಹೋಗ್ತಿರ್ತಾರೆ. ಈ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಪ್ರೀ ನರ್ಸರಿ, ಅಂಗನವಾಡಿ ಕಳ್ಸ್ಬೇಕಾರನೆ ಅಲ್ಲಿ ವಾತಾವರಣ ಸರಿ ಇದೆಯಾ? ಟೀಚರ್ ಓಕೆನಾ? ಮಕ್ಳಿಗೇನು ತೊಂದ್ರೆ ಕೊಡೋಲ್ವಾ? ಸರಿಯಾಗಿದೆ ಅಲ್ಲಿ ವಾತಾವರಣ ಅಂತೇಳಿ. ಅಂಗನವಾಡಿಗೆ IAS ಅಲ್ಲ ಅದು. ಅಂಗನವಾಡಿ ಸೇರ್ಸಕ್ಕೂ ಕೂಡ ನಾವು ಎಷ್ಟು ಹಿಂದೆ ಮುಂದೆ ನೋಡ್ತೀವಿ, ಎಷ್ಟು ಗಮನಿಸ್ತೀವಿ, ಯೋಚನೆ ಮಾಡಿ ನೋಡಿ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ವ್ಯಾಪಾರ, ಜನಗಳ ಭವಿಷ್ಯನೇ ಬದಲಾಗುವಂತ ವ್ಯಾಪಾರ, ನಮ್ಮ ಸಂಬಂಧಿಕರುಗಳನ್ನ, ನಮ್ಮ ಫ್ರೆಂಡ್ಸ್ಗಳನ್ನ ರಿಲೇಷನ್ ಕರ್ಕೊಂಡ್ ಬರ್ಬೇಕಾದ್ರೆ ಅವರ ಇಡೀ ಭವಿಷ್ಯನ ರೂಪಿಸ್ಕೊಳ್ಳುವಂತ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕರ್ಕೊಂಡ್ ಬರ್ಬೇಕಾದ್ರೆ ನನ್ ಮೈಂಡ್ ಸೆಟ್ ಹೆಂಗಿರ್ಬೇಕು? ಹೆಂಗೋ ಸೇರಿಸ್ಬಿಟ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಇರ್ಬೇಕಾ? ಅಥವಾ ಒಂದು ಬ್ರಾಡ್ ಮೆಂಟಾಲಿಟಿಯಿಂದ ಅವ್ರ ಭವಿಷ್ಯ ಇದೆ ಇಲ್ಲಿ, ನನ್ನ ಭವಿಷ್ಯ ಇದೆ ಇಲ್ಲಿ, ನನ್ನಂತ ಎಷ್ಟೋ ಜನಗಳ ಭವಿಷ್ಯ ಇದೆ, ನಮ್ಮ ಭಾರತೀಯರು ಎಷ್ಟೋ ಜನಗಳ ಭವಿಷ್ಯ ಇದೆ. ಸೊ ಭಾರತ ವಿಶ್ವಗುರು ಆಗೋದಕ್ಕೆ, ಭಾರತ ಶ್ರೀಮಂತ ರಾಷ್ಟ್ರ ಆಗೋದಕ್ಕೆ ನಮ್ಮ ಈ ಕಂಪನಿನೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಸೊ ಈ ತರ ಬಂಡವಾಳನೇ ಇಲ್ದಿರುವಂತ ರಿಸ್ಕ್ ಫ್ರೀ ಬಿಸ್ನೆಸ್ ಅನ್ನ ಜನಗಳಿಗೆ ಸರಿಯಾಗಿ ಹಂಚಬೇಕಾಗಿದ್ದು ನನ್ನ ಧರ್ಮ ಅನ್ನುವಂತ ಪ್ರೀತಿ ಇದ್ರೆ ಹೇಗಿರುತ್ತೆ, ಆ ಪ್ರಾಮಾಣಿಕತೆ ಇದ್ರೆ ಹೇಗಿರುತ್ತೆ, ಆ ಆನೆಸ್ಟಿ ಇದ್ರೆ ಹೇಗಿರುತ್ತೆ. ಹೊರ್ಗಡೆ ಜನ ನಿಮ್ಗೆ ಹೆಂಗ್ ರಿಫ್ಲೆಕ್ಟ್ ಮಾಡ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಏನು ಪದಗಳ ಬಳಸ್ತಾರೆ, ಏನ್ ಮೀನಿಂಗ್ ಕೊಡ್ತಾರೆ, ಏನ್ ರೇಗಿಸ್ತಾರೆ, ಏನ್ ನೆಗೆಟಿವ್ ಮಾಡ್ತಾರೆ, ಇದು ಯಾವ್ದು ಮ್ಯಾಟರ್ ಆಗಲ್ಲ ಸ್ನೇಹಿತರೆ. ಮ್ಯಾಟರ್ ಆಗೋದು ನಾನು ಒಳಗಡೆಯಿಂದ ಈ ಬಿಸ್ನೆಸ್ ಅನ್ನ ಹೆಂಗ್ ನೋಡ್ತಿದ್ದೀನಿ, ನಾನು ಒಳಗಡೆಯಿಂದ ಈ ಬಿಸ್ನೆಸ್ ಅನ್ನ ಹೆಂಗ್ ಮಾಡ್ತಾ ಇದ್ದೀನಿ ಅನ್ನೋದು ಮ್ಯಾಟರ್ ಆಗತ್ತೆ. ಜನಕ್ಕೆ ಅರಿವಿಲ್ಲ, ಏನೋ ಮಾಡ್ತಾರೆ, ಕರೆಕ್ಟ್ ಅಲ್ಲ, ಏನೋ ಮಾತಾಡ್ತಾರೆ. ಅರಿವಿರೋ ನಾನು ಸರ್, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿ ಪ್ರೆಸೆಂಟೇಶನ್ ಕೊಡಕ್ ಮುಂಚೆ ಒಂದು ಒಳ್ಳೆ ಮೈಂಡ್ ಸೆಟ್ ಜೊತೆಗೆ ಹೋಗಿ, ಖುಷಿಯಾದ ಮೈಂಡ್ ಸೆಟ್ ಜೊತೆಗೆ ಹೋಗಿ, ನೀವು ಫಸ್ಟ್ ಇಮ್ಯಾಜಿನೇಷನ್ ಮಾಡಿ, ವಿಜುವಲೈಸ್ ಮಾಡಿ, ಒಂದ್ ಸಣ್ಣ ಪ್ರೇಯರ್ ಮಾಡಿ. ದೇವ್ರೆ, ಈ ಒಂದು ಬಿಸ್ನೆಸ್ ಅನ್ನು ತಗೊಂಡು ನನ್ನ ಈ ಸ್ನೇಹಿತನ ಮನೆಗೆ ಹೋಗ್ತಾ ಇದೀನಿ, ನನ್ನ ಈ ಸಂಬಂಧಿಕರ ಮನೆಗೆ ಹೋಗ್ತಾ ಇದೀನಿ, ಈ ಬಿಸ್ನೆಸ್ ಮುಖಾಂತರ ಖಂಡಿತ ನನಗೂ ಅನುಕೂಲ ಆಗ್ಲಿ, ನನಗೂ ಹೆಲ್ಪ್ ಆಗ್ಲಿ, ನನಗೂ ಒಳ್ಳೇದಾಗ್ಲಿ. ಆದ್ರೆ ನಾನೇನ್ ಕೊಡಕ್ ಹೋಗ್ತಿದ್ದೀನಲ್ಲ ಬಿಸ್ನೆಸ್ ಅನ್ನ, ಅವ್ರಿಗೂ ಕೂಡ ಈ ಬಿಸ್ನೆಸ್ ಮುಖಾಂತರ ಅನುಕೂಲ ಆಗ್ಲಿ, ಅವರು ಚೆನ್ನಾಗಾಗ್ಲಿ, ಅವ್ರಿಗೆ ಹೇಗಾದ್ರೂ ಒಳ್ಳೆ ಆರೋಗ್ಯ, ಒಳ್ಳೆ ರೀತಿ ಹಣ ಸಂಪಾದನೆ, ಇಲ್ಲ ಅವರಿಂದ ಅವ್ರ ಸುತ್ತಮುತ್ತ ಇರೋ ಒಳ್ಳೆ ಆರೋಗ್ಯ, ಒಳ್ಳೆ ಹಣ, ಒಳ್ಳೆ ಜ್ಞಾನ ಎಲ್ಲವೂ ಕೂಡ ಸಿಗ್ಲಿ. ಅವರ ಜೀವನದಲ್ಲಿ ಯಾವ ಕುಂದುಕೊರತೆಗಳು ಸಣ್ಣ ಪುಟ್ಟದಿದೆಯೋ ಆ ಕುಂದುಕೊರತೆಗಳೆಲ್ಲವೂ ಕೂಡ ಇಲ್ಲಿಂದ ನೀಗಿಸ್ಲಿ, ಇಲ್ಲಿಂದ ಕ್ಲಿಯರ್ ಆಗ್ಲಿ ಅನ್ನೋ ತರ ಒಂದು ಒಳ್ಳೆ ಮೈಂಡ್ ಸೆಟ್ ಇಂದ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಬ್ಸರ್ವ್ ಮಾಡಿ. ಹೇಗಾದ್ರೂ ಮಾಡಿ ಜಾಯಿನ್ ಮಾಡಿಸ್ಬೋಣ ಅನ್ನೋ ಒಂದು ಸೆಲ್ಫ್ ನಿಂದ ಹೊರಗಡೆಗೆ ಬಂದು ಒಳ್ಳೆ ಮೈಂಡ್ ಸೆಟ್ ಇಂದ ಫಸ್ಟ್ ಪ್ರೆಸೆಂಟೇಶನ್ ಕೊಡಕ್ ಬೇಕಾಗಿರೋದು ಒಳ್ಳೆ ಮೈಂಡ್ ಸೆಟ್, ಒಳ್ಳೆಯ ಉದ್ದೇಶ ಚೆನ್ನಾಗಿರ್ಬೇಕು, ಇಂಟೆನ್ಷನ್ ಚೆನ್ನಾಗಿರ್ಬೇಕು, ಒಳ್ಳೆಯ ಮನಸ್ಥಿತಿಯಿಂದ ನಾವು ಹೋಗ್ಬೇಕು, ಸರಿನಾ? ಬಟ್ ಅವ್ರೆ ಸರ್ ನಾವು ಒಳ್ಳೆ ಮನಸ್ಥಿತಿನ ಹೋಗ್ತೀವಿ ಸರ್, ಅವ್ರು ಹೆಂಗೆಂಗೋ ಏನೇನು ನೆಗೆಟಿವ್ ಮಾಡ್ಬಿಡ್ತಾರಲ್ಲ ಸರ್, ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ಬರ್ತೀನಿ ಸರ್. ನಾನು ಅವಾಗ್ಲೇ ಹೇಳದೆ, ಸಮಾಜ ನನ್ನ ಕೈನಲ್ಲಿಲ್ಲ, ನಾನು ನನ್ನ ವ್ಯಕ್ತಿತ್ವ, ನನ್ನ ಮನಸ್ಥಿತಿ ನನ್ನ ಕೈನಲ್ಲಿದೆ. ನಾನು ನನ್ನ ಕೈಲಿ ಇರೋದನ್ನ ಮಾತ್ರ ಹ್ಯಾಂಡಲ್ ಮಾಡಕ್ ಸಾಧ್ಯ, ಪರಿಸ್ಥಿತಿನ, ಜಗತ್ತನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ. ಅವ್ರು ಏನ್ ಮಾತಾಡ್ಬೇಕು ಅಂತ ನಾನು ಹೇಳ್ಕೊಡಕ್ ಆಗಲ್ಲ. ಅವ್ರ ಏನಾದ್ರು ಮಾತಾಡ್ಲಿ, ಅವ್ರು ಏನ್ ಮಾತಾಡ್ರು ಅದಕ್ ನಾನ್ ಹೇಗಿರ್ಬೇಕು, ಹೇಗ್ ಪರಿವರ್ತಿಸ್ಬೇಕು ಅವ್ರನ್ನ, ಅಥವಾ ಹೇಗ್ ನಾನ್ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದು ಮಾತ್ರ ನನ್ನ ಕೈನಲ್ಲಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ನಮ್ ಕಂಟ್ರೋಲ್ ನಲ್ಲಿ ಇರುವಂತದ್ದು ನನ್ನ ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ಮೈಂಡ್ ಸೆಟ್ ಜೊತೆಗೆ ಹೋಗುವಂತದ್ದು ಮೊದಲನೆಯ ಕೆಲಸ ಇಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಒಂದು ಭಕ್ತಿ ಬೇಕು ಅಂತೀವಲ್ಲ, ಒಂದು ಶ್ರದ್ಧೆ ಬೇಕು ಅಂತೀವಲ್ಲ, ಅದಕ್ಕೆ. ಈಗ ನೀವೆಲ್ರೂ ಯೋಚನೆ ಮಾಡಿ, ನೀವೆಲ್ರೂ ಸಾಕಷ್ಟು ಜನಗಳೆಲ್ಲ ದೇವ್ರ ಪೂಜೆ ಮಾಡ್ತೀವಿ, ಮನೆ ದೇವ್ರ ಪೂಜೆಗೆ ಹೋಗ್ತೀವಿ, ಒಂದು ಅರ್ಕೆಗಳನ್ನ ತೀರ್ಸಕ್ಕೋಸ್ಕರ ಹೋಗ್ತೀವಿ, ಮನೆಗಳಲ್ಲೇ ಪೂಜೆ ಮಾಡ್ತೀವಿ, ಹೇಗೆಲ್ಲ ಮಾಡ್ತೀವಿ. ಈಗ ನೀವೆಲ್ರೂ ಮನೇಲಿ ಪೂಜೆ ಮಾಡೋದು ಒಂದು ಪದ್ಧತಿ ಅಂತ ಪೂಜೆ ಮಾಡ್ತೀರಾ, ಮನೇಲಿ ಪೂಜೆ ಮಾಡೋದು ಒಂದು ಭಕ್ತಿ, ಒಂದು ಶ್ರದ್ಧೆ, ಒಂದು ಪ್ರಾರ್ಥನೆ, ಒಂದು ಆಶೀರ್ವಾದ ಅಂತ ಮಾಡ್ತೀರಾ? ಯೋಚನೆ ಮಾಡಿ ನೋಡಿ. ಪದ್ಧತಿ ಬಿಡಪ್ಪ, ಅವಾಗಿಂದ ನಡ್ಕೊಂಡ್ ಬಂದಿ ಅದಕ್ಕಪ್ಪ ಮಾಡ್ಬಿಡ್ಬೇಕಪ್ಪ ಅನ್ನೋ ತರ ಇದೆಯಲ್ಲ, ಅದ್ ಯಾವತ್ತೂ ಕೂಡ ನೀವು ಮಾಡೋ ಕೆಲಸ ಯಾರಿಗೂ ಸಲ್ಲಲ್ಲ, ಯಾರಿಗೂ ಸಲ್ಲಲ್ಲ. ಅದರಿಂದ ಶ್ರೇಯಸ್ಸು ಆಗಲ್ಲ. ಏನೋ ಪದ್ಧತಿ ಮಾಡ್ತೀನಿ ನಾನು ಅಂತ, ಕರೆಕ್ಟ್ ಅಲ್ಲ? ಪದ್ಧತಿ ಇದೆ,
ಹಿರಿಯವ್ರು ಏನೋ ತಂದಿದ್ದಾರೆ, ಆದ್ರೆ ಒಂದೇನ್ ಗೊತ್ತಾ, ಏನೇ ಮಾಡಿದ್ರು ನಮ್ಮ ಹಿರಿಯವರು ನಮ್ಮ ಒಳ್ಳೇದಕ್ ಮಾಡಿದ್ದಾರೆ, ಅದ್ರಲ್ಲಿ ಏನೋ ಒಂದು ಒಳ್ಳೇದಿದೆ. ದೇವ್ರೆ ಈ ಪದ್ಧತಿಯಿಂದ ಏನ್ ಒಳ್ಳೇದಿದೆಯೋ ಅದ್ರ ಲಾಭ ನನಗೆ, ಜನಗಳಿಗೆ, ಕುಟುಂಬಕ್ಕೆ ಖಂಡಿತ ಆಗ್ಲಿ, ಆಶೀರ್ವಾದ ಮಾಡು ಅನ್ನೋ ಭಕ್ತಿ ಮತ್ತೆ ಶ್ರದ್ಧೆ ಇದೆಯಲ್ಲ, ಅದು ಬಹಳ ಮುಖ್ಯ. ಎಲ್ಲರೂ ತಿಳ್ಕೊಂಡೇ ಮಾಡ್ಬೇಕು ಅಂತಿಲ್ಲ ಸ್ನೇಹಿತರೆ. ಈಗ ನಮ್ಗೇನೋ ನಮ್ ತಂದೆ ಯಾವ್ದೋ ಒಂದು ಅಭ್ಯಾಸ ಮಾಡ್ಸಿದ್ದಾರೆ, ಇಂಥ ದಿನ ಹೋಗಿ ಇಂಥ ಕೆಲಸ ಮಾಡ್ಬೇಕು ನೀವು, ನಮ್ಮ ವಂಶದಲ್ಲಿ ನಡ್ಕೊಂಡ್ ಬಂದಿದೆ ಅಂತ ಹೇಳ್ಬಿಡ್ತಾರೆ ಅನ್ಕೊಳ್ಳಿ. ಮಾಡೋಣ, ಎಲ್ಲ ತಿಳ್ಕೊಂಡೇ ಮಾಡ್ಬೇಕಾ? ಬೇಡ. ಆದ್ರೆ ಅಪನಂಬಿಕೆ ಬೇಡ, ಮೂಢನಂಬಿಕೆನೂ ಆಗದ್ ಬೇಡ. ಆದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರ್ಲಿ. ನಮ್ ತಂದೆ ಹೇಳ್ಕೊಟ್ಟಿದ್ದಾರೆ, ಇದರಿಂದ ಶ್ರೇಯಸ್ಸಂತೆ, ದೇವ್ರೆ ಗೊತ್ತಿಲ್ಲ ಏನು ಅಂತ, ನೀನ್ ಆಶೀರ್ವಾದ ಮಾಡು, ಇದರಿಂದ ನನಗೆ, ನನ್ ಸುತ್ತಮುತ್ತ ಇರೋರಿಗೆ, ಅಥವಾ ಇದು ಯಾರಿಗಾದ್ರೂ ಪರವಾಗಿಲ್ಲ, ಇದರಿಂದ ಒಳ್ಳೇದಾದ್ರೆ ಸರಿ ಅಂತೇಳಿ ಪ್ರೇಯರ್ ಇಂದ ಮಾಡಿ. ಅದೆಂತದೇ ಮೂಢನಂಬಿಕೆ ಕೆಲಸ ಆಗಿದ್ರು ಕೂಡ ಒಳ್ಳೇದಾಗತ್ತೆ. ಸರಿನಾ? ಆದ್ರೆ ನಾವು ಜಡ್ಜ್ ಮಾಡೋದು, ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡೋದು, ಹಿಂಗೆಲ್ಲ ಮಾಡಿ ನಾವು ಅದನ್ನ ಮಾಡಕ್ ಹೋದ್ರೆ ಒಳ್ಳೇದಾಗಲ್ಲ. ಸೊ ಈಗ ನೀವು ಯೋಚನೆ ಮಾಡಿ, ದೇವರ ಪೂಜೆಗೆ ಹೇಗೆ ಒಂದು ಶ್ರದ್ಧೆ ಭಕ್ತಿ ಅವಶ್ಯಕತೆ ಇದೆಯೋ, ಪದ್ಧತಿಗಿಂತ ಮೀರಿದ್ದು ಶ್ರದ್ಧೆ ಮತ್ತೆ ಭಕ್ತಿ. ಹಾಗೇನೆ ಏನೋ ಸೇರ್ಬಿಟ್ಟಿದ್ರಿ ಮೋದಿಕೇರ್ಗೆ, ಅವ್ರಿಗೆ ಹೋಗಿ ಹೇಳ್ಬೇಕು ಅನ್ನೋದಲ್ಲ, ಪದ್ಧತಿ ಅಲ್ಲ. ಇಟ್ಸ್ ಎ ಮೈಂಡ್ ಸೆಟ್. ಖುಷಿ, ಶ್ರದ್ಧೆ, ಭಕ್ತಿಯಿಂದ ನಾವು ಪ್ರೆಸೆಂಟೇಶನ್ ನ ಮಾಡಿದ ಫಸ್ಟ್ ನಾನು ರೆಡಿ ಆಗ್ಬೇಕು. ಪ್ರೆಸೆಂಟೇಶನ್ ಸರಿಯಾದ ಪ್ರಾರ್ಥನೆ ಅಂತ ಅನ್ಕೊಳ್ಳಿ. ನೀವು ದೇವ್ರನ್ನ ಹೇಗೆ ಸರಿಯಾದ ಪ್ರಾರ್ಥನೆ ನೀವು ಮಾಡ್ತಿರೋ, ಸರಿಯಾದ ಪ್ರಾರ್ಥನೆ ಇದ್ರೆ ದೇವರು ತಥಾಸ್ತು ಅಂತಾರೆ. ಹಾಗೆ ಪ್ರೆಸೆಂಟೇಶನ್ ನ ಪ್ರಾರ್ಥನೆ ಅಂತ ಅನ್ಕೊಂಡೋಗಿ ಡೆಫಿನೆಟ್ ಆಗಿ ರಿಸಲ್ಟ್ ಬರುತ್ತೆ. ಒಂದು ನೆಕ್ಸ್ಟ್ ಅದಾದ್ಮೇಲೆ ಬಿ ಪಾಸಿಟಿವ್. ಫಸ್ಟ್ ಆಫ್ ಆಲ್ ನೀವು ಪ್ರೆಸೆಂಟೇಶನ್ ಕೊಡಕ್ ಹೋದಾಗ ತುಂಬಾ ಜನಕ್ಕೆ ಅಡ್ಡಿ ಬರೋದೇನ್ ಗೊತ್ತಾ? ಒಪ್ತಾರೋ ಇಲ್ವೋ, ಫೋನ್ ಲಾಂಗ್ ರಿಂಗ್ ಆದ್ರೂ ಎತ್ಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ನನ್ನ ಮೈಂಡ್ ಒಂದು ಸಕ್ಕಂತ ಒಂದು ಬಂದೋಗುತ್ತೆ, ಓ ಮೋಸ್ಟ್ಲಿ ಯಾಕೋ ಸಿಗಲ್ವೇನೆ ಇವತ್ತು. ಅಕಸ್ಮಾತ್ ನಾವು ಮನೆಗೆ ಹೋಗಿ ಕೂತ್ಕೋತಿದ್ದಂಗೆ ಅಕಸ್ಮಾತ್ ಅವ್ರೇನಾದ್ರು ಇಲ್ಲ ರೀ ಇವೆಲ್ಲ ನೋಡಿ ಹಂಗೇನಾರು ಅವ್ರ ಏನಾದ್ರು ರಿಯಾಕ್ಟ್ ಮಾಡ್ಬಿಟ್ರು, ಅಬ್ಜೆಕ್ಷನ್ ತಂದುಬಿಟ್ರು ಅವರು ಅಂತಂದ್ರೆ ಇಮಿಡಿಯೇಟ್ ನಾವೇ ನೆಗೆಟಿವ್ ಆಗ್ಬಿಡ್ತೀವಿ. ಇಲ್ಲ, ಏನೇ ಆದ್ರೂ ಬಿ ಪಾಸಿಟಿವ್, ಬಿ ಪಾಸಿಟಿವ್, ಬಿ ಪಾಸಿಟಿವ್, ಬಿ ಪಾಸಿಟಿವ್. ಏನೇ ಆಗ್ಲಿ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ಏನೇ ಆದ್ರೂ ಒಳ್ಳೇದಾಗತ್ತೆ, ಏನಾದ್ರೂ ಒಳ್ಳೇದೇ. ಆಗ್ತಾರದು ಒಳ್ಳೇದೇ, ಮುಂದಕ್ಕೆ ಆಗೋದು ಒಳ್ಳೇದೇ, ಎಲ್ಲ ಕ್ರಿಯೇಟ್ ಆಗೋದು ಒಳ್ಳೇದೇ, ಎಲ್ಲ ಒಳ್ಳೇದೇ ಆಗತ್ತೆ. ಅವ್ರು ಬರ್ಲಿಲ್ವಾ, ಇಟ್ಸ್ ಓಕೆ, ಒಳ್ಳೇದೇ, ಒಳ್ಳೇದೇ. ಅವ್ರು ಬರದೇ ಇರೋದಕ್ಕೋಸ್ಕರ ಅವ್ರು ಬರ್ಲಿಲ್ಲ, ಅದ್ರ ಬದಲಾಗಿ ದೇವ್ರು ಇನ್ಯಾರೋ ಅವ್ರಿಗಿಂತ ಗ್ರೇಟ್ ಆಗಿರುವಂತ ಎಕ್ಸ್ಟ್ರಾರ್ಡಿನರಿ ಪರ್ಸನಾಲಿಟಿ ನಿಮ್ಗೆ ಕನೆಕ್ಟ್ ಮಾಡ್ತಾರೆ. ಸಿಂಪಲ್ ಅಷ್ಟೇ. ಯಾರು ಎಲ್ಲನೂ ಕೂಡ ಈ ತರ ಪಾಸಿಟಿವ್ ಫೀಲ್ ಮಾಡಿ ಕೆಲಸ ಮಾಡ್ತೀರ ನೋಡಿ, ಅವ್ರು ಖಂಡಿತ ಎಲ್ಲ ವಿಶಾಲವಾಗಿ ಕಾಣಿಸುತ್ತೆ. ಯಾರು ಪಾಸಿಟಿವ್ ಇರಲ್ಲೋ ಅವ್ರಿಗೆ ಹೇಳ್ದೆ ಬಂದಿಲ್ಲ, ಇವ್ರಿಗೆ ಹೇಳ್ದೆ ಬಂದಿಲ್ಲ, ಇವ್ರಿಗೆ ಹೇಳ್ದೆ ಬಂದಿಲ್ಲ, 3 ಜನ ಕೇಳ್ದೆ, 5 ಜನ ಕೇಳ್ದೆ, ಯಾರು ಬರ್ತಿಲ್ಲ. ಸೊ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ, ಡೆಫಿನೆಟ್ ಆಗಿ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಂಗಾಗಿ ಅದಕ್ಕೆ ಯಾವ್ದೋ ಒಂದು ಮೂವಿನಲ್ಲಿ ಇದೆಯಲ್ಲ, ಒಂದು ಹಾಳೆ ತಗೊಳ್ತಾರೆ, ಒಂದು A4 ಶೀಟ್ ತಗೊಂಡ್ಬಿಡ್ತಾರೆ. ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ, ಆಕ್ಟ್ರು, ಬಹಳ ಒಳ್ಳೆ ಆಕ್ಟರ್, ಕನ್ನಡದ ತುಂಬಾ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅವರು. ಬಹಳ ಚೆನ್ನಾಗಿ ಅವ್ರು ಆಕ್ಟಿಂಗ್ ಮಾಡ್ತಾರೆ. ತುದಿ ಬಾಲ ಐತೆ, ಹೆಸರು ಬರ್ತಿಲ್ಲ. ಅವರು ದೊಡ್ಡದೊಂದು A4 ಶೀಟ್ ತಗೊಳ್ತಾರೆ. A4 ಶೀಟ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅದ್ರಲ್ಲಿ ಒಂದ್ ಕಾರ್ನರ್ ಅದಿತಾರೆ. ಅದ್ ಅಮ್ಮಮ್ಮ ಅಂದ್ರೆ ಒಂದು 3 ಇಂಚು 4 ಇಂಚ್ ಇರುತ್ತೆ. ಈ ದೊಡ್ಡ A4 ಶೀಟು ಪ್ರಪಂಚ ಅನ್ಕೋ. ಈ ಪ್ರಪಂಚದಲ್ಲಿ ಈಗ ನಾನು ಅರಿತಾ ಇರುವಂತದ್ದು ಭಾರತ ಅನ್ಕೋ. ಭಾರತದಲ್ಲಿ ಆ 3 ಇಂಚಲ್ಲಿ ಕಾಲ್ ಭಾಗ ಇಂಚಷ್ಟು ತಗೊಳ್ತಾರೆ. ಇದು ಕರ್ನಾಟಕ ಅನ್ಕೋ. ಆ ಕಾಲ್ ಭಾಗ ಇಂಚಲ್ಲಿ ಒಂದ್ ಸ್ವಲ್ಪ ತಗೊಳ್ತಾರೆ. ಕರ್ನಾಟಕದಲ್ಲಿ ಇದು ಬೆಂಗಳೂರು ಅನ್ಕೋ. ಅದೇ ಚೂರ್ ಇಷ್ಟೇ ಇರುತ್ತೆ ಬೆಂಗಳೂರು. ಆ ಬೆಂಗಳೂರು ಒಳಗಡೆ ಕೋಟ್ಯಂತ ಜನ ಇದ್ದಾರೆ. ಅದ್ರಲ್ಲಿ ಒಂದ್ ಏರಿಯಾ ನೀನಿರೋ ಏರಿಯಾ ಅನ್ಕೋ. ನೀನಿರೋ ಏರಿಯಾದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಆ ಏರಿಯಾದಲ್ಲಿ ಇದು ನಿಮ್ಮನೆ ರೋಡ್ ಅನ್ಕೋ. ಹರಿಯೋದಕ್ಕೆ ಏನು ಇರಲ್ಲ, ಏನು ಇರಲ್ಲ. ಇಷ್ಟ್ ಜಾಗದಲ್ಲಿ ಈ ಏರಿಯಾದಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೆ, ಈ ರೋಡಲ್ಲಿ ಎಷ್ಟು ಜನ ಅವ್ರೆ, ಆ ರೋಡಲ್ಲಿ ನಿಮ್ಮಲ್ಲಿ ನೀನೊಬ್ಬ. ಈಗ ಯೋಚನೆ ಮಾಡು, ನಿನ್ ಸ್ಥಾನ ಎಂತದ್ದು ಅಂತ ಈ ಜಗತ್ನಲ್ಲಿ. ಹಂಗಾರೆ ಈ ಜಗತ್ನಲ್ಲಿ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನ ಸ್ಥಾನ ಇಷ್ಟಿದೆ. ನಾನೇ ಇಷ್ಟಿದ್ದೀನಿ ಅಂದ್ರೆ ನನಗಿರೋ ಪ್ರಾಬ್ಲಮ್ ಎಷ್ಟು ದೊಡ್ಡದಿರ್ಬೋದು? ಅದು ಎಷ್ಟು ಚಿಕ್ಕದಲ್ವಾ ಇಷ್ಟು ದೊಡ್ಡ ಪ್ರಪಂಚದಲ್ಲಿ, ಹೌದಾ ಇಲ್ಲ? ಹಂಗಿದ್ದ ಅದೇ ತರ ಒಬ್ಬ ವ್ಯಕ್ತಿನ ಯೋಚನೆ ಮಾಡಿ, ಯಾರೊಬ್ರು ನೆಗೆಟಿವ್ ಮಾಡ್ಬಿಟ್ರು ಅಂದ್ರೆ, A4 ಶೀಟ್ ಅಷ್ಟು ದೊಡ್ಡ ಪ್ರಪಂಚದಲ್ಲಿ ಅದರಲ್ಲಿ ಒಂದು 5-6 ಇಂಚಷ್ಟು ಹರಿದ್ರೆ ಬರುವಂತ ಒಂದು ಪೇಪರ್ ಏನಿದೆ, ಅದ್ರಲ್ಲಿ ದೇಶ ಅಂದ್ರೆ ಕೈಗೆ ಸಿಗದಿರುವಷ್ಟು ಚುಕ್ಕಿಗಿಂತನೂ ಚಿಕ್ಕ ವ್ಯಕ್ತಿ ಒಬ್ಬ ವ್ಯಕ್ತಿ. ಅವ್ರು ಇಲ್ದೇ ಏನಾಗುತ್ತೆ, ಪ್ರಪಂಚ ವಿಶಾಲವಾಗಿದೆ. ಇನ್ನ ಜನ ಎಷ್ಟು ಜನ ಇದ್ದಾರೆ ಥಿಂಕ್ ಮಾಡಿ ನೋಡಿ. ಸೊ ಹಂಗಾಗಿ ಬಿ ಪಾಸಿಟಿವ್, ಪರವಾಗಿಲ್ಲ. ಸೊ ಅವ್ರು ಏನಾದ್ರೂ ಪಾಸಿಟಿವ್. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಎಲ್ಲಿದ್ರು ಬೆಳಿತಾರೆ, ಏನಾದ್ರೂ ಬೆಳಿತಾರೆ. ಎಲ್ಲೋ ಒಂದ್ ಕಡೆ ತಪ್ಸ್ಕೊಂಡ್ ಬರ್ತಾರೆ. ಅವರು ಪಾಸಿಟಿವ್ ಮೈಂಡ್ ಸೆಟ್ ಇರೋಂತ ವ್ಯಕ್ತಿನ ನೀವು ಸಮುದ್ರಕ್ಕಾದ್ರೂ ಹಾಕಿ, ನೀವು ಎಲ್ಲಿಗಾದ್ರೂ ಬಿಡಿ, ಸಮುದ್ರಕ್ಕೆ ಬಿಟ್ರು ಅವರು ಹೆಂಗೋ ಬದುಕ್ತಾರೆ. ನೀವು ಅವ್ರನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಹೆಂಗೋ ಬದುಕ್ತಾರೆ. ನೀವ್ ಮರುಭೂಮಿ ಕರ್ಕೊಂಡು ಹೋಗ್ಬಿಟ್ರು
ಬದುಕ್ತಾರೆ. ಕರೆಕ್ಟ್ ಅಲ್ಲ? ಎಲ್ಲಾದ್ರಲ್ಲೂ ಒಳ್ಳೇದನ್ನೇ ಹುಡುಕ್ತಾರೆ. ಎಲ್ಲಾದ್ರಲ್ಲೂ ಒಳ್ಳೇದನ್ನ ಹುಡುಕಕ್ ಶುರು ಆಗ್ಬಿಟ್ವಿ ಅಂತ ಹೇಳಿದ್ರೆ ಲೈಫ್ ಬಹಳ ಥ್ರಿಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಬಿ ಪಾಸಿಟಿವ್. ಅದಾದ್ಮೇಲೆ ಕಾನ್ಫಿಡೆನ್ಸ್. ಫಸ್ಟ್ ಆಫ್ ಆಲ್ ನೀವು ಬೇರೆಯವ್ರ ಮುದುಕಿಯನ್ನ ಹೇಳಕ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮ ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಅಪ್ಲೈನ್ಗಳ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಮತ್ತೆ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಈ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಪ್ರೆಸೆಂಟೇಷನ್ಸ್ ಕೊಡಕ್ ಹೋಗಿ ತುಂಬಾ ಜನ ಹೆಂಗ್ ಮಾಡ್ತಾರೆ ಅಂದ್ರೆ ಆಸೆ ಜನಕ್ಕೆ ಹೆಂಗಾದ್ರೂ ಮಾಡಿ ನಾನು ಟೀಮ್ ದೊಡ್ಡದು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ. ಸ್ನೇಹಿತರೆ, ಆಸೆ ಇದ್ದು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಕ್ಲಿಕ್ ಆಗಲ್ಲ. ಆದ್ರೆ ಆಸೆ ಸೈಡಿಗೆ ಬಿಟ್ಬಿಡಿ, ಪರವಾಗಿಲ್ಲ, ಬಟ್ ಕಾನ್ಫಿಡೆಂಟ್ ಆಗಿರಿ. ನೀವು ಕಾನ್ಫಿಡೆಂಟ್ ಆಗಿ ನಿಮ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿ. ತಪ್ಪೋ ಸರಿನೋ ಹೇಳಿ, ಸರಿನಾ? ಮೊನ್ನೆ ನಮ್ಮ ತಾರಾ ಜೊತೆ ಯಾರೋ ಹೇಳ್ತಿದ್ರಂತೆ, ಡೌನ್ಲೈನ್ ಗೊತ್ತಿಲ್ಲ ಯಾರು ಅಂತ ಹೇಳ್ಬಿಟ್ಟು, ಎಷ್ಟೊಂದ್ ಸರಿ ನಾನ್ ಪ್ರೆಸೆಂಟೇಶನ್ ಮಾಡ್ಬೇಕಾರೆ ಈ ತರ ಹೇಳ್ಬೇಕಾರೆ ಪದಗಳು ತಪ್ಪು ಮಾಡ್ತೀನಿ, ಸೆಂಟೆನ್ಸ್ ಗಳು ತಪ್ಪು ಮಾಡ್ತೀನಿ. ಯಾಕಂದ್ರೆ ಅಷ್ಟು ಕ್ಲಿಯರ್ ಆಗಿ ಎಲ್ಲನೂ ಹೇಳಕ್ ನನಗೂ ಕೂಡ ಬರಲ್ಲ. ಎಷ್ಟೊಂದ್ ಸರಿ ಮಿಸ್ ಆಗ್ತವೆ, ಕೆಲವೊಂದು ಪದಗಳ ಉಚ್ಚಾರಣೆ ತಪ್ಪಾಗತ್ತೆ. ಅವ್ರು ಹೇಳ್ದಂತೆ, ಪುಟ್ಟು ಸರ್ ಕೆಲವೊಂದ್ ಟೈಮ್ ವರ್ಡ್ ಗಳಲ್ಲಿ ಮಿಸ್ ಆಗತ್ತೆ, ಆದ್ರೆ ಅದ್ ತಪ್ಪು ಅನ್ನೋದೇ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಆದ್ರೆ ಆ ಕಾನ್ಫಿಡೆನ್ಸ್ ಸಕ್ಕದಾಗಿದೆ ಅಂತ. ಹೌದು. ಸೊ ಈಗ ತಪ್ಪಾಗೋಗುತ್ತೆ ಅಂದ್ರೆ ನಾನು ಇನ್ನು ಮೂಲೆಯಲ್ಲೇ ಇರ್ಬೇಕಾಗತ್ತೆ, ಬಚ್ಚಿಕೊಂಡೇ ಇರ್ಬೇಕಾಗತ್ತೆ, ಈಚೆಗೆ ಬರಕ್ಕೆ ಆಗಲ್ಲ. ಕರೆಕ್ಟ್ ಅಲ್ಲ? ಯಾರು ಪರ್ಫೆಕ್ಟ್ ಅಲ್ಲ, ಯಾರು ಎಕ್ಸ್ಟ್ರಾರ್ಡಿನರಿ ಅಲ್ಲ, ಯಾರು ಈ ಜಗತ್ನಲ್ಲಿ ತಿದ್ಕೊಳಕ್ ಆಗದಿರೋಷ್ಟು ಪರ್ಫೆಕ್ಷನ್ ಅಂತೂ ಯಾರ್ಯಾರು ಇರಕ್ ಸಾಧ್ಯನೇ ಇಲ್ಲ. ಹಂಗಿರೋರು ಒಬ್ರೆ ದೇವ್ರು ಅಷ್ಟೇ, ಅವ್ರು ದೇವರೇ ಆಗ್ಬಿಡ್ತಾರೆ. ಸರಿನಾ? ಹಂಗಾಗಿ ಏನೇ ಆದ್ರೂ ಕಾನ್ಫಿಡೆನ್ಸ್. ತಪ್ಪಾಗ್ಬಿಡುತ್ತಾ, ತಲೆ ಹೋಗ್ಬಿಡುತ್ತಾ, ಏನು ಆಗಲ್ಲ. ಕರೆಕ್ಟ್ ಅಲ್ಲ? ಹಾಗಾಗಿ ಕಾನ್ಫಿಡೆನ್ಸ್ ಅಂದ್ರೆ ಏನ್ ತಪ್ಪಾದ್ರು ಪರಲ್ಲ. ಅವ್ರೇನೇ ತಪ್ಪಾಗಿ ಹೇಳ್ಬಿಟ್ರೆ ಅಂದ್ರೆ, ಹೌದಾ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ತಾ, ತೊಂದ್ರೆ ಒಪ್ಕೊಳ್ಳಿ ಸಡನ್ ಆಗಿ. ಅಲ್ಲಿ ಏನೋ ಬಣ್ಣ ಹಚ್ಚದ್ ಬೇಡ. ಅದ್ ತಪ್ಪಾ ಸರ್? ಹೌದು ಸರ್, ನಂಗೆ ಗೊತ್ತಾಗಿಲ್ಲ ಸರ್. ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಎದುರುಗಡೆ ಏನನ್ಸುತ್ತೆ ಗೊತ್ತಾ? ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಅದನ್ನ ಸ್ವೀಕರಿಸ್ತೀವಲ್ಲ, ಸೊ ನಾವು ದೊಡ್ಡವರ ಕಾಣಿಸ್ತೀವಿ. ಅದನ್ನ ಮ್ಯಾನೇಜ್ ಮಾಡಕ್ ಹೋಗೋದು, ಇನ್ನೇನೋ ಮಾಡಕ್ ಹೋಗೋದು, ಇನ್ನೇನೋ ಅದಕ್ಕೆ ಪೇಂಟ್ ಮಾಡಕ್ ಹೋಗೋದು, ಈ ತರ ಎಲ್ಲ ಮಾಡಕ್ ಹೋದಾಗ ಏನಾಗುತ್ತೆ, ಅವ್ರಿಗೆ ಈಸಿಯಾಗಿ ಅರ್ಥ ಆಗತ್ತೆ. ತೊಂದ್ರೆ ಇಲ್ಲ, ತಪ್ಪೋ ಸರಿನೋ ಕಾನ್ಫಿಡೆಂಟ್ ಆಗಿರಿ. ಪರವಾಗಿಲ್ಲ. ತಪ್ಪಾಯ್ತಾ ಸರ್? ಸಾರಿ ಸರ್, ಸಾರಿ ಮೇಡಮ್, ನನ್ಗೆ ಗೊತ್ತಾಗಿಲ್ಲ ಆ ವಿಷಯ, ಅಥವಾ ಅದು ಹಿಂಗ್ ಹೇಳ್ಬೇಕಾಯ್ತು, ನಾನು ಹಿಂಗ್ ಹೇಳ್ಬಿಟ್ಟೆ, ಸಾರಿ ಸರ್. ಕ್ಲಿಯರ್, ಕಾನ್ಫಿಡೆಂಟ್, ತೊಂದ್ರೆ ಇಲ್ಲ. ಸೊ ಹಂಗಾಗಿ ಬಿಸ್ನೆಸ್ ಪ್ಲಾನ್ ನೀವು ಮೋದಿಕೇರ್ನ ಯಾರಿಗಾರು ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇಂದ ಇರಿ, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇಂದ ಇರಬೇಡಿ. ನೀವು ಕಾನ್ಫಿಡೆನ್ಸ್ ನಿಮ್ ಮೇಲೆ ಇಟ್ಕೊಳ್ಳಿ, ಗೆಸ್ಟ್ ಮೇಲೆ ಇಟ್ಕೋಬೇಡಿ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ಕಾನ್ಫಿಡೆನ್ಸ್ ಇವ್ರ ಮೇಲೆ ಇರಲ್ಲ, ಗೆಸ್ಟ್ ಮೇಲೆ ಇರುತ್ತೆ. ಹೆಂಗ್ ಗೊತ್ತಾ? ಬಿಡಿ ಸರ್, ನನ್ ಫ್ರೆಂಡ್ ಹೆಂಗ್ ಗೊತ್ತಾ ಸರ್, ನಾನು ಹೂ ಅಂದ್ರೆ ಮುಗ್ದೋಯ್ತು ಸರ್, ಇನ್ನೇನು ಎಕ್ಸ್ಟ್ರಾ ಮಾತಾಡೋಂಗೆ ಇಲ್ಲ, ನಾನ್ ಗೆರೆ ಹಾಕಿದ್ರೆ ಆ ಗೆರೆ ದಾಟದೇ ಇಲ್ಲ ಅಂತ. ನೀವು ಗೆರೆ ಹಾಕಿರ್ತೀರಾ, ಅವ್ರು ಗೆರೆ ದಾಟಲ್ಲ, ಗೆರೆ ಹತ್ರನೇ ಇರಲ್ಲ, ಎಲ್ಲೋ ಓಡೋಗಿರ್ತಾರ ಆಲ್ರೆಡಿ ಅವರು. ಹಾಗಾಗಿ ಗೆಸ್ಟ್ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಬೇಡ, ಆದ್ರೆ ನಂಬಿಕೆ ಇರಲಿ. ಕಾನ್ಫಿಡೆನ್ಸೇ ಬೇರೆ, ನಂಬಿಕೆನೇ ಬೇರೆ. ನಂಬಿಕೆ ಏನು, ಇವತ್ತಲ್ಲ ನಾಳೆ ಬರ್ತಾರೆ, ಅಥವಾ ಈಗ ಬರ್ತಾರೆ, ಇರ್ಲಿಲ್ವಾ ನಾಳೆ ಬರ್ತಾರೆ, ಇಲ್ಲಿ ಇನ್ನೊಂದ್ ದಿನ ಬರ್ತಾರೆ, ಪರವಾಗಿಲ್ಲ, ನಂಬಿಕೆ ಇರ್ಲಿ, ಅನುಮಾನ ಪಡಬೇಡಿ. ಆದ್ರೆ ಓವರ್ ಕಾನ್ಫಿಡೆನ್ಸ್, ನಾನು ಹೇಳಿದ್ಮೇಲೆ ಮುಗೀತು ಸರ್, ಮಾಡೇ ಮಾಡ್ತಾರೆ ಅವರು, ಹಂಗೆಲ್ಲ ತಗೊಳಕ್ ಹೋಗ್ಬೇಡಿ. ನೀವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಡಿ, ಅವ್ರ ಮೇಲೆ ಓವರ್ ಕಾನ್ಫಿಡೆನ್ಸ್ ಇಡಬೇಡಿ. ಬಟ್ ಅದೇ ಕಾನ್ಫಿಡೆಂಟ್ ಆಗಿ ಬಿಸ್ನೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತದನ್ನ, ಪ್ಲಾನ್ ನ ಪ್ರೆಸೆಂಟ್ ಮಾಡುವಂತದನ್ನ ಮಾತ್ರ ನೀವು ಮಾಡ್ಬೇಕಾಗತ್ತೆ. ರೈಟ್? ಸೊ ಆ ಕಾನ್ಫಿಡೆನ್ಸ್ ಬಹಳ ಮುಖ್ಯ ಆಗತ್ತೆ. ಅದಾದ್ಮೇಲೆ ನೀವು ಪ್ರೆಸೆಂಟೇಶನ್ ಮಾಡಕ್ ಹೋದಾಗ ನಾನು ಈಗ ಏನ್ ಹೇಳ್ತಿದೀನಿ ಇದೆಲ್ಲವೂ ಕೂಡ ಓಮ್ ಪ್ರೆಸೆಂಟೇಶನ್, ಅಂದ್ರೆ ಮನೆಗೆ ಹೋಗಿ ಮಾತಾಡುವಂತದ್ದು. ಅದು ಫಾಲೋಅಪ್ ಅಲ್ಲಿ ಆಗ್ಬೋದು ಅಥವಾ ಪ್ರೆಸೆಂಟೇಶನ್ ಆಗ್ಬೋದು, ಹೆಂಗಿರ್ಬೇಕು ಅಂತ. ಇನ್ ಸ್ಟೇಜ್ ಬೇರೆ, ಅದು ಬೇರೆ ಸಪರೇಟ್ ಆಗಿ ಹೇಳ್ತೀನಿ ಇನ್ನೊಂದ್ಸರಿ. ಅದು ಬೇರೆ ಸ್ಕಿಲ್ ಇದೆ. ಪ್ರೆಸೆಂಟೇಶನ್ ಸ್ಟೇಜ್ ಅಲ್ಲಿ ಹೆಂಗಿರ್ಬೇಕು, ಹೆಂಗ್ ನಿಂತ್ಕೋಬೇಕು, ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಸ್ಟೇಜ್ ಅಲ್ಲಿ ನೀವು ಯಾವ ತರ ಇರಬೇಕು ನೀವು. ಸೊ ಅಥವಾ ಒಟ್ಟಾರೆ ಅದು ಬೇರೆ ಬರುತ್ತೆ. ಈಗ ಸದ್ಯಕ್ಕೆ ನೀವು ಮನೆಗಳಿಗೆ ಹೋದಾಗ ಅಥವಾ ಪ್ರೆಸೆಂಟೇಶನ್ ಕೊಡಕ್ ಹೋದಾಗ ಸದ್ಯಕ್ಕೆ ಹೇಗಿರ್ಬೇಕು ಅನ್ನೋದಂತ, ಫಸ್ಟ್ ಆಫ್ ಆಲ್ ಬಿ ಕಂಫರ್ಟಬಲ್ ಗಿರಿ. ಗಾಬರಿ ಆಗೋದು, ಕನ್ಫ್ಯೂಸ್ ಆಗೋದು, ಕೆಲವರು ಶೇಕ್ ಆಗ್ತಿರ್ತಾರೆ, ಕೈಯೆಲ್ಲ ಶೇಕ್ ಆಗ್ತಿರುತ್ತೆ, ಆ ಗಾಬರಿ ಆಗ್ಬಿಡ್ತಾರೆ. ಸೊ ಪ್ರೆಸೆಂಟ್ ಬನ್ನಿ, ಕಾನ್ಫಿಡೆನ್ಸ್ ಆಗಿರಿ, ಡೆಫಿನೆಟ್ ಆಗಿ ರಿಸಲ್ಟ್ ಬರುತ್ತೆ ಕಾನ್ಫಿಡೆನ್ಸ್ ಆಗಿದ್ರೆ. ಹಂಗಾಗಿ ಬಿ ಕಂಫರ್ಟಬಲ್, ಆರಾಮಾಗಿರಿ, ಆರಾಮದಾಯಕವಾಗಿರಿ. ಸೊ ಅಕಸ್ಮಾತ್ ಅಪ್ಲೈನ್ಸ್ ಗಳು ಕರ್ಕೊಂಡು ಹೋದ್ರ, ಲೀಡರ್ಸ್ ಗಳನ್ನ ಕರ್ಕೊಂಡು ಹೋಗ್ಲು ಅಷ್ಟೇ ಕಾನ್ಫಿಡೆಂಟ್ ಆಗಿರಿ. ಸೊ ನೀಟಾಗಿ ಕೂತ್ಕೊಳ್ಳಿ, ಫಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿ, ಆಮೇಲೆ ಅಪ್ಲೈನ್ ಪರಿಚಯ ಮಾಡ್ಕೊಡಿ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಪ್ಲೈನ್ ಬಂದಿರ್ತಾರ, ಲೀಡರ್ ಬಂದಿರ್ತಾರ, ಇವ್ರಿಗೆ ಗಾಬರಿ, ನಮ್ ಸರ್ ಬಂದ್ರು ಅವ್ರನ್ನೂ ಗಾಬರಿ ಮಾಡ್ಬಿಡ್ತಾರೆ. ಸಡನ್ ಆಗಿ ಹೋಗಿ ಅವ್ರ ಮನೆ ಟಿವಿ ಆಫ್ ಮಾಡ್ಬಿಡ್ತಾರೆ, ಫೋನ್ ಎಲ್ಲ ಸೈಲೆಂಟ್ ಮಾಡಿ, ನಿಮ್ ಫೋನ್ ಎಲ್ಲ ಸೈಲೆಂಟ್. ಅವ್ರಿಗೆ ಯಾಕೆ ಹಿಂಗೆಲ್ಲ ಮಾಡಿಸ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹಂಗೆಲ್ಲ ಏನಿಲ್ಲ, ಫಸ್ಟ್ ಆರಾಮಾಗಿ ಹೋಗಿ. ಸೊ ಯಾಕಂತ ಹೇಳಿದ್ರೆ ಸರ್ ನಿಮಗೆ, ನಿಮ್ಮ ಅಪ್ಲೈ ನಿಮಗ್ ಸರ್, ಅಥವಾ ನಿಮ್ಮ ಅಪ್ಲೈ ನಿಮ್ಗೆ ಮೇಡಮ್, ಬಟ್ ಅವ್ರಿಗೆ ಗೊತ್ತಿರಲ್ಲ ಅದು. ಅವ್ರಿಗೆ ಅರ್ಥ ಆಗೋ ತನಕ ನೀವು ಅದನ್ನ ಸ್ಮೂತ್ ಆಗಿ ತಗೊಂಡ್ ಹೋಗೋದಕ್ಕೆ ನೀವು ಮೈಂಡ್ ಸೆಟ್ ಮಾಡ್ಬೇಕು. ಹಾಗಾಗಿ ಕಂಫರ್ಟಬಲ್ ಆಗಿರಿ, ಆರಾಮಾಗಿರಿ, ಖುಷಿಯಾಗಿರಿ. ಸೊ ಫಸ್ಟ್ ಆಫ್ ಆಲ್ ಕಾಮ್ ಆಗಿರಿ ನೀವು. ಸೊ ಅದಾದ್ಮೇಲೆ ಅಪ್ಲೈನ್ ಎಲ್ಲ ಸಿಟ್ಟಿಂಗ್ ಅರೇಂಜ್ ಮಾಡಿದ್ಮೇಲೆ ಆಮೇಲೆ ನೀವು ಅಪ್ಲೈನ್ ಬಗ್ಗೆ ಏನು ನಿಂತು ಪರಿಚಯ ಮಾಡ್ಕೊಡ್ಬೇಕು. ಅವ್ರಿಗೆ ನೀರ್ ವ್ಯವಸ್ಥೆ ಮಾಡಿ, ಸರ್ ಬನ್ನಿ ಕೂತ್ಕೊಳ್ಳಿ, ಮೇಡಮ್ ಬನ್ನಿ ಕೂತ್ಕೊಳ್ಳಿ, ಒಂದೆರಡು ಗ್ಲಾಸ್ ನೀರ್ ಕೊಡಿ, ಆಮೇಲೆ ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಏನಿಲ್ಲ ನಾನು ಇವತ್ತು ಈ ತರ ಒಂದು ವಿಷಯಕ್ಕೆ ಬಂದಿದ್ದೀನಿ,
ನಾನು ಇಂಥ ವಿಷಯ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ಬಿಟ್ಟು. ಆದ್ರೆ ಇವತ್ತು ನನ್ನ ಅದೃಷ್ಟ ಮತ್ತೆ ನಿಮ್ಗಳ ಅದೃಷ್ಟ, ಬಟ್ ಎಸ್ಪೆಷಲಿ ಈ ತರ ನಮ್ ಮೇಡಮು, ನಮ್ ಸರ್ರು ನಮ್ ಜೊತೆಗೆ ಈ ತರ ವರ್ಕ್ ಮಾಡಕ್ ಬಂದಿದ್ದಾರೆ, ನನಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ. ಸೊ ನನ್ನ ಸ್ಟ್ರೆಂತ್ ಇವರು, ನನ್ನ ಪ್ಲಸ್ ಪಾಯಿಂಟ್ ಇವರು. ನಾನು ಏನಾದ್ರೂ ಇವತ್ತು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ದೊಡ್ಡ ಕನ್ಸೆಪ್ಟ್ ಇಟ್ಕೊಂಡು ಬೆಳೆಯಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಇವ್ರು ಆಗಿದ್ದಾರೆ. ಸೊ ಹಾಗಾಗಿ ಇವರು ಇವತ್ತು ನಮ್ಮೊಟ್ಟಿಗೆ ಬಂದಿರುವಂತದ್ದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಸೊ ಇವ್ರ ಟೈಮ್ ಸಿಕ್ಕಿರೋದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಬಟ್ ಅವರ ಟೈಮ್ ಸಿಕ್ಕಿರೋದು ಕೂಡ ನಿಮ್ಗೂ ಕೂಡ ಪ್ಲಸ್ ಪಾಯಿಂಟ್. ಸೊ ಅನ್ನೋ ತರ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಇವ್ರು ದೇವ್ರು, ಇವ್ರು ದೇವ್ರು ಇದ್ದಂಗೆ, ಇಂತ ದೇವ್ರೇ ನಿಮ್ ಮನೆಗ್ ಬಂದಿದ್ದಾರೆ, ಹಿಂಗೆಲ್ಲ ತಪ್ಪಾಗಿ ಸ್ವಲ್ಪ ಅದು ಒಂಥರ ಅವ್ರಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅದೆಲ್ಲ ರಾಂಗ್ ಅನ್ಸ್ಬಿಡುತ್ತೆ. ಅವ್ರನ್ನ ದೇವ್ರು ಅಂದ್ಬಿಡೋದು, ದೇವ್ರೇ ನಿಮ್ ಮನೆಗ್ ಬಂದಿದ್ದಾರೆ ಅನ್ಬಿಡೋದು. ಸೊ ದಯವಿಟ್ಟು ಆತರ ಪದಗಳನ್ನ ಬಳಸಬೇಡಿ. ಇದು ಬಹಳ ಬಿಸ್ನೆಸ್ ಅಷ್ಟೇ. ಇಟ್ಸ್ ಪ್ರೊಫೆಷನಲಿಸಮ್ ನ ಮೇಂಟೈನ್ ಮಾಡೋದು, ಅಫಿಷಿಯಲ್ ಕಾನ್ಸೆಪ್ಟ್ ನ ಕನೆಕ್ಟ್ ಮಾಡೋದು ಬೇಕೇ ಹೊರತು ಸೊ ಬೇರೆ ತರ ಎಲ್ಲ ನಾವು ಹೋಗುವಂತದ್ದು. ಆಮೇಲೆ ಕೆಲವರು ಇವ್ರ ದೇವ್ರು ನೀವು ನಿಂತ್ಕೊಳ್ಳಿ, ಒಂಥರ ಅವ್ರಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಯಾವ್ದೋ ಯಾರನ್ನೋ ಕರ್ಕೊಂಬಂದ್ ಏನೋ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅನ್ಸ್ಬಿಡುತ್ತೆ. ಹಂಗೆಲ್ಲ ಬೇಡ. ಅದೊಂಥರ ಚೆನ್ನಾಗೂ ಕಾಣಿಸಲ್ಲ ಅದೆಲ್ಲ. ಸೊ ಹಾಗಾಗಿ ಹಪ್ಲೇನು ಅವ್ರ ಲೀಡ್ರು, ಮೆಂಟರು, ಕೋಚು ಅವ್ರನ್ನ ಹೇಗ್ ಪರಿಚಯ ಮಾಡ್ಕೋಬೇಕು ಹಾಗೆ ಪರಿಚಯ ಮಾಡ್ಕೊಡಿ ಸಾಕು. ಬಟ್ ಆದ್ರೆ ಬೇರೆ ಒಂಥರ ರೂಟ್ ಅಲ್ಲೆಲ್ಲ ಪರಿಚಯ ಮಾಡ್ಕೊಡೋದು, ಮತ್ತೆ ಇವ್ರು ಇಡೀ ಇಂಡಿಯಾ ಗೊತ್ತು, ಇಡೀ ಪ್ರಪಂಚ ಗೊತ್ತು, ಹಂಗೆಲ್ಲ ತಪ್ಪಾಗೆಲ್ಲ ಹೇಳ್ಬಿಡ್ತೀರಾ. ದಯವಿಟ್ಟು ಆತರ ಯಾರು ಕೂಡ ಆತರ ಪದಗಳು ಬಳಸ್ಬೇಡಿ. ಇಲ್ಲ ಖಂಡಿತ ಆತರ ಎಲ್ಲ ಎಷ್ಟೋ ನಮ್ಗೆ ಆಕ್ಚುಲಿ ಯಾವ್ದೋ ಒಂದು ನ್ಯೂಸ್ ಅಲ್ಲೋ ಅಥವಾ ಯಾವ್ದೋ ಒಂದು ಹಿಂಗೆ ಕೇಳ್ತಾ, ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವ್ರು ಅಂತ ಅನ್ಸ್ಕೊಂಡ್ರು ಸಚಿನ್ ತೆಂಡೂಲ್ಕರ್ ಪ್ರಪಂಚದ ಎಷ್ಟೋ ದೇಶಗಳಿಗೆ ಸಚಿನ್ ತೆಂಡೂಲ್ಕರ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದ್ ನಿಜನ ಸುಳ್ಳ ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಗಮನಿಸಿಲ್ಲ ಜಾಸ್ತಿ. ಬಟ್ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಎಷ್ಟೋ ದೇಶಗಳಿಗೆ ಸಚಿನ್ ತೆಂಡೂಲ್ಕರ್ ಗೊತ್ತಿಲ್ಲ. ಯೋಚನೆ ಮಾಡಿ, ಕ್ರಿಕೆಟ್ ನ ದಿಗ್ಗಜ, ದೇವ್ರು ಅನ್ಸ್ಕೊಂಡವ್ರು, ದೇಶದ ಮೂಲೆ ಮೂಲೆಗೂ ಪರಿಚಯ ಇರುವಂತ ಒಬ್ಬ ವ್ಯಕ್ತಿ. ಸೊ ಎಂತ ಒಂದು ಪ್ರಶಸ್ತಿ ಪಡೆದಿರುವಂತ ವ್ಯಕ್ತಿ, ಎಷ್ಟು ಅವಾರ್ಡ್ಗಳನ್ನ ಪಡ್ಕೊಂಡಿರುವಂತ ಒಬ್ಬ ವ್ಯಕ್ತಿ, ಎಂತ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಕ್ರಿಕೆಟ್ ಜಗತ್ತಿನಲ್ಲಿ, ಲೋಕದಲ್ಲಿ. ಅಂತ ವ್ಯಕ್ತಿನ ಎಷ್ಟೋ ದೇಶಗಳು ಗೊತ್ತಿಲ್ಲ ಅಂದ್ರೆ ಇನ್ ನಾವೆಲ್ಲ ಯಾವ ಲೆಕ್ಕ? ಸೊ ಹಂಗಾಗಿ ಹೆಂಗೆಂಗೋ ಪರಿಚಯ ಮಾಡ್ಕೊಟ್ಬಿಡೋದೆಲ್ಲ ದಯವಿಟ್ಟು ಅಂದ್ರೆ ನಾವು ಬಳಸೋ ಪದಗಳಿಗೆ ತೂಕ ಇರಬೇಕು. ಸೊ ಆ ತೂಕ ಕಳ್ಕೊಳ್ಳೋ ತರ ನಾವು ಬಳಸಬಾರ್ದು, ಪರಿಚಯ ಮಾಡ್ಕೊಡ್ಬಾರ್ದು. ಸರಿನಾ? ಅದೊಂದನ್ನ ನೀವು ಗಮನಿಸಿ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಆ ಆ ಪರಿಚಯ ಮಾಡ್ಕೊಡಕ್ಕೆ ನಿಮ್ಗೆ ಈಸಿ ಆಗೋದು ಯಾವ್ದು ಅಂದ್ರೆ ಕಂಫರ್ಟಬಲ್ ಆಗಿರುವಂತದ್ದು. ಕಾನ್ಫಿಡೆಂಟ್ ಆಗಿರಿ, ಕಂಫರ್ಟಬಲ್ ಆಗಿರಿ. ಸೊ ಅದು ಮತ್ತೆ ಅಪ್ಲೈನ ಪರಿಚಯ ಮಾಡಕ್ಕೆ ನೀವು ನಿಂತ್ಕೊಂಡಿ, ಬಟ್ ಅವ್ರನ್ನ ನಿಲ್ಸೋದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಬೇಕಾದ್ರೆ ನೀವು ಕೂರ್ಸಿ ಅಪ್ಲೈನ್ಸ್ ಗಳನ್ನ ಅಥವಾ ಲೀಡರ್ಸ್ ಗಳು ಕೂರ್ಸಿ ಸತ್ತ ಇಟ್ಟು ಕೂತ್ಕೊಳ್ಳಿ, ಸರ್ ಮೇಡಮ್ ಕೂತ್ಕೊಳ್ಳಿ, ನೀರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ಇವ್ರನ್ನೆಲ್ಲ ಕೂರ್ಸಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗ್ಲಿ. ಆಮೇಲೆ ನೀವು ನಿಂತ್ಕೊಂಡು ಸೊ ಈ ತರ ಈ ವ್ಯಕ್ತಿ ಬಂದಿದ್ದಾರೆ, ಇವತ್ತು ಇವ್ರನ್ನ ನಿಮ್ಮನ್ನ ಮೀಟ್ ಮಾಡ್ಸೋಕೋಸ್ಕರ ಕರ್ಕೊಂಡ್ ಬಂದಿದೀನಿ, ನನ್ನ ಈ ಒಂದು ಹೊಸ ಕಾನ್ಸೆಪ್ಟ್ ಇನ್ವಾಲ್ವ್ ಆಗಿದ್ದೀನಿ, ಅದ್ರಲ್ಲಿ ಇವರು ನನ್ನ ಸ್ಟ್ರೆಂತ್, ಇವ್ರು ನಮ್ಮ ಗುರುಗಳು. ಬಟ್ ಎಲ್ಲ ಕಡೆ ಇವ್ರ ಅಪಾಯಿಂಟ್ಮೆಂಟ್ ಸಿಗಲ್ಲ, ಕೆಲವೊಂದ್ ಕಡೆಗೆ ಇವ್ರ ಅಪಾಯಿಂಟ್ಮೆಂಟ್ ಬೇಕಿತ್ತು. ಬಟ್ ಇವತ್ತು ನಿಮಗೆ ಪರಿಚಯ ಮಾಡ್ಕೊಟ್ಟು ಇವ್ರ ಕಡೆನ ಇನ್ಫಾರ್ಮೇಶನ್ ತಿಳ್ಸಕ್ಕೋಸ್ಕರ ನಾನು ಇವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅನ್ನುವಂಥದ್ದನ್ನ ಅರ್ಥ ಮಾಡಿಸಿ. ಸೊ ಹಾಗಾಗಿ ಬಿಸ್ನೆಸ್ ಅಲ್ಲಿ ಅವರು ನಿಮ್ ಗುರುಗಳು ಅನ್ನುವಂಥದ್ದನ್ನು ಅಥವಾ ನಿಮ್ಮ ಮೆಂಟರ್, ನಿಮ್ ಲೀಡರ್ ಅನ್ನುವಂಥದ್ದು ಗೊತ್ತಾಗ್ಬೇಕೇ ಹೊರತು ಬೇರೆ ಇನ್ಯಾವ ರೀತಿನೂ ಅಲ್ಲ. ಸರಿನಾ? ಸೊ ಇದು ಬಹಳ ಮುಖ್ಯ. ಹಂಗಾಗಿ ನಿಮ್ಗೆ ಅದೆಲ್ಲ ಸಾಧ್ಯ ಆಗೋದು ಕಂಫರ್ಟಬಲ್ ಆಗಿರೋದಾಗ. ಆಮೇಲೆ ಅಲ್ಯಾರೋ ಗೆಸ್ಟ್ ಗಳ ಹತ್ರ ಹೋದಾಗ ಅವ್ರನ್ನ ಎಳ್ಕೊಂಡ್ ಬಂದು ಲೀಡರ್ನ ಎಳ್ಕೊಂಡು ಹೋಗಿ ಹ್ಯಾಂಡ್ ಚೆಕ್ ಮಾಡ್ಸೋದೆಲ್ಲ ಮಾಡ್ತಾರೆ. ನನಗಿದು ಅಭ್ಯಾಸ ಆಗಿದೆ, ನೋಡಿದೀನಿ. ಕೆಲವರು ಖುಷಿನಲ್ಲಿ ಏನ್ ಮಾಡ್ತಾರೆ, ಜೋಶ್ನಲ್ಲಿ ಲೀಡರ್ ಕೈನ ಹಿಡ್ಕೊಂಡ್ಬಿಡ್ತಾರೆ, ಅವ್ರ ಕೈನ ಹಿಡ್ಕೊಂಡ್ಬಿಡ್ತಾರೆ. ಅವ್ರು ಕೊಡಕ್ ರೆಡಿ ಇರೋ, ಲೀಡರ್ ಕೊಡಕ್ ರೆಡಿ ಇಲ್ಲ, ಇವರೇ ಇಬ್ರು ಕೈನು ಸೇರ್ಸಿ ಹ್ಯಾಂಡ್ ಚೆಕ್ ಮಾಡಿಸ್ತಾರೆ. ಸೊ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಅವ್ರಿಗೆ ಪರಿಚಯ ಆದಾಗ ಹ್ಯಾಂಡ್ ಚೆಕ್ ಮಾಡೋ ಅಭ್ಯಾಸ ಇದ್ರೆ ಹ್ಯಾಂಡ್ ಚೆಕ್ ಮಾಡ್ತಾರೆ. ಇಲ್ಲ ಕೆಲವು ಮನೆಯವರು ನಮಸ್ಕಾರ ಅಂತ ಹೇಳ್ತಾರೆ, ಸರ್ ನಮಸ್ತೆ ಸರ್, ಬನ್ನಿ ಸರ್, ಥ್ಯಾಂಕ್ ಯು ಸರ್, ದಯವಿಟ್ಟು ಕೂತ್ಕೊಳ್ಳಿ ಅಂತಾರೆ. ನಮಸ್ಕಾರ ಮಾಡಿದವ್ರಿಗೆ ಲೀಡರ್ ಕೂಡ ನಮಸ್ಕಾರ ಮಾಡ್ತಾರೆ, ನೀವು ಕೂಡ ನಮಸ್ಕಾರ ಮಾಡಿ, ಪರವಾಗಿಲ್ಲ. ಅವರು ನಮಸ್ಕಾರ ಮಾಡ್ತಾರೆ, ನೀವು ಅವ್ರನ್ನ ಕೈ ಹಿಡ್ಕೊಂಡ್ಬಂದು ಇವ್ರು ಕೈ ಹಿಡ್ಕೊಂಡ್ಬಂದು ಎಳ್ಕೊಂಡ್ ಕೊಡೋದಿಲ್ಲ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸರಿನಾ? ಜಸ್ಟ್ ಪರಿಚಯ ಮಾಡ್ಕೊಡಿ. ಅವ್ರಿಗೆ ಹ್ಯಾಂಡ್ ಚೆಕ್ ಮಾಡೋ ಅಭ್ಯಾಸ ಖಂಡಿತ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಸೊ ಆ ತರ. ಆಮೇಲೆ ಕೆಲವರು ಲೇಡೀಸ್ ಅಪ್ಲೈನ್ ಇರ್ತಾರೆ, ಆ ಕಡೆ ಜೆಂಟ್ಸ್ ಫ್ಯಾಮಿಲಿ ಇರ್ತಾರೆ, ಅವ್ರನ್ನು ಕೂಡ ನಾವು ಒಂಥರ ಆ ತರ ಎಲ್ಲ ಹ್ಯಾಂಡ್ ಚೆಕ್ ಮಾಡಿಸುವಂತದ್ದೆಲ್ಲ ಅಷ್ಟು ಮನೆಗಳಲ್ಲಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಅಷ್ಟೇ ನಮ್ ಧರ್ಮ. ಸೊ ಹ್ಯಾಂಡ್ ಚೆಕ್ ಮಾಡೋ ಅಭ್ಯಾಸ ಇದ್ರೆ ಅವ್ರು ಬೇಕಾದ್ರೆ ಲೇಡೀಸ್ ಹ್ಯಾಂಡ್ ಚೆಕ್ ಮಾಡ್ತಾರೆ, ಜೆಂಟ್ಸ್ ಹ್ಯಾಂಡ್ ಚೆಕ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮಸ್ತೆ ಮೇಡಮ್ ಅಂತಾರೆ, ಇಲ್ಲ ನಮಸ್ಕಾರ ಬನ್ನಿ ಸರ್ ಕೂರಿ ಅಂತ ಹೇಳ್ತಾರೆ. ಇಷ್ಟಲ್ಲೇ ಮುಗಿಯುತ್ತದು, ಚೆನ್ನಾಗಿರುತ್ತೆ, ಮತ್ತೆ ಡಿಸೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅದು. ರೈಟ್? ಒಂದು. ಆಮೇಲೆ ಪ್ರೆಸೆಂಟೇಷನ್ ನೀವು ಎಂಜಾಯ್ ಮಾಡಿ, ಮಾಡುವವರು ಎಂಜಾಯ್ ಮಾಡಿ, ಕೇಳಿಸ್ಕೊಳ್ಳೋರು ಕೂಡ ಎಂಜಾಯ್ ಮಾಡಿ, ಬಹಳ ಖುಷಿಯಿಂದ ಎಂಜಾಯ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಪ್ರೆಸೆಂಟೇಷನ್ ಕ್ಲಿಕ್ ಆಗ್ಬೇಕಾ, ಎಂಜಾಯ್ ಯುವರ್ ಪ್ರೆಸೆಂಟೇಷನ್. ನಿಮ್ಮ ಆ ಪ್ರೋಗ್ರೆಸ್ ಏನಿದೆಯಲ್ಲ, ಸೊ 40 ಮಿನಿಟ್ಸ್ 30ರಿಂದ 40 ನಿಮಿಷಗಳ ಕಾಲ ಬಹಳ ಎಂತೋಸಿಯಾಸಮ್ ಇಂದ, ಉತ್ಸಾಹದಿಂದ ಎಂಜಾಯ್ ಮಾಡಿ. ಈಗ ಹೆಂಗೆ ಸಿಂಗರ್ಗಳು ಒಂಥರ ತನ್ಮಯದಿಂದ ಹಾಡ್ ಹೇಳಲ್ವಾ, ಆ ತರ ನಿಮ್ ಪ್ರೆಸೆಂಟೇಷನ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೇಳಿ. ಅದನ್ನ ಬಿಟ್ಬಿಡ್ತೀನೋ, ಇದನ್ನ ಬಿಟ್ಬಿಡ್ತೀನೋ, ಅದನ್ನ ಮರ್ತ್ಕೊಂಡ್ಬಿಡ್ತೀನೋ, ಇದನ್ನ ಮರ್ತ್ಕೊಂಡ್ಬಿಡ್ತೀನೋ, ಹಂಗೇನು ಬೇಡ. ನೀವು ಮರೆತ್ರೆ ನಿಮಗ್ ಗೊತ್ತಿರುತ್ತೆ, ಮರೆತ್ರೆ ಪರವಾಗಿಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಗೆಸ್ಟಿಗೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಎಂಜಾಯ್ ಮಾಡಿ.
ನೀವ್ ಯಾವಾಗ ನಿಮ್ಮ ಪ್ರೆಸೆಂಟೇಶನ್ ಎಂಜಾಯ್ ಮಾಡ್ತೀರಾ ಅವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಂಜಾಯ್ ಮಾಡ್ಬೇಕು ಅಂದ್ರೆ ಕಂಫರ್ಟಬಲ್ ಇರ್ಬೇಕು, ನೀವು ಟೆನ್ಷನ್ ಇರಬಾರ್ದು, ಕನ್ಫ್ಯೂಸ್ ನಲ್ಲಿ ಇರಬಾರ್ದು. ಓಕೆ, ಒಂದು. ಆಮೇಲೆ ಎರಡನೇದು, ಡೋಂಟ್ ಗೆಟ್ ಪರ್ಸನಲಿ, ವೈಯಕ್ತಿಕವಾಗಿ ತಗೋಬೇಡಿ ಇದನ್ನ. ವೈಯಕ್ತಿಕವಾಗಿ ಅಂದ್ರೆ ಏನು, ಕೆಲವರು ಎಮೋಷನಲಿ ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತಾರೆ. ಅಕಸ್ಮಾತ್ ಆ ಮನೆಯವ್ರು ಏನಾದ್ರು ಸಡನ್ ಆಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ, ಏನದೆಲ್ಲ ನಮ್ಗೆ ಗೊತ್ತಿಲ್ಲ, ನೀವ್ ಹೆಂಗೆ ಹೇಳ್ಬೇಕಿತ್ತು, ನಿಮ್ ಮುಂಚೆನೆ ತಿಳಿಸ್ಬೇಕಿತ್ತು, ಇಂಥವೆಲ್ಲ ನಮ್ಗೆ ಗೊತ್ತಾಗಲ್ಲ, ನಮ್ಗೆ ಹೇಳಕ್ ಬರ್ಬೇಡಿ, ಹಿಂಗೆಲ್ಲ ಹೇಳಿದಾಗ ಇಮಿಡಿಯೇಟ್ ಪರ್ಸನ್ ಆಗಿ ತಗೊಂಡ್ಬಿಡ್ತಾರೆ, ಹರ್ಟ್ ಮಾಡ್ಕೊಂಡ್ಬಿಡ್ತಾರೆ, ಮನ್ಸಿಗೆ ತಗೊಂಡ್ಬಿಡ್ತಾರೆ, ಹೃದಯಕ್ಕೆ ಹಾಕೊಂಡ್ಬಿಡ್ತಾರೆ, ನೋವು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಮೋಸ್ಟ್ಲಿ ಭಾವನೆಗಳ ಮೇಲೆ ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ಮಾಡ್ಕೋಬೇಡಿ. ಇಟ್ಸ್ ಎ ಬಿಸ್ನೆಸ್ ನ ಬಿಸ್ನೆಸ್ ತರ ನೋಡಿ, ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಅವ್ರು ಏನು ರಿಜೆಕ್ಟ್ ಮಾಡ್ತಾ ಇದಾರೆ, ಎಕ್ಸಾಂಪಲ್, ಇವೆಲ್ಲ ಬೇಡ ಅಂದ್ರೇನು, ಬಿಸ್ನೆಸ್ ಬೇಡ ಅಂತಿದ್ದಾರೆ, ಬಿಸ್ನೆಸ್ ಅಂತಾನೆ ಬೇಡ ಅಂತಿದ್ದಾರೆ. ಬಿಸ್ನೆಸ್ ಬೇಡ ಮೇಡಮ್ ಬಿಟಾಕಿ, ಬಿಸ್ನೆಸ್ ಬೇಡ ಸರ್ ಬಿಟಾಕಿ, ಕೊಡಿ ಮೇಡಮ್ ನೀರ್ ಕೊಡಿ, ಒಂದ್ ಲೋಟ ಕೂತ್ಕೊಳ್ಳೋಣ, ಮತ್ತೆ ನೀವ್ ಯಾವ ಕಡೆಯವರು, ನಾವ್ ಯಾವ ಕಡೆಯವರು, ನೀವೇನ್ ಮಾಡ್ಕೊಂಡಿದೀರ, ನಾವೇನ್ ಮಾಡ್ಕೊಂಡಿದೀವಿ, ಮಾತಾಡೋಣ ಬಿಡಿ ಪರ್ಸನಲ್ ಆಗಿ. ಜಸ್ಟ್ ಒಂದು ಕಾನ್ವರ್ಸೇಷನ್ ಮಾಡಿ, ಡಿಸ್ಕಷನ್ ಮಾಡಿ, ಜಸ್ಟ್ ಒಂದು ಬಾಂಡಿಂಗ್ ಬೆಳೀತದೆ, ಫ್ರೆಂಡ್ಶಿಪ್ ಮಾಡುತ್ತೆ. ಬಿಸ್ನೆಸ್ ಹೇಳೋದೇ ಬೇಡ, ಪರವಾಗಿಲ್ಲ. ಫಸ್ಟ್ ಆರಾಮಾಗಿರಿ. ಅವ್ರು ನೀವ್ಯಾರು ಅಂತ ಗೊತ್ತಾಗಬೇಕು, ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾಗಬೇಕು, ಅವ್ರಲ್ಲಿ ಕನ್ಫ್ಯೂಸ್ ಹೋಗ್ಬೇಕು, ಏನೋ ಒಂದು ಸಡನ್ ಆಗಿ ಒಂದು ಭಯ ಬಂದ್ಬಿಟ್ಟಿರ್ತದೆ, ಅಥವಾ ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಆರಾಮಾಗಿರಿ. ನಿಮ್ಗೊಂದು 2-3 ಎಕ್ಸಾಂಪಲ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೂ ಆಗಿದೆ. ಸೊ ನಾನು ಇದೇ ತರ ಐ ಥಿಂಕ್ 800 ಕಡೆ ಒಂದು ಪ್ರೆಸೆಂಟೇಶನ್ ಇತ್ತು. ನಾನು ಫೀಲ್ಡ್ ವರ್ಕ್ ಮಾಡೋ ಟೈಮಲ್ಲಿ ಇನ್ನು ಆರಂಭದ ದಿನಗಳಲ್ಲಿ ಒಬ್ರು ಸ್ಟ್ರೇಂಜರ್ ಪರಿಚಯ ಆಗಿದ್ರು. ಅವ್ರನ್ನ ಪರಿಚಯ ಮಾಡ್ಕೊಂಡು ಪ್ಲಾನ್ ಎಲ್ಲ ಕೊಟ್ಟೆ, ಪ್ರೆಸೆಂಟೇಶನ್ಸ್ ತಿಳಿಸ್ದೆ. ಅವ್ರಿಗೆ ಫಾಲೋ ಅಪ್ಗೆ ಅಂತ ಅವ್ರ ಮನೆ ಲೊಕೇಶನ್ಸ್ ಎಲ್ಲ ತಗೊಂಡಿದ್ದೆ, ಹೋದೆ. ಅವ್ರಿಗೆ ಮೋಸ್ಟ್ಲಿ ಆ ಹುಡುಗನ್ಗೆ ಅವ್ರ ಅಮ್ಮಗೆ ಏನೋ ಹೇಳಿದ್ರೇನೋ, ಅವ್ರ ಅಮ್ಮ ನಮ್ಮ ಹುಡುಗ ಚಿಕ್ಕವನು ಅಂದ್ರೆ ಮೀನ್ಸ್ ನಮ್ಮ ಏಜ್ ಆಗಿಲ್ಲ, ಇನ್ನು ಬ್ಯಾಚುಲರ್ಸ್ ಎಲ್ಲ ಆಗಿರೋ ಟೈಮ್ನಲ್ಲಿ, ನಮ್ಮ ಮಗ ಎಲ್ಲಿದಕ್ಕೆಲ್ಲ ಹೋಗ್ಬಿಟ್ಟು ಏನೋ ಕೆಟ್ಟೋಗ್ಬಿಡ್ತೇನೋ, ಆತರ ಏನೋ ಆಗ್ಬಿಡ್ತೇನೋ ಅನ್ನೋ ತರದ್ದು ಒಂದು, ಅವರೆಲ್ಲ ಆ ತರದ್ದು ಒಂದು ಮೈಂಡ್ ಸೆಟ್ ಇತ್ತು ಪಾಪ. ಅವ್ರು ಏನ್ ಮಾಡ್ತಿದ್ದಾರೆ, ನಾನ್ ಬರ್ತಿದೀನಿ ಅಂತ ಹುಡುಗ ಹೇಳಿದಾನೆ. ಆ ಹುಡುಗ ನನ್ನ ಹತ್ರ ಪಾಪ ನನ್ನ ಫ್ರೆಂಡ್ಶಿಪ್ಗೋಸ್ಕರ ಬನ್ನಿ ಸರ್, ಆಯ್ತು ಸರ್ ಅಂತ ಹೇಳ್ಬಿಟ್ಟಿದ್ದಾನೆ. ಬಟ್ ಅವ್ರ ಅಮ್ಮನ್ಗೆ ಅದನ್ನ ಫೇಸ್ ಮಾಡಕ್ ಆಗ್ತಿಲ್ಲ. ಅವ್ನ್ ಏನ್ ಮಾಡಿದ, ಮನೆ ಒಳಗಡೆ ಇದ್ದಾನೆ. ಅವ್ರ ಅಮ್ಮ, ನಾವು ಬರ್ತಿದ್ವಿ ಗೊತ್ತಾದ ತಕ್ಷಣ ಈಚೆಗೆ ಬಂದಿದ್ದೆ, ಅಯ್ಯೋ ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಡಿ, ನಮ್ಮ ಮನೆಗಂತೂ ಬರ್ಲೇಬೇಡಿ ನೀವು, ನಮ್ಗೆ ಅವೆಲ್ಲ ಆಗೋದೇ ಇಲ್ಲ, ನಮ್ಮ ಹುಡುಗ ಹೆಂಗೋ ಚೆನ್ನಾಗಿದ್ದಾನೆ. ಪಾಪ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಗೊತ್ತಿಲ್ಲ. ಒಂದ್ ಕಡೆ ಸಡನ್ ಆಗಿ ಫಸ್ಟ್ ನಿಜವಾಗ್ಲೂ ಅದೇನಾದ್ರು ವಸ್ತ್ರಲ್ಲ ಆಗ್ಬಿಟ್ಟಿದ್ರೆ ನಾನು ಅಪ್ಸೆಟ್ ಆಗ್ಬಿಡ್ತಿದ್ದೆ, ನೆಗೆಟಿವ್ ಆಗ್ಬಿಡ್ತಿದ್ದೆ. ಬಟ್ ಆಲ್ರೆಡಿ ನಮ್ಮ ಅಪ್ಲೈನ್ಸ್ ಗಳು ನನ್ನ ಟ್ರೈನ್ ಅಪ್ ಮಾಡಿದ್ರು, ಸ್ವಲ್ಪ ನನಗೆ ಈ ತಿಳುವಳಿಕೆ ಕೊಟ್ಟಿದ್ರು, ಈ ನಾಲೆಡ್ಜ್ ಎಲ್ಲ ಇತ್ತು. ಆಗ ಹೋಗ್ತಿದ್ದಂಗೆನೆ, ಹೌದಮ್ಮ, ಇಲ್ಲಮ್ಮ ತಪ್ಪು ತಿಳ್ಕೊಬೇಡಿ, ಸಾರಿ ನಿಮ್ಗೆ ಏನೋ ಬೇಜಾರಾಯ್ತನ ಪಾಪ ಬಂದಿದ್ದು, ಮೋಸ್ಟ್ಲಿ ನಾನು ಬರೋದು ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ ನಾನು, ಮತ್ತೆ ನಾನ್ ನಿಮ್ಗೆ ಪರಿಚಯ ಇಲ್ವಲ್ಲ, ನಿಮ್ ಮಗನ್ ಮಾತ್ರ ಪರಿಚಯ ಇದೆ, ನಿಮ್ಗೆ ಪರಿಚಯ ಇಲ್ದಿರೋದ್ರೆ ನಿಮ್ಗೆ ಹಂಗ ಅನಿಸ್ತಿದೆ ಅಮ್ಮ ಅಂತೇಳಿ ಅವ್ರ ಮನೆ ಒಳಗಡೆ ಸೇರಿಸಿಲ್ಲ. ಅವರು ಬಾಗ್ಲಿಂದ ಒಳಗಡೆ ಇದಾರೆ, ನನ್ನ ಬಾಗ್ಲು ಹೊರಗಡೆ ನಿಲ್ಸ್ಕೊಂಡು ಮಾತಾಡ್ತಿದ್ದಾರೆ, ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಬಿಡ್ತಿಲ್ಲ. ಆಗ ಆಯ್ತಮ್ಮ ಪರವಾಗಿಲ್ಲ, ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ನನಗೆ ನಿಮ್ ಮಗ ಏನಾದ್ರು, ಇಲ್ಲ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ, ನೀವು ಬರಬೇಡಿ ಅಂತ ಹೇಳಿದ್ರೆ ನಾನು ಖಂಡಿತ ಬರ್ತಾ ಇರ್ಲಿಲ್ಲಮ್ಮ. ಬಟ್ ನಂಗೆ ಗೊತ್ತಿಲ್ಲ ಅಲ್ಲ, ಅವ್ರ ಲೊಕೇಶನ್ ಎಲ್ಲ ಕಳ್ಸಿದ್ರು, ಆಯ್ತು ಸರ್ ಓಕೆ ಸರ್ ಅಂತ ಹೇಳಿದ್ರಲ್ಲ ಅಂತ ಬಂದ್ಬಿಟ್ಟೆ. ಸೊ ಸಾರಿ ಅಮ್ಮ, ನಿಮ್ಗೆ ಡಿಸ್ಟರ್ಬ್ ಮಾಡಿದ್ದು ನನಗೆ ಬೇಜಾರಾಗ್ತಿದೆ ಪಾಪ, ನಾನು ನಿಮ್ಗೆ ಹೇಳ್ ಬರ್ಬೇಕಿತ್ತು, ಅಥವಾ ನಿಮ್ಮ ಹತ್ರ ಮಾತಾಡ್ ಬರ್ಬೇಕಾಯ್ತು ಅನಿಸ್ತಾ ಇದೆ ಅಮ್ಮ, ನನ್ನಿಂದ ನಿಮ್ಗೆ ಡಿಸ್ಟರ್ಬ್ ಆಯ್ತು, ಐ ಎಕ್ಸ್ಟ್ರೀಮ್ಲಿ ಸಾರಿ ಅಮ್ಮ, ಈ ತರ ಇನ್ ಮುಂದೆ ಆಗಲ್ಲ, ನಾನು ಈ ಕಡೆ ಬರೋಕ್ ಹೋಗಲ್ಲ ನಾನು ಅಂತ ಹೇಳಿದೆ. ಅವ್ರು ನನ್ನ ಆತರ ಬರಕ್ ಹೋಗಲ್ಲ, ನಾನ್ ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕಾಯ್ತು, ಸಾರಿ ಅಮ್ಮ ಬೇಜಾರಾಗ್ಬೇಡಿ ಪಾಪ, ನನ್ನಿಂದ ನಿಮ್ಗೆಲ್ಲ ಡಿಸ್ಟರ್ಬೆನ್ಸ್ ಆಯ್ತು, ನೀವ್ ಗಾಬರಿ ಆದ್ರಿ ಅನ್ಸುತ್ತೆ ಅಂತೆಲ್ಲ ಹೇಳ್ತಿದ್ದಂಗೆ ಸ್ವಲ್ಪ ಕೂಲ್ ಆದ್ರು, ಕಾಮ್ ಆದ್ರು. ಆಮೇಲೆ ಅಮ್ಮ ತಪ್ಪು ತಿಳ್ಕೊಬೇಡಿ, ಸೊ ಬಂದಿದ್ದೀನಿ, ಅಷ್ಟು ದೂರ ನಡ್ಕೊಂಡ್ ಬಂದೆ, ಗಾಡಿ ಇರ್ಲಿಲ್ಲ, ನಾನು ಬಸ್ಸಲ್ಲಿ ಹೋಗಿದ್ದೆ, ಇನ್ನು ಏನು ಬೈಕ್ ಏನೋ ತಗೊಂಡಿರ್ಲಿಲ್ಲ, ಇವನ್ ಸೈಕಲ್ ಇರ್ಲಿಲ್ಲ ನನ್ಗೆ ಆ ಟೈಮ್ ನಲ್ಲಿ. ಆ ಸ್ವಲ್ಪ ನಡ್ಕೊಂಡ್ ಬಂದೆ, ಬಾಯಾರಿಕೆ ಆಗ್ತಿದೆ, ಬಟ್ ನೀವು ಬೇರೆ ಈ ತರ ಗಾಬರಿ ಅದ್ರಲ್ಲಿ ನಿಮ್ಮನ್ನ ನೋಡಿ ನನ್ಗೂ ಗಾಬರಿ ಆಯ್ತಮ್ಮ, ಬೇಜಾರ್ ಮಾಡ್ಕೊಳ್ಳಿ, ಒಂದ್ ಲೋಟ ನೀರ್ ಕೊಡ್ತೀರಾ ಅಂತ ಕೇಳ್ದೆ. ಆಯ್ತು ಅಂತೇಳಿ ನಾನು ಇನ್ನು ಹೊರಗಡೆನೆ ಇದ್ದೆ, ಒಳಗಡೆ ಹೋದ್ರು, ನಾನು ಒಳಗಡೆ ಹೋಗ್ಲಿಲ್ಲ, ನಿಂತೇ ಇದ್ದೆ. ನೀರ್ ಕೊಟ್ರು, ನೀರ್ ಕೊಟ್ಬಿಟ್ಟು ಸ್ವಲ್ಪ ಸುಧಾರ್ಸ್ಕೊಂಡ್ ಕುಡಿತಿದೆ. ಆಮೇಲೆ ಅವ್ರು ಹೇಳಿದ್ರು, ಸುಧಾರ್ಸ್ಕೊಂಡ್ ನಿಧಾನ ಕುಡಿಯಪ್ಪ, ಆಯ್ತು ಬೇಜಾರಾಗ್ಬೇಡ ಮರಿ, ನಿನಗೆ ಹೆಂಗ್ ಅಂದ್ಬಿಟ್ಟೆ ನನಗೆ, ಒಂಥರ ಭಯ ಕಣಪ್ಪ, ನಮ್ ಹುಡುಗ ಏನ್ ಮಾಡ್ಕೊಂಡ್ಬಿಡ್ತಾನೋ, ನೀವ್ ಯಾರೋ ಏನೋ ಗೊತ್ತಿಲ್ಲ ನನಗೆ ಅಂತೆಲ್ಲ ಹೇಳಿದ್ರು. ಇರ್ಲಿ ಬಿಡಿ ಅಮ್ಮ ಪರವಾಗಿಲ್ಲ, ಈಗ ಗೊತ್ತಾಯ್ತಲ್ಲಮ್ಮ, ನಾನು ಪುಟ್ಟು ಅಂತೇಳಿ ಅಮ್ಮ, ನಾನು ಈ ತರ ಇಂಥ ಕಡೆಯವನು, ಹಿಂಗೆ ನಾನು ಈ ತರ ಬಿಸ್ನೆಸ್ ಮಾಡ್ತಾ ಇದೀನಿ, ಹಿಂಗೆಲ್ಲ ಮಾಡ್ಕೊಂಡ್ ಬರ್ತಾ ಇದೀನಿ, ನನಗೆ ಈ ಬಿಸ್ನೆಸ್ ಬಗ್ಗೆ ಒಳ್ಳೇದ್ ಅನಿಸ್ತು, ನಿಮ್ ಮಗನಿಗೆ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ಹೇಳ್ದೆ ಅಮ್ಮ, ಬಟ್ ನಿಮ್ಗೆ ಈ ತರ ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ, ಇರ್ಲಿ ಅಮ್ಮ ಪರವಾಗಿಲ್ಲ, ಇಟ್ಸ್ ಓಕೆ ಅಮ್ಮ ನಾನು ಹೊರಡ್ತೀನಿ ಅಂದೆ. ಇಲ್ಲ ಮರಿ ಬೇಜಾರಾಗ್ಬೇಡ ಮರಿ ಅಂದ್ರು. ಇಲ್ಲಮ್ಮ ಪರವಾಗಿಲ್ಲ ಅಂದೆ. ಇನ್ನೂ ನೀರ್ ಕುಡಿದಿಲ್ಲಮ್ಮ, ನೀರ್ ಕುಡಿತಾ ಇದ್ದೆ. ಆಮೇಲೆ ಇಲ್ಲ ಒಂದ್ ಕೆಲಸ ಮಾಡು, ಬಾ ಕೂತ್ಕೋಪ, ಬಾ ಕೂತ್ಕೋ ಅಂತೇಳಿ ಆಮೇಲೆ ಅವರೇ ಒಳಗಡೆ ಕರೆದು ಕೂರ್ಸಿದ್ರು. ಆಮೇಲೆ ಪಾಪ ಅವ್ರು ಆಮೇಲೆ ಸಾರಿ ಕೇಳಕ್ ಸ್ಟಾರ್ಟ್ ಆದ್ರು. ಆಮೇಲೆ ಆಯ್ತು, ಪ್ರೆಸೆಂಟೇಶನ್ಸ್ ಆಯ್ತು. ಆಮೇಲೆ ಪ್ರಾಡಕ್ಟ್ ಕೊಡಪ್ಪ ನಾನು ತಗೊಳ್ತೀನಿ, ಸ್ವಲ್ಪ ದಿನ ಬಳಸ್ತೀನಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಆಮೇಲೆ ಒಂದು ಕಮ್ಯುನಿಕೇಶನ್ ಮಿಸ್ ಆಯ್ತು, ಪ್ರಾಡಕ್ಟ್ ತಗೊಂಡಿದ್ರು, ಆಮೇಲೆ ನನಗೂ ಅದು ಫಾಲೋ ಅಪ್ ಮಾಡಕ್ಕಾಗಿಲ್ಲ, ಮಿಸ್ ಆಯ್ತು. ಅಂದ್ರೆ ಇದನ್ನ ನಾನು ಏನ್ ಕೇಳ್ತಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಸೊ ಅವ್ರು ಆಕ್ಚುಲಿ ಅವತ್ತಿನ ದಿನ ಅವ್ರ ಪಾಪ ತಾಯಿ ರಿಯಾಕ್ಟ್ ಮಾಡಿದ್ ನೋಡಿದ್ರೆ ನಾನು ಹೋಗೋಂಗೆ ಇಲ್ಲ, ಮತ್ತೆ ಅಪ್ಸೆಟ್ ಆಗ್ಬಿಡ್ಬೇಕು, ನಾನು ಪರ್ಸನಲ್ ಆಗಿ ತಗೊಳ್ಳಿಲ್ಲ. ಬಟ್ ಅವ್ರು
ಏನೋ ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದಾರೆ, ಅವ್ರಿಗೆ ಏನೋ ಒಂದು ಗೊಂದಲ ಆಗ್ಬಿಟ್ಟಿದೆ, ಬಟ್ ಏನೋ ನಮ್ಮ ಮಗನ ಎಲ್ಲೋ ಸೇರಿಸ್ಬಿಡ್ತಾರೆ ಅನ್ನೋ ಗಾಬರಿಲಿದ್ರು ಅವ್ರು. ಸೊ ಯಾವಾಗ ಅಟ್ಲೀಸ್ಟ್ ನಾನು ಸಮಾಧಾನವಾಗಿದ್ದೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ, ಆಮೇಲೆ ಅವ್ರಿಗೆ ಸಾರಿ ಕೇಳಿದೆ, ಆಮೇಲೆ ನಿಮಗ್ ತೊಂದರೆ ಆಯ್ತು ನನ್ನಿಂದ ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಪ್ಪಿಗೆ ಅನಿಸ್ತು, ಆಮೇಲೆ ಕರೆದು ಕೂರ್ಸ್ಕೊಂಡು ಮಾತಾಡಿದ್ರು. ಈ ತರ ಬಹಳಷ್ಟು ಒಂದ್ 2-3 ಕೇಸ್ ಹಂಗಾಗಿದೆ. ಸೊ ಗೊತ್ತಿಲ್ಲದೆ ಹಂಗಾಗಿರ್ತಾರೆ, ಬಟ್ ಆಮೇಲೆ ಒಪ್ಕೊಂಡಿದೆ. ಆಮೇಲೆ ಕಿಟ್ಟಾಗಿದ್ದು ಎಷ್ಟೋ ಎಕ್ಸಾಂಪಲ್ ಗಳಿದಾವೆ ನಮ್ಮಲ್ಲಿ. ಬೇಡವೇ ಬೇಡ ಬರ್ಲೇಬೇಡಿ ಅಂತಂದವರು ಕೂಡ ಕಿಟ್ಟಾಗಿದೆ, ಬಿಕಾಸ್ ಪರ್ಸನಲ್ ಆಗಿ ತಗೊಳ್ಳಿಲ್ಲ, ಹರ್ಟ್ ಮಾಡ್ಕೊಂಡಿಲ್ಲ. ಸೊ ಆ ತರ ನೀವ್ ಯಾವ್ದೇ ಕಾರಣಕ್ಕೂ ನೀವ್ ಯಾರಿಗಾದ್ರು ಹೇಳಕ್ ಹೋದಾಗ ಅವ್ರಿಗೇನೋ ಗೊತ್ತಿಲ್ದಂಗೆ ಗಾಬರಿನೋ ಕನ್ಫ್ಯೂಸೋ ಅಥವಾ ಏನೋ ಒಂದು ಆಗಿರುತ್ತೆ, ಬಟ್ ನೀವು ಪರ್ಸನಲ್ ಆಗಿ ತಗೊಂಬಿಡಿ. ಅಕಸ್ಮಾತ್ ಅವ್ರ ಟೈಮಲ್ಲಿ ಏನಾದ್ರು ಅವ್ರೇನೋ ಗೊತ್ತಿಲ್ಲದೆ ಟೆನ್ಷನ್ ಗಾಬರಿ ಏನಾದ್ರು ಹೇಳಿದಾಗ ಪರ್ಸನಲ್ ತಗೋಬಿಡಿ. ಅದಕ್ಕೇನೋ ಒಂದು ಅರ್ಥ ಕೊಡು, ಇವ್ರು ಹಿಂಗನ್ಬಿಟ್ರು, ನಾನು ಹಿಂಗೆಲ್ಲ ಕೇಳೇ ಇರ್ಲಿಲ್ಲ ಈ ಮಾತುಗಳು, ಹಂಗೆಲ್ಲ ತಗೋಬಾರ್ದು. ಗೊತ್ತಿಲ್ಲದೆ ಹೇಳ್ತಿದ್ದಾರೆ, ಬಟ್ ವಿಷಯ ಅರ್ಥ ಆದ್ರೆ ಅವರೇ ಅರ್ಥ ಮಾಡ್ಕೊಳ್ತಾರೆ. ಬಟ್ ನೀವು ಬರ್ಬೇಕಾದ್ರೆ ಖಂಡಿತ ಹೇಳ್ತೀನಿ, ಅವರೇ ಕ್ಷಮೆ ಕೇಳ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕ್ಷಮಿಸಿ, ಸಾರಿ, ಬಟ್ ನಿಮ್ ಮನ್ಸಿಗೆ ನೋವಾಯ್ತು, ನಮ್ಗೆ ಗೊತ್ತಿಲ್ಲ ಹೇಳ್ಬಿಟ್ಟೆ ನಿಮ್ಗೆ ಅಂತ ಅವರೇ ನಿಮ್ಮ ಹತ್ರ ಸಾರಿ ಕೇಳ್ತಾರೆ. ಅಂದ್ರೆ ನಾವು ಅವರು ಹೇಳ್ತಾರೆ ಅಂತ ಪರ್ಸನಲ್ ಆಗಿ ತಗೊಂಡ್ರೆ ನಾವು ಅವ್ರನ್ನ ಕಳ್ಕೊಳ್ತೀವಿ, ಅರ್ಥ ಮಾಡಿಸೋ ವಿಷಯನೂ ಹೋಗ್ಬಿಡ್ತದೆ. ಸೊ ಹಾಗಾಗಿ ನಾವು ಪರ್ಸನಲ್ ಆಗಿ ತಕೋಬಾರ್ದು ಅನ್ನುವಂಥದ್ದು ನಮಗೆ ಗೊತ್ತಿರ್ಬೇಕಾಗಿರುವಂತ ವಿಷಯ ಇದು, ರೈಟ್? ಸೊ ಇದೊಂದು ನಮ್ಗೆ ಈಗ ಗೊತ್ತಾಯ್ತು ಅನ್ಕೊಳ್ಳೋಣ. ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಸೊ ನೆಕ್ಸ್ಟ್ ವಿಷಯ ಪ್ರೆಸೆಂಟೇಶನ್ ನಲ್ಲಿ, ಆ ಪ್ರೆಸೆಂಟೇಶನ್ ಸ್ಕಿಲ್ ನಲ್ಲಿ ನೋಡೋಣ. ಡ್ರೆಸ್ ಕೋಡ್ ಇದು ಕೂಡ ಬಹಳ ಮುಖ್ಯ ಆಗತ್ತೆ. ನಾನು ಯಾವಾಗ್ಲೂ ಹೇಳ್ದಂಗೆ ಮೊದಲು 3-4 ಅಥವಾ 5 ಸೆಕೆಂಡ್ ಒಳಗಡೆ ನೀವ್ ಯಾರು ಅಂತ ಚೆನ್ನಾಗಿ ಪ್ರಮೋಟ್ ಆಗದೆ ನಿಮ್ಮ ಡ್ರೆಸ್ ಕೋಡ್ ಅಲ್ಲಿ. ನೀವು ಫಸ್ಟ್ 5 ಸೆಕೆಂಡ್ ನೀವ್ ಹೆಂಗ್ ಕಾಣಿಸ್ಕೊಳ್ತೀರಾ ಅನ್ನೋದ್ರ ಮೇಲೆನೆ ಅಲ್ಲಿ ರೆಸ್ಪೆಕ್ಟ್ ಇರ್ಬೋದು, ನಿಮ್ಮನ್ನ ಮಾತಾಡ್ಸುವಂತ ರೀತಿ ನೀತಿ ಇರ್ಬೋದು, ಮ್ಯಾಟರ್ ಆಗತ್ತೆ. ಹಾಗಾಗಿ ಬೆಸ್ಟ್ ಡ್ರೆಸ್ ಕೋಡ್ ಅನ್ನು ಮೇಂಟೈನ್ ಮಾಡಿ, ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ಮ್ಯಾನೇಜ್ ಯುವರ್ ಟೈಮ್, ನಿಮ್ಮ ಟೈಮ್ ನ ನೀವು ಮ್ಯಾನೇಜ್ ಮಾಡಿ. ಬಹಳ ಜನಗಳು ಏನಾಗ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಪರ್ಸನಲ್ ಇಂದ ಶುರು ಮಾಡಿರ್ತೀವಿ ಅಂತ ಹೇಳಿರ್ತೀವಿ. ಪ್ರೆಸೆಂಟೇಶನ್ ಕೊಡಕ್ ಮುಂಚೆ ನೇರವಾಗಿ ಮೋದಿಕೆಯನ್ನ ಹೇಳ್ಬೇಡಿ, ನೇರ ಪ್ರೆಸೆಂಟೇಶನ್ ಮಾಡ್ಬೇಡಿ. ಅದಕ್ಕೂ ಮುಂಚೆ ಒಂದು 2 to 3 ಮಿನಿಟ್ಸ್ ಪರ್ಸನಲ್ ಮಾತಾಡಿ. ಸರ್ ಯಾವ ಕಡೆಯವರು, ಯಾವ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೀರಾ, ಹೇಗೆ ಅಂತ ಒಂದ್ 2 ಮಿನಿಟ್ಸ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಪರ್ಸನಲ್ಲೇ 20 ನಿಮಿಷ ಮಾಡಿರ್ತಾರೆ. ಎಲ್ಲಿಯವರು, ಹೆಂಗೆ, ಏನು, ಯಾವ ತರ, ಆ ಸಂಬಂಧಿಕರು ಗೊತ್ತಾ, ಈ ಸಂಬಂಧಿಕರು ಗೊತ್ತಾ, ಈ ಊರ್ ಕಡೆ ಬರ್ತಾರ, ಹಂಗೆಲ್ಲ ಹೋಗ್ಬಿಡ್ತಾರೆ. ಆತರ ತುಂಬಾ ತೀರಾ ಆತರ ಪರ್ಸನಲ್ ಆಗಿ ಹೋಗ್ಬಾರ್ದು. ಸೊ ಟೈಮ್ ನ ನೀವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಪ್ರೆಸೆಂಟೇಶನ್ ಏನಿದ್ರು ಕೂಡ 30 to 40 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು. ಪ್ರೆಸೆಂಟೇಶನ್ 30 to 40 ಮಿನಿಟ್ಸ್ ಅಲ್ಲ, ನೀವು ಓದಾಗಿಂದ ಹಿಡಿದು ಹೊರಗಡೆ ಬರೋ ತನಕ 30-40 ನಿಮಿಷ ಮುಗಿಬೇಕು. ಅಕಸ್ಮಾತ್ ಏನಾದ್ರೂ ಒಂದು ಎಕ್ಸ್ಟ್ರಾ ಒಂದು 5 ನಿಮಿಷ 10 ನಿಮಿಷ ಟೈಮ್ ತೊಗೊಳ್ತಂದ್ರೆ ಇಟ್ಸ್ ಓಕೆ, ಬಟ್ ಅದಕ್ಕೂ ಮೀರಿ ನೀವೇನಾದ್ರು ಹೋಗ್ತೀರಾ ಪರ್ಸನಲ್ ಎಲ್ಲ ಮಾತಾಡ್ಕೊಂಡು. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರೆಸೆಂಟೇಶನ್ ಅವ್ರು ಕೇಳ್ತಾವ್ರ ಇಂಟ್ರೆಸ್ಟ್ ಇಂದ ಅಂತ ಅಂದಿದ ತಕ್ಷಣ ಎಲ್ಲಾ ಪ್ರೆಸೆಂಟೇಶನ್, ಒಂದ್ 5-6 ಪ್ರಾಡಕ್ಟ್ ಡೆಮೋಗಳು, ಹೆಲ್ತ್ ಬಗ್ಗೆ ಡೆಮೋಸ್ಟ್ರೇಷನ್, ಹೆಲ್ತ್ ಪ್ರಾಡಕ್ಟ್ ಎಲ್ಲ ಸಜೆಷನ್ಸ್ ಎಲ್ಲ ಹೋಗ್ಬಿಡ್ತೀರಾ. ಸೊ ಆತರ ಎಲ್ಲ ಹೋದಾಗ ಏನಾಗುತ್ತೆ, 2 ಗಂಟೆ, 1.5 ಗಂಟೆ, 3 ಗಂಟೆ ಈ ತರ ಎಲ್ಲ ಟೈಮ್ ಹೋಗುತ್ತೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಅದು ನಿಮಗೆ ಒಳ್ಳೆ ಒಂದು ಕನೆಕ್ಟಿವಿಟಿ ಅಲ್ಲ, ಮತ್ತೆ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ತರೋದಿಲ್ಲ. ಸೊ ಇದ್ರಲ್ಲಿ ನೀವು ಗಮನಿಸಬೇಕಾಗತ್ತೆ, ಬಹಳ ಕೇರ್ಫುಲ್ ಆಗಿ ನೀವು ನೋಡ್ಕೋಬೇಕಾಗತ್ತೆ, ರೈಟ್? ಹಾಗಾಗಿ ಟೈಮ್ ನ ಮ್ಯಾನೇಜ್ ಮಾಡೋದು ನಮ್ಮ ಬಿಸ್ನೆಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲಸ. ಹಾಗಾಗಿ ಟೈಮ್ ನ ಮ್ಯಾನೇಜ್ ಮಾಡೋದಕ್ಕೆ ನೀವು ರೆಡಿ ಆಗ್ಬೇಕಾಗತ್ತೆ. ಟೈಮ್ ನ ಅಕಸ್ಮಾತ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಒಂದು ಅಲಾರ್ಮ್ ಫಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಅಭ್ಯಾಸ. ಈಗ ನೀವು ಪ್ರೆಸೆಂಟೇಶನ್ ಕೊಡಕ್ ಹೋಗ್ತಿದ್ದೀರಾ, ಇನ್ ಕೇಸ್ ಲೇಟ್ ಆಗುತ್ತೆ ಅನ್ಕೊಳ್ಳಿ. ನನಗೆ ಎಷ್ಟೊಂದ್ಸರಿ ಹಂಗಾಗಿದೆ, ಗೊತ್ತಿಲ್ಲದೆ ಟೈಮ್ ತಗೊಂಡ್ಬಿಟ್ಟಿರ್ತೀವಿ. ಮತ್ತೆ ಅವ್ರ ಇಂಟ್ರೆಸ್ಟ್ ಕೇಳ್ತಿದ್ರೆ ನಮಗೂ ಒಂದ್ ಕಡೆ ಜೋಶಲ್ಲಿ ಇಂಟ್ರೆಸ್ಟ್ ಮಾತಾಡ್ತಾ ಇರ್ತೀವಿ. ಬಟ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲವೊಂದ್ ಕಡೆ ಅಲಾರ್ಮ್ ಫಿಕ್ಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ನೀವು ಹೋಗ್ತಿದ್ದಂಗೆನೆ ಅವರೆಲ್ಲ ಪರಿಚಯ ಮಾಡ್ಕೊಡ್ತಿರೋ ಟೈಮ್ಗೆ ನೀವೇನ್ ಮಾಡ್ಬೋದು, ಒಂದು 2 to 3 ಮಿನಿಟ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಲ್ಲೇ ಒಂದು ಅಲಾರ್ಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಪ್ಲಾನ್ ಮಾಡ್ಬೋದು. ಏನನ್ ಜಸ್ಟ್ ಅದು ಕರೆಕ್ಟ್ 40 ಮಿನಿಟ್ಸ್ಗೆ ಅಲಾರ್ಮ್ ಹೊಡಿತಾ ಇರುವಂಗೆ ಎದ್ದು ಬರಬೇಕು ಅನ್ನೋ ತರ ನೀವು ಪ್ಲಾನ್ ಮಾಡ್ಕೋಬಹುದು, ರೈಟ್? ಸೊ ಇದು ಕೂಡ ನಿಮ್ಮ ಒಂದು ರೈಟ್ ಹ್ಯಾಬಿಟ್. ಕರೆಕ್ಟ್ ಟೈಮಿಗೆ ನೀವು ಪ್ರೆಸೆಂಟೇಶನ್ ನ ಕ್ಲೋಸ್ ಮಾಡೋದು ಕೂಡ ಬಹಳ ಒಳ್ಳೆಯ ಅಭ್ಯಾಸ. ಯಾರ ಆತರ ಮಾಡಲ್ವಾ, ನಿಜವಾಗ್ಲೂ ಹೇಳ್ತೀನಿ, ಚಾಲೆಂಜ್ ಆಗತ್ತೆ. ಆತರ ನೀವು ಇನ್ ಟೈಮ್ ಅಲ್ಲಿ ಪ್ರೆಸೆಂಟೇಶನ್ ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಅದು ಒಂದ್ ಕಡೆ ಎಲ್ಲೊಂದ್ ಕಡೆ ಚಾಲೆಂಜ್ ಆಗತ್ತೆ. ಮತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇಷ್ಟೊತ್ತು ಮಾತಾಡ್ಬೇಕಾ, ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾ, ಅದು ಬರುತ್ತೆ, ಎರಡು ಬರುತ್ತೆ ಸ್ನೇಹಿತರೆ. ನೀವೇನಾದ್ರೂ ಪ್ರೆಸೆಂಟೇಶನ್ ನ ಇನ್ ಟೈಮ್ ಅಲ್ಲಿ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಅದು ವರ್ತ್ ಆಗಲ್ಲ ಅಂತ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ನೆಕ್ಸ್ಟ್, ನಿಮ್ಮ ಟೂಲ್ಸ್ ಗಳನ್ನ ಕ್ಯಾರಿ ಮಾಡುವಂತದ್ದು ಬಹಳ ಅವಶ್ಯಕತೆ ಇರುತ್ತೆ. ಅಟ್ಲೀಸ್ಟ್ ತುಂಬಾ ಟೂಲ್ಸ್ ಗಳನ್ನ ನಾನು ಆಲ್ರೆಡಿ ಹೇಳಿದೀನಿ. ಎಸ್ಪೆಷಲಿ ಫಿಮೇಲ್ಸ್ ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟ ಟೂಲ್ಸ್ ಗಳನ್ನ ಕ್ಯಾರಿ ಮಾಡಿ. ಪ್ರೆಸೆಂಟೇಶನ್ ಟೂಲ್ ಇರ್ಬೋದು, ಅಟ್ಲೀಸ್ಟ್ ಒಂದು ಸಿಂಪಲ್ ನೋಟ್ ಬುಕ್, ಬಟ್ ಆ ನೋಟ್ ಬುಕ್ ನೀಟಾಗಿರ್ಲಿ. ಎಲ್ಲ ಫೋಲ್ಡ್ ಆಗಿರೋದು, ಹೆಂಗೆಂಗೋ ಗೀಚಿರೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ
ಇಲ್ಲ ಒಂದು ವೈಟ್ ಶೀಟ್ ನ ಮೇಂಟೈನ್ ಮಾಡಿ, ಬಟ್ ಆ ವೈಟ್ ಶೀಟ್ ಕೂಡ ಫೋಲ್ಡ್ ಮಾಡಿ ಹೆಂಗೆ ಇರಬಾರ್ದು, ಡಿಸಿಪ್ಲಿನ್ ಆಗಿ ಇರಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮ್ ನ ಕ್ಯಾರಿ ಮಾಡಿ. ಆಮೇಲೆ ಫಾಲೋ ಅಪ್ ಟೂಲ್ಸ್ ಗಳನ್ನ, ಪೇಪರ್ ಕಟಿಂಗ್ಸ್ ಇರ್ಬೋದು, ಅವು ಕೂಡ ನೀವು ಕ್ಯಾರಿ ಮಾಡಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದಷ್ಟು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಗಳು, ಕೆಲವು ಲೇಡೀಸ್ ಗಳೇನಾದ್ರೆ ಬ್ಯಾಗ್ ತುಂಬಾ ಬೇರೆ ಬೇರೆ ಪ್ರಾಡಕ್ಟ್ ಡೆಮೋ ಎಲ್ಲ ಹಾಕೊಂಡು ಅವನ್ನೆಲ್ಲ ಒತ್ಕೊಂಡು ಹೋಗ್ತಿವಲ್ಲ, ಸೊ ಅದು ಒಳ್ಳೇದಲ್ಲ. ಇದನ್ನ ಆಲ್ರೆಡಿ ಲಾಸ್ಟ್ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಟ್ರೈನಿಂಗ್ ಎಲ್ಲ ಹೇಳಿದೀನಿ. ಅಷ್ಟೊಂದು ನೀವು ಆತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಇಷ್ಟೊಂದೆಲ್ಲ ಒತ್ಕೊಂಡು ನಾವು ಬರ್ಬೇಕಾ ಅನ್ನೋ ತರ ನೀವೇ ಇಂಡೈರೆಕ್ಟ್ ಆಗಿ ಅವರಿಗೆ ಆ ಪ್ರೆಸರ್ ನ ತೋರ್ಸ್ಕೊಟ್ಟಕ್ಕಾಗತ್ತೆ. ಅದೆಲ್ಲ ಸಿಂಪಲ್ ಆಗಿರುವಂತ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಗಳಷ್ಟೇ. ಸೊ ಪ್ರೆಸೆಂಟೇಶನ್ ಕೊಡಕ್ಕೆ ಒಂದೆರಡು ಪ್ರಾಡಕ್ಟ್ ಡೆಮೋ ಕೊಟ್ರೆ ಸಾಕು. ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಬೇರೆ ದಿನ ಹೋಗಿ ನಾವು ಅದಕ್ಕೋಸ್ಕರನೇ ಬೇಕಾದ್ರೆ ಹೋಗಿ ಮೀಟ್ ಮಾಡಬಹುದು. ಸೊ ಇದು ನಮ್ಗೆ ಗೊತ್ತಿರ್ಲಿ. ಸೊ ಹಂಗಾಗಿ ಟೂಲ್ ನ ಕ್ಯಾರಿ ಮಾಡುವಂತದ್ದು ಬಹಳ ಮುಖ್ಯ ಆಗತ್ತೆ. ಆಮೇಲೆ ಐ ಕಾಂಟ್ಯಾಕ್ಟ್ ಅಂತ ಅಂದ್ರೆ ದೃಷ್ಟಿ ಇಟ್ಟು ಒಬ್ರನ್ನ ನೋಡೋದು ಬಹಳ ಮುಖ್ಯ ಆಗತ್ತೆ. ಸೊ ಎಕ್ಸಾಂಪಲ್ ಅವ್ರು ಏನಾದ್ರು ಜೋರ ಮಾತಾಡ್ತಿರ್ತಾರೆ, ಏನೋ ನೆಗೆಟಿವ್ ಮಾತಾಡ್ತಿರ್ತಾರೆ, ಏನೋ ಅಬ್ಜೆಕ್ಷನ್ಸ್ ಮಾಡ್ತಾರೆ ಅನ್ಕೊಳ್ಳಿ, ಸಿಂಪಲ್ ದೃಷ್ಟಿ ಇಟ್ಟು ಅವ್ರನ್ನ ನೋಡ್ಕೊಂಡೇ ಕೇಳಿಸ್ಕೊಳ್ಳಿ. ಸುಮ್ಮನೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿಸ್ಕೊಳ್ಳಿ. ಸಿಂಪಲ್ ಅವ್ರು ನೋಡ್ತಾ ಬನ್ನಿ. ಬಟ್ ಆದ್ರೆ ಯಾವ್ದೇ ಕಾರಣಕ್ಕೂ ನಿಮ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಾರದು. ಕಾನ್ಫಿಡೆಂಟ್ ಆಗಿ ನೋಡ್ತಾ ಇರಿ, ಜಸ್ಟ್ ದೃಷ್ಟಿ ಇಟ್ಟು ಹಾಗೆ ನೋಡ್ತಾ ಇರಿ. ಯಾರು ವಿಶ್ವಾಸದಿಂದ ಐ ಕಾಂಟ್ಯಾಕ್ಟ್ ಇಟ್ಕೊಳ್ತಾರೆ, ಡೆಫಿನೆಟ್ ಆಗಿ ಹೇಳ್ತಾರೆ, ನೀವು ಒಂದ್ ಕಡೆ ನಿಮ್ ಐ ಕಾಂಟ್ಯಾಕ್ಟ್ ಡಾಮಿನೇಟ್ ಮಾಡ್ದಂಗಿರುತ್ತೆ ಅವ್ರನ್ನ. ಸೊ ಎಲ್ಲೋ ಒಂದ್ ಕಡೆ ನೀವು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇರ್ತೀರಾ. ಸೊ ಹಾಗಾಗಿ ಬಟ್ ನೀವು ಹೋಗೋದು, ಅವ್ರೇನೋ ನೆಗೆಟಿವ್ ಮಾಡಿದ ತಕ್ಷಣ ನೀವು ವೈಬ್ರೇಟ್ ಆಗೋದು, ನೀವು ಶೇಕ್ ಆಗೋದು, ನೀವು ಮಾತಾಡಕ್ ಸ್ಟಾರ್ಟ್ ಮಾಡ್ಬೋದು, ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅಂದ್ರೆ ಆಗ ಅವ್ರು ನಿಮ್ಗೆ ಶೇಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರ್ಸ್ಕೊಟ್ಟಂಗಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಕೆಲವೊಂದ್ ಕಡೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ, ಆದಷ್ಟು ಕೂಡ ಐ ಕಾಂಟ್ಯಾಕ್ಟ್ ಇಟ್ಕೊಳ್ಳುವಂತ, ದೃಷ್ಟಿ ಇಟ್ಟು ನೋಡುವಂತದ್ದು ಅದು ಬೇಕಾಗತ್ತೆ. ಆ ಒಂದು ಪ್ರೆಸೆಂಟೇಷನ್ಸ್ ಅಲ್ಲಿ ಇದು ಬಹಳ ಮುಖ್ಯ. ಒನ್ ಟು ಒನ್ ಅಲ್ಲಾದ್ರೂ ಆಕೆ, ಓಮ್ ಮೀಟಿಂಗ್ ಅಲ್ಲಾದ್ರೂ ಅಷ್ಟೇ ಈ ವಿಷಯ, ಅಥವಾ ಶೋಕೇಸ್ ಗಳಲ್ಲೂ ಕೂಡ ನೀವು MC ಪ್ರೆಸೆಂಟೇಷನ್ ಕೊಡ್ತಿದ್ದೀರ ಅಂದ್ರೂ ಕೂಡ ಜನಗಳನ್ನ ಎಲ್ಲರೂ ಕೂಡ ದೃಷ್ಟಿ ಇಟ್ಟು ನೋಡುವಂತದ್ದು ಬಹಳ ಮುಖ್ಯ ಆಗುತ್ತೆ. ಈ ಮನೆಗಳಲ್ಲಿ ಕೂಡ ಇಬ್ರು ಮೂರು ಜನ ಕೂತಿದಾಗ ಯಾರೋ ಒಬ್ರನ್ನೇ ನೋಡ್ಕೊಂಡು ಹೇಳೋದು ಕೂಡ ತಪ್ಪಾಗತ್ತೆ. ಎಲ್ಲರ ಮೇಲೂ ಕೂಡ ನಾವು ಕಣ್ಣಾಯಿಸ್ಬೇಕು, ಎಲ್ಲರನ್ನು ಕೂಡ ಗಮನಿಸ್ಬೇಕು, ಎಲ್ಲರ ಜೊತೆ ಕೂಡ ಸ್ಮೈಲ್ ಇಂದ ಮಾತಾಡುವಂತದ್ದು, ನಗ್ನಗ್ತಾ ಮಾತಾಡುವಂತದ್ದು ಬಹಳ ಬೇಕಾಗತ್ತೆ. ಆಮೇಲೆ ಅದು ಕೂಡ ಆಗ್ಬಾರ್ದು, ಎಲ್ಲಿ ಸೀರಿಯಸ್ ಆಗಿ ಪದಗಳು ಬಳಸ್ಬೇಕಾಗತ್ತೆ ಅಲ್ಲಿ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಸೀರಿಯಸ್ ಆಗಿರ್ಬೇಕಾಗತ್ತೆ. ಎಲ್ಲಿ ಖುಷಿಯಾಗಿ ಮಾತಾಡುವಂತದ್ದು ಬರುತ್ತೆ, ಸ್ಮೈಲಿನ ಮಾತಾಡೋದು ಬರುತ್ತೆ, ಅದನ್ನ ಸ್ಮೈಲಿನ ಮಾತಾಡ್ಬೇಕಾಗತ್ತೆ. ಸೊ ಇದು ಕೂಡ ಗೊತ್ತಿರ್ಲಿ. ಆಮೇಲೆ 80 ಮತ್ತೆ 20% ರೂಲು. ಸೊ ಇದೇನಪ್ಪಾ ಅಂತ ಹೇಳಿದ್ರೆ, ಸೊ ನೀವು ಪ್ರೆಸೆಂಟೇಷನ್ಸ್ ಕೊಡೋ ಟೈಮ್ ನಲ್ಲಿ ನಾವೇ ತುಂಬಾ ಮಾತಾಡ್ತೀವಿ ಅನ್ಕೊಳ್ಳಿ, ಹೌದು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಪ್ರೆಸೆಂಟೇಷನ್ ಆಗಿ ಇನ್ನೇನ್ ಕ್ಲೋಸಿಂಗ್ ಬರೋ ಟೈಮ್ ಅವ್ರೇನು ಹೇಳಕ್ ಸ್ಟಾರ್ಟ್ ಮಾಡಿದಾಗ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗ್ಬೇಕು. ಸೊ ಇದು ಬಹಳ ಮುಖ್ಯ. 80-20 ಅಂದ್ರೆ 80% ಕೇಳಿಸ್ಕೋಬೇಕು, 20% ಮಾತಾಡ್ಬೇಕು ಅಂತೀವಿ. ಪ್ರೆಸೆಂಟೇಷನ್ ನಾವೇ ಜಾಸ್ತಿ ಮಾತಾಡ್ಬೇಕಿಲ್ಲ ಅಂತ ಹೇಳಲ್ಲ. ಪ್ರೆಸೆಂಟೇಷನ್ ನಾವ್ ಎಷ್ಟು ಬೇಗ ಮುಗ್ಸಕ್ಕಾಗತ್ತೆ ಮುಗಿಸಿ ಅವ್ರು ಟೈಮ್ ಕೊಟ್ಟಾಗ ಅವ್ರು ಅವರಲ್ಲಿರುವಂತ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾರೆ. ಅಕಸ್ಮಾತ್ ನಾವೇ ಪ್ರೆಸೆಂಟೇಷನ್ ತುಂಬಾ ಲ್ಯಾಕ್ ಮಾಡ್ಬಿಟ್ಟು ಅವರಲ್ಲಿರುವಂತ ಗೊಂದಲಗಳಿಗೆ ಟೈಮ್ ಇಲ್ಲದೆ ಇದ್ದಾಗ ಅವ್ರ ಸದ್ಯಕ್ಕೆ ಹೋಗ್ಲಿ ಬಿಡಪ್ಪ, ಆಮೇಲೆ ನೋಡ್ಕೊಂಡ್ರಾಯ್ತು, ಇನ್ನೊಂದಿನ ಕೇಳಿದ್ರಾಯ್ತು, ಇನ್ನೊಂದಿನ ಮಾತಾಡಿದ್ರಾಯ್ತು ಅನ್ನೋ ತರ ಅವ್ರ ಹತ್ರ ಇರುವಂತ ಕನ್ಫ್ಯೂಸ್ ಕೂಡ ಹಾಗೆ ಇಟ್ಕೊಂಡ್ಬಿಡ್ತಾರೆ, ಅಕಸ್ಮಾತ್ ಇತ್ತು ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಸೊ 80-20 ರೂಲು ಆದಷ್ಟು ಬೇಗ ನೀವು ಮುಗಿಸಿ ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಇದು ಫಾಲೋ ಅಪ್ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಮತ್ತೆ ಬಾಡಿ ಲ್ಯಾಂಗ್ವೇಜ್, ಸೊ ಈ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಸುಮ್ನೆ ತಲೆ ಬಗ್ಸ್ಕೊಂಡು ಬುಕ್ಕಲ್ಲಿ ಬರ್ಕೊಂಡೇ ಮಾತಾಡುವಂತದ್ದು, ಇಲ್ಲ ಬರೀ ಪೇಪರ್ ತೋರಿಸ್ಕೊಂಡೇ ಪ್ರೆಸೆಂಟೇಷನ್ ಕೊಟ್ಕೊಂಡು ಹಂಗೆ ಇರುವಂತದ್ದು, ಅದು ವರ್ಕ್ ಆಗಲ್ಲ. ಎಲ್ಲೆಲ್ಲಿ ಸೊ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಬೇಕಾಗತ್ತೆ, ಅದು ಬಹಳ ಬೇಕಾಗುತ್ತೆ. ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡುತ್ತೆ. ಫೇಸ್ ಎಕ್ಸ್ಪ್ರೆಷನ್ ಮತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇದು ತುಂಬಾ ಮ್ಯಾಟರ್ ಆಗುತ್ತೆ ಪ್ರೆಸೆಂಟೇಷನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಅಂತ ನೋಡಕ್ ಬಂದ್ರೆ ಕಿಸ್ ಅಂತ. ಏನ್ ಕಿಸ್ ಅಂದ್ರೆ KISS, ಕೀಪ್ ಇಟ್ ಸಿಂಪಲ್ ಅಂಡ್ ಶಾರ್ಟ್ ಅಂತ. ಸೊ ಇದು ಬಹಳ ಮುಖ್ಯ. ಇದರಲ್ಲಿ ಕಪ್ ಆಫ್ ಕಾಫಿ ಪ್ರಿನ್ಸಿಪಲ್ ಅಂತ ಹೇಳಿ ಸುರೇಖಾ ಮೇಡಮ್ ಒಂದ್ಸರಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಹೇಳ್ತಾರೆ, ಕಪ್ ಆಫ್ ಕಾಫಿ ಪ್ರಿನ್ಸಿಪಲ್ ಅಂತ. ಅಂದ್ರೆ ನಿಮ್ಮ ಪ್ರೆಸೆಂಟೇಷನ್ ಒಂದು ಕಪ್ಪು ಜಸ್ಟ್ ಒಂದು ಕಾಫಿ ಕುಡ್ದಂಗೆ ಇರ್ಬೇಕು, ವಾವ್ ಅನ್ಸ್ಬೇಕು, ಕರೆಕ್ಟ್ ಅಲ್ಲ? ಆದ್ರೆ ಓವರ್ಲೋಡ್ ಆಗಿ ಊಟ ಮಾಡದಷ್ಟು ಅನ್ಸ್ಬಾರ್ದು. ಯೋಚನೆ ಮಾಡಿ ನೋಡಿ, ಒಂದ್ ಕಾಫಿ ಕುಡಿದಿರ್ತೀವಿ ಅನ್ಕೊಳ್ಳಿ, ಅಂದ್ರೆ ಅರ್ಥ ಇನ್ನು ತಿನ್ನೋದಕ್ಕೆ ನಮ್ಗೆ ಹೊಟ್ಟೆ ಖಾಲಿ ಇದೆ ಅಂತ ಅರ್ಥ. ಇನ್ನು ಒಂದ್ ಕಾಫಿ ಕುಡಿದ್ರೆ ಇನ್ನು ಬೇಜಾನ್ ಜಾಗ ಇರುತ್ತೆ, ತಿನ್ಬೋದು. ಆ ತರ ನಿಮ್ಮ ಪ್ರೆಸೆಂಟೇಷನ್ ಕಾಫಿ ತರ ಇರ್ಬೇಕು ಅವ್ರಿಗೆ. ಇನ್ನು ಏನಾರು ಹೇಳಿದ್ರೆ ತಗೊಳಕ್ ರೆಡಿ ಇರುವಷ್ಟು ಖಾಲಿ ಇರ್ಬೇಕು. ಇಲ್ಲ ನೀವು ಫುಲ್ ಮೀಲ್ಸ್ ಮದ್ವೆ ಮನೆ ಊಟದ ತರ ಭರ್ಜರಿಯಾಗಿ ನೀವೇನಾದ್ರು ಕೊಟ್ಬಿಟ್ರಿ ಅಂದ್ರೆ ಅವ್ರು ಓವರ್ಲೋಡ್ ಆಗ್ಬಿಡುತ್ತೆ. ಇದು ಓವರ್ಲೋಡ್ ಆಗ್ಬಿಡುತ್ತೆ ಅವ್ರಿಗೆ, ಇನ್ ಏನೂ ಕೇಳಿಸ್ಕೊಳಕ್ಕೆ ಮೈಂಡ್ ಓಪನ್ ಆಗಿರಲ್ಲ, ಸಾಕಪ್ಪ ಅನ್ನೋ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೀಪ್ ಇಟ್ ಸಿಂಪಲ್ ಅಂಡ್ ಶಾರ್ಟ್. ತುಂಬಾ ಸಿಂಪಲ್ ಆಗಿರ್ಲಿ, ಶಾರ್ಟ್ ಆಗಿರ್ಲಿ, ಎಫೆಕ್ಟಿವ್ ಆಗಿರುತ್ತೆ. ಸೊ ಮತ್ತೆ ಇನ್ನೊಂದು ವಿಷಯ ಗೊತ್ತಿರ್ಲಿ, ಈಗ ಜನನೇ ಹೇಳ್ತಾರೆ ಅದೇನ್ ನೇರವಾಗಿ ಹೇಳ್ರಪ್ಪ, ಸುತ್ತಿ ಬಳಸಿ ಹೇಳ್ಬೇಡ್ರಿ, ಏನಿದೆ ಅದು ನೇರವಾಗಿ ಹೇಳ್ರಿ ಅಂತಾರೆ. ಹಂಗಂತ ಸಡನ್ ಆಗಿ ಹೆಂಗಿದ್ರೆ ಹಂಗೆ ಹೇಳಕ್ ಬರಲ್ಲ. ಬಟ್ ನೀವು ಕೂಡ ಪ್ರೆಸೆಂಟೇಷನ್ ಯಾವ್ದನ್ನ ಜಾಸ್ತಿ ಹೈಲೈಟ್ ಮಾಡ್ಬೇಕು, ಯಾವ್ದನ್ನ ಸ್ಕಿಪ್ ಮಾಡ್ಬೇಕು, ಯಾವ್ದನ್ನ ಕಮ್ಮಿ ಹೇಳ್ಬೇಕು, ಇದು ಕೂಡ ಗೊತ್ತಿರ್ಬೇಕು. ಹಾಗಾಗಿ ತುಂಬಾ ಸಿಂಪಲ್ ಆಗಿ, ಶಾರ್ಟ್ ಆಗಿ, ಎಫೆಕ್ಟಿವ್ ಆಗಿ ಹೇಳುವಂತದ್ದು ಬಹಳ ಮುಖ್ಯ ಆಗುತ್ತೆ. ಜೋಶ್ನಿಂದ ಮಾತಾಡುವಂತದ್ದು ಬಹಳ ಮುಖ್ಯ ಆಗತ್ತೆ. ಅದಾದ್ಮೇಲೆ ಗೆಸ್ಟ್ ಬ್ಯಾಕ್ ಗ್ರೌಂಡ್ ಮತ್ತೆ ನೀಡ್ ಕ್ರಿಯೇಷನ್. ನೀವು ಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ
ಇದೆಲ್ಲ ನಮ್ ಸೈಡ್ ಇರ್ಲಿ. ಬಟ್ ಈಗ ಅವ್ರ ಸೈಡ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಪ್ರೆಸೆಂಟೇಶನ್ ಮಾಡುವಂತ ಗೆಸ್ಟ್ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಬೇಕು. ಈ ಗೆಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವ್ರು ನಿಮ್ಗಿಂತ ಸ್ಟ್ರಾಂಗ್ ಇರ್ತಾರೆ. ಏನಾದ್ರು ಸ್ಟ್ರಾಂಗ್ ಇರ್ಬೋದು. ನಾನ್ ಪ್ರೆಸೆಂಟೇಶನ್ ಕೊಡಕ್ ಹೋಗ್ತೀನಿ ಅನ್ಕೊಳ್ಳಿ. ಪ್ರೆಸೆಂಟೇಶನ್ ಕೊಡಕ್ ಹೋದಾಗ ನನಗಿಂತ ಸ್ಟ್ರಾಂಗ್ ಇರೋ ವ್ಯಕ್ತಿಗಳು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇರ್ತಾರೆ? ಇಲ್ಲ ಎಜುಕೇಶನ್ ನಮ್ಗಿಂತ ಸ್ಟ್ರಾಂಗ್ ಇರ್ಬೋದು. ಸೊ ನನ್ಗಿಂತ ನೆಕ್ಸ್ಟ್ ಲೆವೆಲ್ ಅವ್ರ ಎಜುಕೇಶನ್ಸ್ ಅಲ್ಲಿ ಇರ್ಬೋದು. ಇಲ್ಲ ಫಿನಾನ್ಷಿಯಲಿ ನಮ್ಗಿಂತ ಸ್ಟ್ರಾಂಗ್ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ಯಾವುದೋ ಒಂದು ವಿಷಯದಲ್ಲಿ ಹೆಸರಲ್ಲೋ ಇಲ್ಲ ಬಹಳ ಹೆಸರು ಮಾಡಿರ್ತಾರೆ, ರೆಕಗ್ನಿಷನ್ ತಗೊಂಡಿರ್ತಾರೆ, ಬಹಳ ಜನಗಳ ಹತ್ರ ಗುರುತಿಸ್ಕೊಂಡಿರ್ತಾರೆ, ಇನ್ಯಾವುದೋ ಟೆಕ್ನಿಕಲಿ ಅವ್ರು ಬಹಳ ಇಂಪ್ರೂವ್ ಇರ್ತಾರೆ, ಮುಂದೆ ಹೋಗಿರ್ತಾರೆ, ಪರವಾಗಿಲ್ಲ. ಬಟ್ ಆದ್ರೆ ಗೆಸ್ಟ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಿರ್ಬೇಕು. ಅವರು ನಿಮ್ಗಿಂತ ಸ್ಟ್ರಾಂಗ್ ಯಾವ್ಯಾವ್ದ್ರಲ್ಲಿ ಇದಾರೆ, ಯಾವ್ದ್ರಲ್ಲಿ ವೀಕ್ ಇದಾರೆ ಆದಷ್ಟು ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಯಾಕೆ ಈ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ಇದೆ ಬೇಡ ಅನ್ನೋ ತರ ಅನ್ಸ್ಬಿಡುತ್ತೆ ನಿಮ್ಗೆನೆ. ಕೆಲವ್ರಿಗೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಗೆಸ್ಟ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಇದ್ದಾಗ ಅಲ್ಲಿ ಹೋಗ್ತಿದ್ದಂಗೆನೆ ಯಾರಾದ್ರೂ ಪರಿಚಯ ಮಾಡ್ಕೊಡ್ತಿದ್ದಂಗೆ ಅವ್ರ ಸ್ವಂತ ಮನೆ ಅಥವಾ ನೀವು ಬಾಡಿಗೆ ಮನೆ ಇರ್ತಾರೆ, ಅವ್ರು ಸ್ವಂತ ಮನೇಲಿ ಇರ್ತಾರೆ, ಅವ್ರು ಆಲ್ರೆಡಿ ಜೋರಾಗಿರ್ತಾರೆ, ಅವ್ರ ಒಂದು ಫ್ಯಾಕ್ಟ್ರಿನೇ ಇರುತ್ತೆ ಅನ್ಕೊಳ್ಳಿ. ನೀವು ಹೋದಾಗ ಏನ್ ಮಾಡೋದು, ಕೆಲವರು ನಮ್ಗೆ ಇವರೇ ಫಸ್ಟ್ ಅನ್ಕೊಂಡ್ಬಿಡ್ತಾರೆ ನಾವು ಅವ್ರಿಗಿಂತ ವೀಕ್ ಇದೀವಿ, ಸ್ವಂತ ಮನೆ ಇದೆ, ಜೋರಾಗಿದ್ದಾರೆ ಅಂತ ಕೆಳಗಡೆ ಕೂತ್ಕೊಂಡು ಪ್ರೆಸೆಂಟೇಶನ್ ಕೊಡಕ್ ಹೋಗೋದು, ಅವ್ರನ್ನ ಮೇಲ್ ಕೂರಿಸಿ. ಅದೆಲ್ಲ ರಾಂಗ್ ಆಗುತ್ತೆ ಸ್ನೇಹಿತರೆ. ನೀವು ಕೊಡಕ್ ಹೋಗಿರೋರು ನೀವು ಮೇಲ್ ಕೂತ್ಕೋಬೇಕು, ಹಂಗಂತ ಅವ್ರನ್ನ ಕೆಳಗಡೆ ಕೂರಿಸ್ಬೇಕು ಅಂತಲ್ಲ, ಸರಿ ಸಮ ಕೂತ್ಕೊಳ್ಳುವಂತದ್ದನ್ನ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆ ಒಂದು ಡಿಗ್ನಿಫೈಡ್ ಆಗಿ ಪ್ಲಾನ್ ನ ಕೊಡುವಂತದ್ದು ಪ್ರೆಸೆಂಟೇಶನ್. ಅದು ಅನಿವಾರ್ಯ ಬಂತ, ಕೂತ್ಕೊಳ್ಳೋಕ್ ಜಾಗ ಇಲ್ವಾ, ತೊಂದ್ರೆ ಇಲ್ಲ, ಎಲ್ರು ಕೆಳಗಡೆ ಕೂರೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಬಟ್ ಅದಲ್ದೇನೆ ಅವ್ರನ್ನೆಲ್ಲೋ ಕೂರಿಸಿ ನೀವು ಕೆಳಗಡೆ, ಅದು ಚೆನ್ನಾಗಿ ಕಾಣಿಸಲ್ಲ. ಮತ್ ಕೆಲವೊಂದು ಪ್ರೆಸೆಂಟೇಶನ್ಸ್ ಅನ್ನ ಎಲ್ಲೋ ಒಂದ್ ಕಡೆ ಪಡ್ಸಲೆ ಸೈಡು, ರೋಡ್ ಸೈಡು ಹಂಗೆಲ್ಲ ಕೊಡಕ್ ಹೋಗ್ಬೇಡಿ. ಸೊ ಡಿಗ್ನಿಫೈಡ್ ಆಗಿಲ್ಲ, ಒಳಗಡೆ ಕೂತ್ಕೊಂಡ್ಕೋಣ. ಇದೊಂದು ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಶನ್ ಹಂಗಾಗಿ. ಸೊ ಇಫ್ ಯು ಡೋಂಟ್ ಮೈಂಡ್ ನಾವು ಒಳಗಡೆ ಕೂತ್ಕೊಂಡ್ಕೋಣ. ಸೊ ಒಂದು ಪ್ರೈವೇಸಿ ಬೇಕು, ಒಂದು ಸಪರೇಟ್ ಜಾಗ ಅಂತ ಬೇಕು, ಅದೊಂದು ಡಿಸಿಪ್ಲಿನ್ ಆಗಿರ್ಬೇಕು, ತೊಂದ್ರೆ ಇಲ್ಲ. ಆ ಒಂದು ಡಿಗ್ನಿಫೈಡ್ ಆಗಿ ಸೀರಿಯಸ್ ಆಗಿ ನೀವು ಹೇಳ್ಬೇಕಾಗತ್ತೆ. ಅಂದ್ರೆ ಜಂಬದಿಂದ ಹೇಳೋದು ಅಥವಾ ಕೋಪದಿಂದ ಹೇಳೋದು ಅಂತಲ್ಲ, ಸೊ ಒಂದು ಸ್ಟ್ಯಾಂಡರ್ಡ್ ಆಗಿ ಹೇಳುವಂತದ್ದನ್ನ ಅಭ್ಯಾಸ ಮಾಡ್ಕೋಬೇಕತ್ತೆ. ಸರ್ ಇಫ್ ಯು ಡೋಂಟ್ ಮೈಂಡ್ ಒಳಗಡೆ ಕೂತ್ಕೊಂಡು ಮಾತಾಡ್ಬೋದಾ, ಸೊ ಅಥವಾ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಮಾತಾಡ್ಬೋದಾ, ಇಲ್ಲ ಅಂತ ಹೇಳಿದ್ರೆ ಕೇಳಿ. ಈಗ ಅವ್ರ ಹತ್ರ 2 ಚೇರ್ ಇದೆ, 3 ಚೇರ್ ಇದೆ, ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದು ಚೇರ್ ಇದ್ರೆ ಕೊಡಿ ನಮ್ಗೆ, ಎಲ್ಲ ಕೂತ್ಕೊಂಡು ಮಾತಾಡೋಣ ಕೇಳಿ. ಇಲ್ಲ ಅಕಸ್ಮಾತ್ ಚೇರ್ ಇಲ್ಲ ಅಂದ್ರೆ ಎಲ್ಲ ಒಂದ್ ಕೆಲಸ ಮಾಡೋಣ, ಎಲ್ಲ ಒಟ್ಟಿಗೆ ಕೂತ್ಕೊಂಬೋಣ, ನನಗೂ ಪ್ಲಾನ್ ನ ಪ್ರೆಸೆಂಟ್ ಮಾಡಕ್ ಈಸಿ ಆಗತ್ತೆ, ತೊಂದ್ರೆ ಇಲ್ಲ ಅಲ್ಲ, ಬೇಜಾರಿಲ್ಲ ತರ, ಈ ತರ ನೀವು ಕೇಳಿ ಕರೆದು ಕೂರ್ಸ್ಕೋಬೇಕಾಗತ್ತೆ. ಇಲ್ಲ ಅವ್ರು ಸರಿ ಸಮ ಕೂತ್ಕೊಂಡು ನೀವು ಮಾತಾಡ್ಬೇಕಾಗತ್ತೆ, ಸರಿನಾ? ಸೊ ಇದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಸೊ ಹಾಗಾಗಿ ಆ ಗೆಸ್ಟ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಗೊತ್ತಿರ್ಲಿ, ಬಟ್ ನೀವು ಕಾನ್ಫಿಡೆನ್ಸ್ ಆಗಿರಿ. ಬಟ್ ನೀಡ್ ಕ್ರಿಯೇಷನ್ ಬ್ಯಾಕ್ ಗ್ರೌಂಡ್ ಗೊತ್ತಿರ್ ನಿಮ್ಗೆ ನೀಡ್ ಕ್ರಿಯೇಷನ್ ಮಾಡಕ್ಕೆ ಈಸಿ ಆಗುತ್ತೆ. ಏನು ಫಾರ್ ಎಕ್ಸಾಂಪಲ್ ಅವ್ರಿಗೆ ಹಣದ ಅವಶ್ಯಕತೆ ಇಲ್ಲ, ಅವ್ರು ಚೆನ್ನಾಗಿದ್ದಾರೆ ಅನ್ಕೊಳ್ಳಿ, ಕರೆಕ್ಟ್ ಅಲ್ಲ? ಬಟ್ ಅವ್ರಿಗೆ ನಾವು ಕನೆಕ್ಟ್ ಮಾಡಬಹುದು, ಬೇರೆ ಬೇರೆ ಏನು ಕನೆಕ್ಟ್ ಮಾಡಬಹುದು. ಸರ್ ಈ ಬಿಸ್ನೆಸ್ ಇಂದ ಏನು ಒಳ್ಳೆ ನೆಟ್ವರ್ಕ್ ಸಿಗುತ್ತೆ ನಿಮ್ಗೆ, ಒಂದ್ ಒಳ್ಳೆ ಜನಗಳ ಸಂಪರ್ಕ ಸಿಗುತ್ತೆ, ಒಳ್ಳೆ ಸ್ಕಿಲ್ ಸಿಗುತ್ತೆ. ಒಳ್ಳೆ ಜನಗಳ ಸಂಪರ್ಕ ಇರೋದು ಕೂಡ ಬಹಳ ಒಳ್ಳೇದಲ್ಲ ಸರ್? ಇವತ್ತಿನ ದಿನ ಜನ ಸಂಪಾದನೆ ಮಾಡೋದು ಕೂಡ ತುಂಬಾ ಒಳ್ಳೇದಲ್ವಾ? ಸೊ ಹಂಗಾಗಿ ಇಲ್ಲಿ ದೊಡ್ಡ ಒಂದು ಸಮೂಹ ನಿಮ್ ಜೊತೆಗೆ ಬರುತ್ತೆ, ದೊಡ್ಡ ನೆಟ್ವರ್ಕ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವೇ ಒಂದು ದೊಡ್ಡ ನೆಟ್ವರ್ಕ್ ಅನ್ನು ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡಬಹುದು. ನಿಮ್ಮದೇ ಆದಂತ ಒಂದು ದೊಡ್ಡ ನೆಟ್ವರ್ಕ್ ನ ಒಂದು ಸಾಮ್ರಾಜ್ಯ ನೀವು ಸೃಷ್ಟಿ ಮಾಡಬಹುದು. ಈ ತರ ಅವ್ರಿಗೆ ಹಣದ ಅವಶ್ಯಕತೆ ಇಲ್ವಾ, ಸೊ ಅವಕಾಶನ ಬೇರೆಯವ್ರು ಕೊಡ್ಬೋದು. ಆರೋಗ್ಯದ ಅವಶ್ಯಕತೆ ಹೆಂಗಿದೆ ಅಥವಾ ನೀವಿಲ್ಲಿ ಅಚೀವ್ ಮಾಡಬಹುದು. ಸೊ ನಿಮ್ಗೆ ಉಚಿತವಾಗಿ ನೀವು ಏನನ್ನೆಲ್ಲ ಅರ್ನ್ ಮಾಡಬಹುದು, ಅಥವಾ ನೀವು ಬೇರೆಯವ್ರು ಅರ್ನ್ ಮಾಡೋದಕ್ಕೆ ನೀವ್ ಯಾವ ತರ ಕಾಂಟ್ರಿಬ್ಯೂಷನ್ ಮಾಡಬಹುದು. ನಿಮ್ಮ ಒಂದು ಜಾಯ್ನಿಂಗು ಮತ್ತೆ ಪ್ರಮೋಷನ್ ಇಂದ ಯಾರಿಗೆಲ್ಲ ಅನುಕೂಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಅವ್ರಿಗೆ ಆರಾಮ್ಸೆ ಪ್ರಮೋಟ್ ಮಾಡ್ಬೋದು. ಆ ನೀಡ್ ಕ್ರಿಯೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಸೊ ಇದು ಗೊತ್ತಿರ್ಬೇಕಾಗಿದ್ದು. ಮತ್ತೆ ಅಪ್ರಿಶಿಯೇಷನ್ ಬಹಳ ಮುಖ್ಯ ಆಗತ್ತೆ. ಕೆಲವೊಂದ್ ಟೈಮ್ ಏನಾಗುತ್ತೆ, ಕೆಲವರು ಗೆಸ್ಟ್ ಗಳನ್ನ ಅಪ್ರಿಶಿಯೇಟ್ ಮಾಡಲ್ಲ. ಇದು ಅಪ್ರಿಶಿಯೇಟ್ ಅಲ್ಲಿ ಕೂಡ ಓವರ್ ಆಗಿ ಮಾಡ್ಬೋದು. ಏನ್ ಸಾರ್ ನೀವು ಇಷ್ಟು ದೊಡ್ಡವರು ಹಿಂಗಿದ್ದೀರಾ ಅಂತೇಳಿ ಆತರ ಮಾಡಿದಾಗ ಅವ್ರಿಗೆ ನಿಮ್ಮ ಮಾತು ತಗೊಳಲ್ಲ. ಅದ್ರ ಬದಲು ಸರ್ ನಂಗೆ ಬಹಳ ಖುಷಿ ಆಗುವಂತದ್ದೇನೆ ಅಂತ ಹೇಳಿದ್ರೆ ನಿಮ್ಮನ್ನ ಕರ್ಕೊಂಡ್ ಈಗ ನನ್ನ ಫ್ರೆಂಡ್ ಯಾರೋ ಕರ್ಕೊಂಡು ಹೋಗಿದ್ರೆ ಅನ್ಕೊಳ್ಳಿ, ಸರ್ ಇವರು ಎಕ್ಸಾಂಪಲ್ ಮಹೇಶ್ ಅನ್ನೋರು ನನ್ ಕರ್ಕೊಂಡ್ ಬಂದ್ರು, ಅಥವಾ ಚಂದ್ರು ಅವರು ನನ್ ಕರ್ಕೊಂಡ್ ಬಂದ್ರು, ಅಥವಾ ಇನ್ಯಾರು ನನ್ ಕರ್ಕೊಂಡು ಹೋದ್ರು ಅಂತ ಅಲ್ಲೇನ್ ಹೇಳ್ತೀನಿ, ಸರ್ ಚಂದ್ರು ಅವ್ರನ್ನ ಏನ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ನಿಮ್ ಬಗ್ಗೆ ಬಹಳ ಹೇಳಿದ್ದಾರೆ ಸರ್. ಸೊ ಬಹಳ ಖುಷಿ ಏನಂತ ಹೇಳಿದ್ರೆ ನೀವು ಯಾವ್ದನ್ನೇ ಆದ್ರೂ ಕೂಡ ಬಹಳ ಓಪನ್ ಆಗಿ ತಗೋತೀರಾ, ಮತ್ತೆ ಯಾವ್ದಾದ್ರು ಹೊಸ ವಿಷಯ ಬಂದ್ರೆ ಅದನ್ನ ಕ್ಯೂರಿಯಾಸಿಟಿಯಿಂದ ಕೇಳ್ತೀರಾ ಅಂತ ಅಂದಿದ್ದಾರೆ. ಈಗ ಯಾವ ತರ ನೀವ್ ಈ ರೀತಿ ಅಪ್ರಿಶಿಯೇಟ್ ಮಾಡಿದಾಗ ಅವ್ರಿಗೆ ಕೂರ್ಬೇಕು ಇವ್ರ ಜೊತೆಲೆ ಅಂತ ಅನ್ಸುತ್ತೆ, ಕರೆಕ್ಟ್ ಅಲ್ಲ? ನೀವು ಅವರ ಸ್ಟೇಟಸ್ ಅನ್ನ ರೆಕಗ್ನೈಸ್ ಮಾಡದೇ ಇದ್ರುನು, ಅವ್ರ ಬ್ಯಾಕ್ ಗ್ರೌಂಡ್ ರೆಕಗ್ನೈಸ್ ಮಾಡದೇ ಇದ್ರುನು, ಅವ್ರ ಕ್ಯಾರೆಕ್ಟರ್ ನ ರೆಕಗ್ನೈಸ್ ಮಾಡಿ. ಅಂದ್ರೆ ಸರ್ ಇವ್ರು ಹೇಳ್ತಿದ್ರು, ಇಲ್ಲ ಅವ್ರು ಯಾವ್ದಾದ್ರು ಹೊಸ ವಿಷಯ ತಗೊಂಡೋದ್ರೆ ಅಥವಾ ಯಾವ್ದಾದ್ರು ಹೊಸ ವಿಷಯ ಸಿಗುತ್ತೆ ಅನ್ನೋದಾದ್ರೆ, ಅಥವಾ ಯಾರಾದ್ರೂ ಬಂದಾಗ ಅವ್ರು ಸಮಯ ಕೊಟ್ಟು ಕೂತ್ಕೊಂಡು ಕೇಳ್ತಾರೆ, ಬಹಳ ಖುಷಿ ಆಗತ್ತೆ ಆ ತರದ ಒಂದು ವಿಷಯ ಕೇಳಿದಾಗ ಸರ್. ಸೊ ಡೆಫಿನೆಟ್ ಆಗಿ ನೀವು ಆತರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಿ, ಅವ್ರಲ್ಲಿ ಏನ್ ಬೆಟರ್ ಇದೆ ಅದನ್ನ ಅಪ್ರಿಶಿಯೇಟ್ ಮಾಡಿ. ಸೊ ಆಮೇಲೆ ಸೊ ಯಾವ್ದೇ ಕಾರಣಕ್ಕೂ ಜನಗಳ ಹತ್ರ ಹೋದಾಗ ಪ್ಯಾನಿಕ್ ಆಗ್ಬೇಡಿ. ಅಪ್ರಿಶಿಯೇಷನ್ ಎಷ್ಟು ಮುಖ್ಯನೋ, ಆಮೇಲೆ ಇನ್ನೊಂದೇನಂದ್ರೆ ಅಪ್ರಿಶಿಯೇಷನ್ ಮಾಡ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಅವರು ಫಿನಾನ್ಷಿಯಲಿ ನೀವು ಇಷ್ಟೊಂದು ದುಡ್ಡಿರೋರು ಹಿಂಗ್ ಕೂರ್ತೀರಾ ಸರ್,
ಅನ್ನೋ ತರ ಹೇಳ್ಬಾರ್ದು. ಬಟ್ ಎಲ್ಲೋ ಒಂದ್ ಕಡೆ ಸರ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಸರ್, ನಿಮ್ಗೆ ನೋಡ್ರೆ ನಂಗೆ ಬಹಳ ಖುಷಿ ಆಗಿದೆ. ಬಟ್ ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ನೀವು ಈ ತರ ಕೂತ್ಕೊಂಡು ಕೇಳಿ ಇನ್ಯಾರಿಗಾರು ಯೂಸ್ ಆಗ್ಬೋದು, ಮತ್ತೆ ಇದನ್ನ ನನ್ಗೆ ಯೂಸ್ ಮಾಡ್ಕೋಬಹುದು ಅಂತ ನಿಮ್ಗೆ ಅನಿಸ್ತಿದೆ ಅಂತ ನನಗೆ ಅನಿಸ್ತಿದೆ ಅನ್ನೋ ತರ ಹೇಳಿ. ಆ ತರ ಒಂದು ಕನೆಕ್ಟಿವಿಟಿ ಕೊಟ್ಟಾಗ ಮಾತ್ರ ಅವ್ರು ನಿಮ್ ಜೊತೆ ಕೂತ್ಕೊಳ್ತಾರೆ. ಸೊ ಆ ಅಪ್ರಿಸಿಯೇಷನ್ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಡೋಂಟ್ ಪ್ಯಾನಿಕ್. ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ ಪ್ಯಾನಿಕ್ ಆಗ್ಬೇಡಿ. ಬಿಕಾಸ್ ಯು ಆರ್ ಎ ಗಿವರ್, ನೀವು ಕೊಡೋರು. ಅವ್ರ ಹತ್ರ ಏನೇ ಇರ್ಲಿ, ನಿಮ್ ಹತ್ರ ಏನ್ ಇಲ್ದೇ ಇರ್ಲಿ, ನೀವು ಬಾಡಿಗೆ ಮನೇಲೇ ಇರಿ, ಸಿಕ್ಕಾಬಟ್ಟೆ ಏನೂ ಓದದೇ ಇರ್ಲಿ, ಅವ್ರು ಹೈಲಿ ಎಜುಕೇಟೆಡ್ ಆಗಿರ್ಲಿ, ತೊಂದ್ರೆ ಇಲ್ಲ. ನಿಮ್ಮ ವೀಕ್ನೆಸ್ ನ ನೀವು ಆರಾಮ್ಸೆ ಅವ್ರ ಹತ್ರ ಹೇಳ್ಬೋದು. ಸರ್ ಬಹಳ ಖುಷಿ ಏನ್ ಗೊತ್ತಾ ಸರ್, ನೀವು ತುಂಬಾ ಚೆನ್ನಾಗಿ ಓದಿದಿರ ಸರ್, ಬಟ್ ನಾನು ಏನು ಓದಿಲ್ಲ ಸರ್. ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ ಸರ್, ಬಟ್ ನನಗೆ ಇವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ ತುಂಬಾ ಚೆನ್ನಾಗಿ ಓದಿದ್ದಾರೆ, ಆದ್ರೆ ಎಲ್ರು ಸಮಾನವಾಗಿ ನೋಡ್ತಾರೆ, ಮತ್ತೆ ಯಾವುದೇ ಒಳ್ಳೆ ವಿಷಯ ಆಗ್ಲಿ ಸ್ವೀಕರಿಸಕ್ ರೆಡಿ ಇದಾರೆ ಅವರು ಅಂತ ಹೇಳಿದ್ರು ಸರ್. ನನ್ಗೆ ಅದ್ ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಬಟ್ ನನಗೆ ಓದಿಲ್ಲ ಅನ್ನೋದು ಬಿಟ್ರೆ ಸರ್, ನನಗೆ ಈ ಬಿಸ್ನೆಸ್ ಬಹಳ ಕಾನ್ಫಿಡೆನ್ಸ್ ಇದೆ ಸರ್. ನನಗೆ ಈ ಬಿಸ್ನೆಸ್ ಚೆನ್ನಾಗಿ ಪ್ರಮೋಟ್ ಮಾಡ್ತೀನಿ ಸರ್. ತುಂಬಾ ದಿನಗಳಿಂದ ಈ ಬಿಸ್ನೆಸ್ ಇನ್ವಾಲ್ವ್ ಆಗ್ಬೇಕು ಅನ್ನೋ ಆಸೆ ಇತ್ತು ಸರ್, ಇನ್ವಾಲ್ವ್ ಆಗಿ ಈಗ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್ ನಾನು, ಈ ಕಾನ್ಫಿಡೆನ್ಸ್ ಇದೆ ಹೇಳಿ. ಸೊ ಎಜುಕೇಶನ್ ಖಂಡಿತ ಅಡ್ಡಿ ಬರಲ್ಲ, ಇದು ನಿಮಗೆ ಗೊತ್ತಿರ್ಲಿ. ಅಕಸ್ಮಾತ್ ನಿಮ್ಮಲ್ಲಿ ಏನೋ ಒಂದು ವೀಕ್ ಇತ್ತು ಸರ್, ನಂಗೆ ಮಾತಾಡಕ್ ಸರಿಯಾಗಿ ಬರಲ್ಲ, ಕೆಲವೊಂದು ಇಂಗ್ಲಿಷ್ ಪದಗಳು ಬಳಸಕ್ ಬರಲ್ಲ, ಸೊ ಎಷ್ಟೊಂದು ತಪ್ಪು ಮಾಡ್ತೀನಿ ಸರ್ ನಾನು. ಬಟ್ ಆದ್ರೆ ಒಂದ್ ಕಾನ್ಫಿಡೆನ್ಸ್ ಏನ್ ಗೊತ್ತಾ ಸರ್, ನನಗೆ ನನ್ನ ಹತ್ರ 100 ತಪ್ಪಿರ್ಬೋದು, ಬಟ್ ಒಳ್ಳೆ ಅವಕಾಶ ಇದೆ, ಈ ಒಂದು ಅವಕಾಶ ನಾನು ದೊಡ್ಡ ಮಟ್ಟಿಗೆ ಬೆಳಿತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಬಟ್ ಆ ಖುಷಿಯಿಂದನೇ ಸರ್ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ರೀತಿ ನಿಮ್ಮನ್ನ ನೀವು ಚೆನ್ನಾಗಿ ತೋರಿಸ್ಕೊಂಡಾಗ ಕಾನ್ಫಿಡೆಂಟ್ ಆಗಿ ಅವರು ಕೂಡ ರಿಸೀವ್ ಮಾಡ್ತಾರೆ. ಹಾಗಾಗಿ ಪ್ಯಾನಿಕ್ ಆಗ್ಲೇಬೇಡಿ, ಎಲ್ಲೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಯು ಆರ್ ಗಿವರ್, ನೀವು ಕೊಡೋರು, ನೀವು ಕೊಡೋರು, ನೀವು ಕೊಡೋರು, ಕೊಡಕ್ ಹೋಗಿದ್ದೀರಾ. ಹಂಗಿದ್ಮೇಲೆ ತೊಂದ್ರೆ ಇಲ್ಲ, 100 ವೀಕ್ನೆಸ್ ಇರ್ಲಿ ಸೈಡಿಗೆ ಬಿಡಿ, ಒಂದೇ ಒಂದು ಪ್ಲಸ್ ಪಾಯಿಂಟ್, ನಮ್ಮ ಹತ್ರ ಮೋದಿಕೇರ್ ಇದೆ. ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್, ಬಿಗ್ಗೆಸ್ಟ್ ಸ್ಟ್ರೆಂತ್ ನಮ್ಮ ಹತ್ರ ಮೋದಿಕೇರ್ ನಮ್ ಜೊತೆಗಿರೋದು. ಸರಿ, ಅದನ್ನ ಹೇಳಿ ಸರ್. ಇವತ್ತು ಸುಮಾರು 65,000 ಕೋಟಿ ಟರ್ನ್ ಓವರ್ ಮಾಡ್ತಿರುವಂತ ಒಂದು ಕಂಪನಿಯ ಓನರ್ ಜೊತೆಗೆ ಈ ಬಿಸ್ನೆಸ್ ಅಲ್ಲಿ ನಾನು ಅಸೋಸಿಯೇಟ್ ಆಗಿದ್ದೀನಿ ಸರ್. ಆ ಕಾನ್ಫಿಡೆನ್ಸ್ ನನಗೆ ಚೆನ್ನಾಗಿದೆ ಸರ್, ಆ ಕಾನ್ಫಿಡೆನ್ಸ್ ನನಗಿದೆ ಸರ್, ನಂಗೆ ಬಹಳ ಬಿಲೀಫ್ ಇದೆ ಸರ್ ನನಗೆ. ಸೊ ನಿಮ್ಮ ಕಾನ್ಫಿಡೆನ್ಸ್, ನಿಮ್ ಬಿಲೀಫ್ ಆ ಪ್ರೆಸೆಂಟ್ ಅಲ್ಲಿ ನಿಮ್ಮನ್ನ ಅವ್ರು ಅದನ್ನ ನೋಡ್ತಾರೆ ಹೊರತು ನೀವೇನ್ ಓದ್ಕೊಂಡ್ ಬಂದಿದ್ದೀರಾ, ನಿಮ್ಗೆ ಎಷ್ಟು ಬ್ಯಾಕ್ ಗ್ರೌಂಡ್ ಇದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ರು ಕೂಡ. ಸೊ ನೀವು ನಿಮ್ಮನ್ನ ಹೆಂಗೆ ಪ್ರಮೋಟ್ ಮಾಡ್ಕೊಳ್ತೀರೋ ಬಹಳ ಮುಖ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಲ್ಲೋದ್ರು ಕೂಡ ಪ್ಯಾನಿಕ್ ಆಗ್ಬೇಡಿ. ಆಮೇಲೆ ಬಹಳ ಮುಖ್ಯವಾಗಿ ವೈ ದಿಸ್ ಬಿಸ್ನೆಸ್ ಫಾರ್ ಯು ಅನ್ನೋದನ್ನ ಅರ್ಥ ಮಾಡಿಸಿ. ನಾನು ಯಾಕೆ ಈ ಬಿಸ್ನೆಸ್ ನಿಮ್ಗೆ ಹೇಳ್ತಿದ್ದೀನಿ ಅನ್ನೋದನ್ನ ಸ್ವಲ್ಪ ಪಿಚ್ ಮಾಡಿ, ಅಂದ್ರೆ ಈ ಅವ್ರ ಇದು ಕೂಡ ಅಪ್ರಿಸಿಯೇಷನ್ ಗೆ ಕನೆಕ್ಟ್ ಆಗತ್ತೆ. ಸರ್ ನಾವು ನಮ್ ಬಿಸ್ನೆಸ್ ಅಲ್ಲಿ ನಮ್ಮ ಲೀಡರ್ಸ್ ಗಳು, ನಮ್ಮ ಮೆಂಟರ್ಸ್, ನಮ್ ಗೈಡು, ಮತ್ತೆ ನಮ್ಮ ಕಂಪನಿಯಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಸರ್, ಇದನ್ನ ಎಲ್ರಿಗೂ ಹೇಳೋದಕ್ಕೆ ನಾವು ಹೋಗಲ್ಲ ಸರ್. ಯಾರಿಗೆ ಈ ಬಿಸ್ನೆಸ್ ಚೆನ್ನಾಗಿ ಸೂಟ್ ಆಗತ್ತೆ, ಯಾರು ಈ ಬಿಸ್ನೆಸ್ ಅನ್ನ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋ ಕ್ವಾಲಿಟೀಸ್ ಇರುತ್ತಲ್ಲ ಸರ್, ಅಂತವ್ರಿಗೆ ಮಾತ್ರ ನಾವು ಬಿಸ್ನೆಸ್ ಹೇಳ್ತಿದೀವಿ. ಇವತ್ತು ನಿಮ್ಮ ಹತ್ರ ಬಂದಿದೀವಿ ಅಂತ ಹೇಳಿದ್ರೆ ನಿಮ್ ಬಗ್ಗೆ ಇವ್ರು ಈ ತರನೇ ಹೇಳಿದ್ದು ಇಲ್ಲ, ಈ ಬಿಸ್ನೆಸ್ ಇವ್ರಿಗೆ ಹಿಂಗ್ ಚೆನ್ನಾಗಿ ಯೂಸ್ ಆಗತ್ತೆ, ಈ ವ್ಯಕ್ತಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಬಿಸ್ನೆಸ್, ಜೊತೆಗೆ ಈ ವ್ಯಕ್ತಿ ಮುಖಾಂತರ ಇಂತಿಂತಿದ್ದವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಸರ್. ನಾನು ನಿಜವಾಗ್ಲೂ ಅವ್ರು ಹೇಳ್ಬೇಕಾದ್ರೆ ಹೌದಾ ಆಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದೆ ಸರ್. ಈಗ ನಿಮ್ಗೆ ನೋಡಿದ್ಮೇಲೆ ನನ್ಗೆ ಹಂಗೆ ಅನಿಸ್ತಾ ಇದೆ, ನಿಮ್ಗೆ ಈ ಬಿಸ್ನೆಸ್ ಸೂಪರ್ ಆಗಿ ಸೂಟ್ ಆಗುತ್ತೆ. ಹಾಗಾಗಿ ನಾವು ಈ ಬಿಸ್ನೆಸ್ ನಿಮ್ಗೆ ಹೇಳಕ್ ಬಂದಿದೀವಿ. ಯಾವತ್ತು ನಾವು ಈ ಬಿಸ್ನೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತೀವಲ್ಲ, ಸೊ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಬರುತ್ತೆ. ವೆರಿ ಸಿಂಪಲ್ ಸ್ನೇಹಿತರೆ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಗೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾರಾದ್ರೂ ಈಗ ರೀಸೆಂಟ್ ಆಗಿ ಮದುವೆ ಆಗಿದ್ರೆ, ಅಥವಾ ಮದುವೆನಲ್ಲಿ ಹುಡುಗ ಹುಡುಗಿ ನೋಡಕ್ ಬಂದಿರೋ ಟೈಮ್ ನಲ್ಲಿ, ಈಗ ಹುಡುಗ ಹುಡುಗಿ ನೋಡಕ್ ಬಂದಿದ್ದಾರೆ, ನಿಮ್ಗೆ ಯಾರಿಗಾರ ಫೀಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಹುಡುಗಿ ಆದವ್ರು ನೀವು ನೋಡ್ತೀರ ಹುಡುಗನ್ ನೋಡಿದಾಗ ಎಲ್ಲಾ ಹುಡುಗಿರ್ಗೂ ಒಂದ್ ಕನ್ಫ್ಯೂಸ್, ಹುಡುಗನ್ಗೂ ಇರುತ್ತೆ ಹುಡುಗಿಗೂ ಇರುತ್ತೆ. ಹುಡುಗಿಗೂ ಕೂಡ ಅಷ್ಟೇ, ಬರ್ತಾರೆ ಸರಿಯಾಗಿ ನೋಡಕ್ ಆಗಲ್ಲ, ಹಂಗೋ ಹೆಂಗೋ ಸ್ವಲ್ಪ ನೋಡಿರ್ತಾರೆ, ಬಟ್ ಆದ್ರೂ ಕೂಡ ಒಂದ್ ಸಣ್ಣ ಕನ್ಫ್ಯೂಸ್, ನನ್ಗೆ ಸೂಟ್ ಆಗ್ತಾರೋ ಇಲ್ವೋ, ನನ್ ಮ್ಯಾಚ್ ಆಗ್ತಾರೋ ಇಲ್ವೋ ಅನ್ನೋ ತರ ಒಂದು ಕನ್ಫ್ಯೂಸ್ ನಲ್ಲಿ ಇರ್ತೀರಾ. ಯಾರೋ ಒಂದ್ 3 ಜನ ಬಂದು ಇಲ್ಲಿ ನಿನ್ ಚೆನ್ನಾಗಿ ಸೂಟ್ ಆಗ್ತಾರೆ, ಕರೆಕ್ಟ್ ಮ್ಯಾಚ್ ಆಗ್ತಾರೆ ಅಂತ 3 ಜನ ಹೇಳಿ, ನಿಮ್ಗೆ ಗೊತ್ತಿಲ್ದಂಗ್ ನಿಮ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ದಂಗ್ ನಾನ್ ಚೆನ್ನಾಗಿ ಸೂಟ್ ಆಗ್ತೀನಿ, ಎಲ್ಲೋ ಒಂದ್ ಕಡೆ ಎಮೋಷನಲಿ ನೀವು ಕನೆಕ್ಟ್ ಆಗ್ಬಿಡ್ತೀರಾ ಆ ಹುಡುಗ ಓಕೆ ಅನ್ನೋ ತರ. ಗಮನಿಸಿ ನೋಡಿ ಬೇಕಾದ್ರೆ. ಅಂದ್ರೆ ಅರ್ಥ, ನಿನಗ್ ಚೆನ್ನಾಗಿ ಸೂಟ್ ಆಗುತ್ತೆ, ಅವ್ರು ನಿನಗ್ ಚೆನ್ನಾಗಿ ಸೂಟ್ ಆಗ್ತಾರೆ, ಅವ್ರು ನಿನ್ ಚೆನ್ನಾಗಿ ಮ್ಯಾಚ್ ಆಗ್ತಾರೆ, ನೋಡಿದ್ರೆ ಇಬ್ರದು ಒಳ್ಳೆ ಜೋಡಿ ಅನಿಸ್ತಾ ಇದೆ ಅಂತ 2-3 ಮಾತುಗಳು ಬಂದ್ರೆ ಡೆಫಿನೆಟ್ ಆಗಿ ಅದು ನನ್ನನ್ನ ಬದಲಾಯಿಸುತ್ತೆ ಆ ಪದ. ಎಷ್ಟ್ ಜನಕ್ಕೆ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಥವಾ ನೋಡಿದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದು ಅಥವಾ ಮೆಸೇಜ್ ಆದ್ರೂ ಹಾಕ್ಬೋದು. ಗಿರೀಶ್ಗೆ ಗಿರೀಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ ರೈಟ್. ರೂಪ ವಿಶ್ವಾಸ್ ಬಹಳಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೂಪರ್ ಸೂಪರ್, ಕರೆಕ್ಟ್. ಜಯಂತಿ ಮೇಡಮ್, ವೆಂಕಟೇಶ್, ಸೌಮ್ಯ ಮೇಡಮ್, ಚಂದ್ರ ಸಾರು, ಸಿಪಿಟಿ, ರಮ್ಯ ಮೇಡಮ್, ಶೋಭಾ ಸಿದ್ದಪ್ಪ.
ಸೂಪರ್ ಕುಮಾರ್ ಸರ್, ಗ್ರೇಟ್. ಹಂಗಾರೆ ಅರ್ಥ ಸೇಮ್ ಇಲ್ಲೂ ಕೂಡ ಅದೇ ತರ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಅವರು. ಸರ್ ಈ ಬಿಸ್ನೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ, ಆಕ್ಚುಲಿ ಈ ಬಿಸ್ನೆಸ್ ಗೆ ನೀವು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ ಸರ್, ಈ ಬಿಸ್ನೆಸ್ ಮುಖಾಂತರ ನೀವು ಈ ರೀತಿ ಎಲ್ಲ ಮಾಡ್ಬೋದು ಅನ್ನೋ ತರ ಬಂದಾಗ ಅವ್ರಿಗೆ ಅದು ಕನೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಆ ಕನ್ಫ್ಯೂಷನ್ ಹೊರಗಡೆ ಬರ್ತಾರೆ, ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಓ ನನಗೆ ಸೂಟ್ ಆಗುತ್ತೆ, ಓ ನಾನು ಇದನ್ನ ಮಾಡ್ಬೋದು ಅಂತೇಳಿ. ಹಾಗಾಗಿ ಯಾಕೆ ನಾವು ಈ ಬಿಸ್ನೆಸ್ ನಿಮ್ಗೆ ಹೇಳಕ್ ಬಂದಿದೀವಿ ಅನ್ನೋದನ್ನ ಅರ್ಥ ಮಾಡಿಸಿ. ಅರ್ಥ ಆಗ್ತಿದೆಯಲ್ಲ, ಯಾಕೆ ನಾವ್ ಈ ಬಿಸ್ನೆಸ್ ನಿಮ್ಗೆ ಹೇಳಕ್ ಬಂದಿದ್ದೀವಿ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋದು ಬಹಳ ಮುಖ್ಯ. ಸೊ ಈ ರೀತಿ ನಾವು ಪದಗಳನ್ನ ಬಳಸುವಂತದ್ದು ಈ ಪ್ರೆಸೆಂಟೇಶನ್ ಸ್ಕಿಲ್ ಅಲ್ಲಿ. ಪ್ರೆಸೆಂಟೇಶನ್ ನೀವ್ ಹೆಂಗೋ ಅರ್ಧ ಕೊಡ್ತಿರೋ, ಮುಕ್ಕಾಲ್ ಕೊಡ್ತಿರೋ, ಸ್ವಲ್ಪ ಕೊಡ್ತಿರೋ, ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಅದೆಲ್ಲ ಬಿಡಿ, ಬಟ್ ಆದ್ರೆ ಆ ರೀತಿ ನೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು, ಈ ಸ್ಕಿಲ್ ನಿಂದ ನೀವು ಜನಗಳನ್ನ ರೀಚ್ ಆಗುವಂತದ್ದು, ಈ ರೀತಿನಲ್ಲಿ ಜನಗಳಿಗೆ ಪ್ರೆಸೆಂಟೇಶನ್ ಕೊಡುವಂಥದ್ದು ತುಂಬಾ ಅವಶ್ಯಕತೆ ಇದೆ. ಪ್ರೆಸೆಂಟೇಶನ್ ಮಾಡಕ್ಕೆ ಅಂತ ಶುರು ಮಾಡಿದಾಗ ಅಲ್ಲಿ 2-3 ಸ್ಲೈಡ್ ಮಿಸ್ ಆಗತ್ತಾ, 2-3 ಪದ ಮಿಸ್ ಆಯ್ತಾ, ಇಟ್ಸ್ ಓಕೆ, ಏನು ವರಿ ಮಾಡಕ್ ಹೋಗ್ಬೇಡಿ, ಏನು ತೊಂದರೆ ಮಾಡ್ಕೊಳಕ್ ಹೋಗ್ಬೇಡಿ. ಅಕಸ್ಮಾತ್ ಅವ್ರೆಲ್ಲೋ ಒಂದ್ ಕಡೆ ನಿಮ್ಗೇನಾದ್ರು ಆ ಅವ್ರಿಗೆಲ್ಲೋ ಒಂದ್ ಕಡೆ ರೀಚ್ ಆಗ್ತಿಲ್ಲ ಅಂತ ಅನಿಸ್ತಾ, ತೊಂದ್ರೆ ಇಲ್ಲ, ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾದ್ರು ಅಲ್ಲಿಂದ ನೆಕ್ಸ್ಟ್ ಇವೆಂಟ್ ಬಿಲ್ಡ್ ಮಾಡಿ ಅವ್ರನ್ನ. ವೆರಿ ಸಿಂಪಲ್. ಅಲ್ಲಿಂದ ನೆಕ್ಸ್ಟ್ ಇವೆಂಟ್ಗೆ ಇಮಿಡಿಯೇಟ್ ಆಗಿ ಕನೆಕ್ಟ್ ಮಾಡಿ, ಇಡೀ ಫ್ಯಾಮಿಲಿ ಕನೆಕ್ಟ್ ಮಾಡಿ, ಆಮೇಲೆ ಕ್ಲೋಸಿಂಗ್ ಅಲ್ಲಿ ಇಡೀ ಫ್ಯಾಮಿಲಿ ಇನ್ವೈಟ್ ಮಾಡಿ. ಯಾಕೆ ಇಡೀ ಫ್ಯಾಮಿಲಿ ಇನ್ವೈಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಡೀ ಫ್ಯಾಮಿಲಿನ ಬಹಳ ಖುಷಿಯಿಂದ, ಮುತುವರ್ಜಿಯಿಂದ, ಪ್ರೀತಿಯಿಂದ ನೀವು ಇನ್ವೈಟ್ ಮಾಡ್ತೀರಲ್ವಾ, ಇನ್ವೈಟ್ ಮಾಡಿದಾಗ ಏನನ್ಸುತ್ತೆ ಅವ್ರಿಗೆ, ಎಲ್ರು ಬರಕ್ಕಾಗದೇ ಇದ್ರು ಕೂಡ ಅವ್ರಿಗೆ ಹೆಂಗ್ ಬರುತ್ತೆ ಅಂದ್ರೆ, ಎಲ್ರಿಗೂ ಹೇಳಿದ್ರು ನಾವೆಲ್ರೂ ಹೋಗಕ್ಕಾಗದೇ ಇರೋ ಪರವಾಗಿ ನೀವು ಒಬ್ರಾದ್ರೂ ಹೋಗಿ ಅನ್ನೋ ತರ ಬರುತ್ತೆ. ತುಂಬಾ ಸಲ ಹಂಗೆ ತಾನೆ, ಯಾರಾದ್ರೂ ಮದ್ವೆಗಳಿಗೂ ಅಷ್ಟಿಲ್ಲ ನನಗೆ ಗೊತ್ತಿಲ್ಲ ನೀವು ಇಡೀ ಫ್ಯಾಮಿಲಿ ಬರ್ಬೇಕಪ್ಪ, ನನಗಂತೂ ನೀವ್ ಎಲ್ರು ಫ್ಯಾಮಿಲಿ ಬರ್ಲೇಬೇಕು ಅಂತ ಏನಾದ್ರು ಯಾರಾದ್ರೂ ಅಟವಾಗಿ ನಿಮ್ಗೆ ಸ್ಟ್ರಾಂಗ್ ಆಗಿ ಹೇಳಿದಾರೆ ಇಡೀ ಫ್ಯಾಮಿಲಿ ಬರ್ಬೇಕು ಅಂತ ಹೇಳಿದ್ರೆ, ಇಡೀ ಫ್ಯಾಮಿಲಿ ಹೋಗೋ ನಿರ್ಧಾರ ತಗೊಳ್ತೀವಿ. ಎಂತ ಪರಿಸ್ಥಿತಿ ಬಂದ್ರು ಅಷ್ಟೆಲ್ಲ ಹೇಳಿದ್ದಾರೆ, ಇಡೀ ಫ್ಯಾಮಿಲಿ ಹೋಗದೆ ಇರೋ ಪರವಾಗಿಲ್ಲ, ನಾವ್ ಇಲ್ಲಿ ಇರ್ತೀವಿ, ನೀವ್ ಒಬ್ರಾದ್ರೂ ಹೋಗ್ ಬನ್ನಿ, ನೀವ್ ಒಬ್ರಾದ್ರೂ ಹೋಗಿ ಮುಖ ತೋರ್ಸ್ ಬನ್ನಿ, ಹೇಳ್ತಾರ ಇಲ್ವಾ? ಸೊ ಆತರ ನಮ್ಮ ಇನ್ವಿಟೇಷನ್ ಕರೆಯೋಲೆ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನೆಕ್ಸ್ಟ್ ಇವೆಂಟ್ಗೆ ಎಲ್ಲೇ ನೀವು ಪ್ರೆಸೆಂಟೇಶನ್ ಕೊಡಿ, ಫಾಲೋ ಅಪ್ ಮಾಡಿ, ಅವ್ರನ್ನ ನೆಕ್ಸ್ಟ್ ಇವೆಂಟ್ ಕನೆಕ್ಟ್ ಮಾಡಿ. ಎಲ್ಲೇ ಹೋದ್ರು ನೆಕ್ಸ್ಟ್ ಇವೆಂಟ್ ಕನೆಕ್ಟ್ ಮಾಡಿ. ಯಾರು ಡೌನ್ಲೈನ್ ಗೆಸ್ಟ್ ಗಳನ್ನ ಪದೇ 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 ನೆಕ್ಸ್ಟ್ ಇವೆಂಟ್ ಗಳಿಗೆ ನೆಕ್ಸ್ಟ್ ಇವೆಂಟ್ ಕನೆಕ್ಟ್ ಮಾಡ್ತಾರೋ, ಅವ್ರಿಗೆ ಒಂದೊಂದು ವಾತಾವರಣ ಕೂಡ ಒಂದೊಂದು ರೀತಿಲಿ ಇಂಪ್ರೆಸ್ ಆಗ್ತಾ ಬರುತ್ತೆ. ಒಂದ್ ಕಡೆ ಪರಿವರ್ತನೆ ಬರ್ತಾರೆ, ಒಂದು ಮೀಟಿಂಗ್ ಬರ್ತಾರೆ, ಮತ್ತೆ ಇನ್ನೊಂದ್ಸರಿ ಮೀಟಿಂಗ್ ಬರ್ತಾರೆ, ಇನ್ನೊಂದ್ಸರಿ ಪರಿವರ್ತನೆ ಬರ್ತಾರೆ, ಇನ್ನೊಂದ್ಸರಿ ಸೆಮಿನಾರ್ ಬರ್ತಾರೆ, ಇನ್ನೊಂದ್ಸರಿ ರೆಕಗ್ನಿಷನ್ ಮೀಟಿಂಗ್ ಬರ್ತಾರೆ, ಇನ್ನೊಂದ್ಸರಿ ಎಲ್ಲೋ ಒಂದ್ ಕಡೆ ಗ್ರೂಪ್ ಅಲ್ಲಿ ಸಿಗ್ತಾರೆ, ಎಲ್ಲೋ ಒಂದ್ ಕಡೆ ಪರ್ಸನಲ್ ಮಾತಾಡ್ತಾರೆ, ಟೀ ಕುಡಿತಾರೆ, ಎಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಎಲ್ಲಾ ಕಡೆ ಅವ್ರಿಗೆ ಒಂದೊಂದೇ ಮೆಟ್ಲಾಗಿ ಅವ್ರ ಮೈಂಡ್ ಚೇಂಜ್ ಆಗಿ ಈ ಬಿಸ್ನೆಸ್ ಅನ್ನು ಸೂಟ್ ಆಗುತ್ತೆ, ನಾನು ಮಾಡ್ಬೇಕು ಅನ್ನೋ ರೀತಿಲಿ ರೆಡಿ ಆಗ್ತಾರೆ. ಸೊ ಹಾಗಾಗಿ ಈ ಬಿಸ್ನೆಸ್ ಯಾಕೆ ನಿಮ್ಗೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಸೋದು ಬಹಳ ಮುಖ್ಯ. ಅದಾದ್ಮೇಲೆ ಶಾರ್ಟ್ ಆಗಿ ಸಿಂಪಲ್ ಆಗಿ ಪ್ರೆಸೆಂಟೇಶನ್ ಕೊಟ್ಟಾಗ ಕ್ವಶನ್ ಅಂಡ್ ಆನ್ಸರ್ ಗೆ ಒಂದು ಸೆಷನ್ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಸರ್ ಏನೋ ಇದ್ರೆ ಕೇಳಿ. ಬಟ್ ಆದ್ರೆ ನೀವು ಕೇಳ್ಬೇಕಾರೆ, ಸರ್ ನಿಮ್ಗೇನ ಅನುಮಾನ ಇದೆಯಾ, ನಿಮ್ಗೇನ ಡೌಟ್ ಇದೆಯಾ, ಈ ಪದ ನಿಮ್ಗೇನ ಅನುಮಾನ ಇದೆಯಾ, ಡೌಟ್ ಇದೆಯಾ ಅನ್ನೋ ಪದ ಗೊತ್ತಿಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ಕೆಲವರಿಗೆ, ನನಗೂ ಅವಾಗ ಮಿಸ್ ಆಗಿ ಬರ್ತಿತ್ತು. ಈಗ ಸ್ವಲ್ಪ ನಾವು ಪರಿವರ್ತನೆ ಆಗೋಣ. ಹಂಗಾಗಿ ಸೊ ಅರ್ಥ ಆಯ್ತಾ, ಏನಾದ್ರು ಕನ್ಫ್ಯೂಸ್ ಇದೆಯಾ ಸರ್, ಅಥವಾ ಏನಾದ್ರು ಪ್ರಶ್ನೆಗಳಿದೆಯಾ ಸರ್, ಇಷ್ಟೇ ಪದೇ ಪದೇ ಕೇಳೋದು. ಏನು ಇಲ್ಲ ರೀ ಅಂತ ಹೇಳಿದ್ರೆ, ಸೊ ಅದಾದ್ಮೇಲೆ ಕ್ಲೋಸಿಂಗು. ಸರ್ ಈ ಬಿಸ್ನೆಸ್ ಅನ್ನ ನೀವು ನಿಮ್ಮ ಹೆಸರು ಮಾಡ್ತೀರಾ, ಇವ್ರ ಹೆಸರು ಮಾಡ್ತೀರಾ, ಅಮ್ಮನ ಹೆಸರು ಮಾಡ್ತೀರಾ ಅಥವಾ ನಿಮ್ಮ ಹೆಸರು ಮಾಡ್ತೀರಾ, ಮೇಡಮ್ ಹೆಸರು ಮಾಡ್ತೀರಾ ಅಥವಾ ನಿಮ್ಮ ಹೆಸರು ಮಾಡ್ತೀರಾ? ಸೊ ಈ ರೀತಿ ಅವ್ರನ್ನ ಇಮಿಡಿಯೇಟ್ ಕ್ಲೋಸಿಂಗ್ ತರುವಂತದ್ದು, ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಕೈಗೆ ತಗೊಳ್ಳುವಂತದ್ದು, ಡಾಕ್ಯುಮೆಂಟ್ ನ ಕೇಳುವಂತದ್ದು, ಸೊ ಡಾಕ್ಯುಮೆಂಟ್ ನ ತರಿಸ್ಕೊಳ್ಳುವಂತದ್ದು ಅಲ್ಲೇನೆ, ಎಲ್ಲವೂ ಕೂಡ ಆಗ್ಬೇಕು. ಕೆಲವೊಂದ್ ಟೈಮ್ ಕೆಲವ್ರಿಗೆ ಕೇಳಕ್ಕೆ ಸಂಕೋಚ, ಡಾಕ್ಯುಮೆಂಟ್ ಕೇಳಕ್ ಸಂಕೋಚ, ಅಪ್ಲಿಕೇಶನ್ ಫಾರ್ಮ್ ಎತ್ತಿಡಕ್ ಸಂಕೋಚ, ಅದ್ರ ಬಗ್ಗೆ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಟಿ ಎಫ್ ಮಾಡಕ್ಕೆ ಸಂಕೋಚ. ಇಲ್ಲ ಅವೆಲ್ಲಾನು ಬೇಕು. ಫಾರ್ಮ್ ಬಗ್ಗೆ ಕ್ರಿಯೇಷನ್ ಮಾಡ್ಬೇಕು, ಡಾಕ್ಯುಮೆಂಟ್ ಅಲ್ಲೇ ಕಲೆಕ್ಟ್ ಮಾಡ್ಬೇಕು, ಆಮೇಲೆ ತಗೊಬನ್ನಿ ಅಂತಾನು ಕೂಡ ಹೇಳ್ಬೇಕು. ಸೊ ಆತರ ತರ್ಸ್ಕೊಳ್ಳುವಂತದ್ದು, ಆಮೇಲೆ ಸೊ ಅಲ್ಲೇ ಪ್ರಾಡಕ್ಟ್ ನಾವು ಅಲ್ಲೇ ಲೀಸ್ಟ್ ಮಾಡಿಸುವಂತದ್ದು. ನಿಮ್ ಮನೆಗೆ ಯಾವ ಪ್ರಾಡಕ್ಟ್ ಜಾಸ್ತಿ ಬಳಸ್ತೀರಾ ಅಂತ ಹೇಳಿ ಎಲ್ಲ ಪ್ರಾಡಕ್ಟ್ ಲೀಸ್ಟ್ ಮಾಡಿಸಿ. ಸೋಪು ಪೇಸ್ಟ್, ಒಂದ್ ತಿಂಗ್ಳಿಗೆ ಪೇಸ್ಟ್ ಎಷ್ಟು ಬೇಕು ಸರ್, ಬ್ರಷ್ ಎಷ್ಟು ಬೇಕು ಸರ್, ಸೋಪ್ ಎಷ್ಟು ಬೇಕು, ಶಾಂಪೂ ಎಲ್ಲಾನು ಲೀಸ್ಟ್ ಮಾಡಿಸಿ, ಇಮಿಡಿಯೇಟ್ ಲೀಸ್ಟ್ ಮಾಡಿ. ಅದಕ್ಕೆ ಹೇಳ್ತಾ ಇರೋದು, ಇವೆಲ್ಲವೂ ನಡಿಬೇಕು ಅಂದಾಗ ನಿಮ್ ಪ್ರೆಸೆಂಟೇಶನ್ ತುಂಬಾ ಸಿಂಪಲ್ ಆಗ್ಬೇಕು, ತುಂಬಾ ಸಿಂಪಲ್ ಪ್ರೆಸೆಂಟೇಶನ್ ಆಗ್ಬೇಕು. ಸೊ ಇವೆಲ್ಲವೂ ಕೂಡ ಆಗುತ್ತೆ. ಅಕಸ್ಮಾತ್ ಅಲ್ಲೇ ಕ್ವಶನ್ ಆನ್ಸರ್ ಬಂತ, ಖಂಡಿತ ಆನ್ಸರ್ ಮಾಡ್ಬೋದು, ನೀವು ಅಲ್ಲಿ ಅರ್ಥ ಮಾಡಿಸ್ಬೋದು. ಆಮೇಲೆ ಅವ್ರಿಗೆ ಟೋಟಲ್ ಎಷ್ಟು MRP ಆಗತ್ತೆ, ಎಷ್ಟು ಡಿಸ್ಕೌಂಟ್ ಸಿಗುತ್ತೆ, ಎಷ್ಟು ಪಾಯಿಂಟ್ಸ್ ಬರುತ್ತೆ, ಇದನ್ನು ಕೂಡ ನಾವು ತೋರಿಸ್ಕೊಡ್ಬೋದು, ಅವ್ರಿಗೆ ಒಂದು ವಿಶ್ವಾಸ ಬರುತ್ತೆ. ಸೊ ಈ ತರ ಅವ್ರಿಗೆ ಬೇಕಾದ್ರೆ ಆ ಡಿಫ್ರೆನ್ಸ್ ತೋರಿಸ್ಕೊಡ್ಬಹುದು. ಆಮೇಲೆ ಪ್ರಾಡಕ್ಟ್ ತಗೊಳಕ್ಕೆ, ಸರ್ ಇವಾಗ ಹೋಗಿ ತಗೊಂಡ್ಬರೋದಾ, ಇಲ್ಲ ನಾಳೆ ಬೆಳಗ್ಗೆ ಹೋಗೋದಾ, ಮಧ್ಯಾಹ್ನಕ್ಕೆ ಹೋಗೋದಾ, ಸಂಜೆಗೆ ಹೋಗೋದಾ? ಸೊ ಈ ತರ ಕೇಳುವಂತದ್ದು ಬೇಕಾಗತ್ತೆ. ನೀವು ಆಮೇಲೆ ಬಿಸ್ನೆಸ್ ಶುರು ಮಾಡ್ಕೊಂಡ್ರೆ, ನಾವು ನಿಮ್ ಮನೆಗೆ ಕಿಟ್ ಓಪನಿಂಗ್ ಸೆರೆಮನಿಗೆ ಬರ್ತೀವಿ, KOC ಬರ್ತೀವಿ ಅಂದ್ರೆ, ಸೊ ನೀವು ಬಿಸ್ನೆಸ್ ಶುರು ಮಾಡ್ತಿದ್ದ 24 ಗಂಟೆ ಅಥವಾ 48 ಗಂಟೆ ಒಳಗಡೆ ನಿಮ್ಮ ಒಂದು ಫ್ರೀ ಟೈಮ್ ನೋಡ್ಕೊಂಡು, ಸರ್ ನಾವು ಮತ್ತೆ ನಮ್ಮ ಟೀಮ್ ನವರು ನಿಮ್ಮೆಲ್ರಿಗೂ ವಿಶ್ ಮಾಡಿ, ನಿಮ್ಮ ಮನೆಯಲ್ಲಿ ಒಂದ್ ಸಣ್ಣ ಪೂಜೆ ಮಾಡಿ, ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಿಮ್ಮ ಮನೇಲಿ ಆಗ್ಲಿ, ನಿಮ್ಮ ಈ ಬಿಸ್ನೆಸ್ ಮುಖಾಂತರ ನೀವು ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ಒಂದ್ ಸಣ್ಣ ಪೂಜೆ ಇರುತ್ತೆ ಸರ್, ಅದ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ಅದನ್ನ ನಾಳೆ ಇಟ್ಕೊಳ್ಳೋದ ನೋಡಿ, ಹಂಗಾಗಿ ಇವತ್ತು ನಾವು ಹೋಗಿ ಬಂದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿ ಆ ಸ್ಪಾಟ್ ಕ್ಲೋಸಿಂಗ್ ಕೊಡೋದು ಬಹಳ ಮುಖ್ಯ ಆಗತ್ತೆ. ಕೆಲವರು ಯೋಚನೆ ಮಾಡಿ ಹೇಳಿ,
ಯೋಚನೆ ಮಾಡಿ ಹೇಳಿ ಅಂದೆ ಯಾಕೆ ಅವ್ರು ತುಂಬಾ ಹಿಂದೆ ಮುಂದೆ ನೋಡ್ತಿದ್ದಾರೆ, ಏನೋ ಒದ್ದಾಡ್ತಿದ್ದಾರೆ, ಅಥವಾ ಏನೋ ಚಾಲೆಂಜ್ ಇದೆ, ಅಥವಾ ದುಡ್ಡಿಗೆ ಪರ್ಮಿಷನ್ ಕೇಳ್ತಿದ್ದಾರೆ ಅಂತಂದ್ರೆ ತೊಂದರೆ ಇಲ್ಲ. ಬಟ್ ಆದ್ರೆ ಸ್ವಲ್ಪ ಅಲ್ಲೇ ಕ್ಲೋಸಿಂಗ್ ಕೊಡುವಂತದನ್ನ ನೀವು ಅಭ್ಯಾಸ ಮಾಡ್ಕೊಬೇಕಾಗತ್ತೆ. ಇಷ್ಟನ್ನ ಇಟ್ಕೊಂಡು ನಾವು ಪ್ರೆಸೆಂಟೇಷನ್ಸ್ ಕೊಡಕ್ ಹೋಯ್ತು ಅಂತ ಹೇಳಿದ್ರೆ, ಈ ರೀತಿ ನೀವು ಒಂದು ಮ್ಯಾನರಿಸಮ್ ನ ಇಟ್ಕೊಂಡು ನೀವು ಪ್ರೆಸೆಂಟೇಷನ್ಸ್ ಕೊಡ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕ್ಲೋಸಿಂಗ್ ಸಿಗ್ತದೆ, ಮತ್ತೆ ಪ್ರೆಸೆಂಟೇಷನ್ಸ್ ಕ್ಲಿಕ್ ಆಗುತ್ತೆ. ಫಾಲೋಅಪ್ಗೆ ನಾವು ಬೇರೆ ಟೈಮ್ ತಗೊಂಡ್ ಮಾಡೋಣ, ಅಟ್ಲೀಸ್ಟ್ ಅವ್ರ ಕನೆಕ್ಟಿವಿಟಿ ಕೂಡ ಬರ್ತಾರೆ. ಸೊ ಇದು ನನ್ನ ಇವತ್ತಿನ ಈ ಒಂದು ಪ್ರೆಸೆಂಟೇಷನ್. ಸೊ ಹಾಗಾಗಿ ಅಥವಾ ಸ್ಕಿಲ್, ಪ್ರೆಸೆಂಟೇಷನ್ ಸ್ಕಿಲ್ ಕೂಡ ಇದಾಗಿದೆ. ಓಕೆ ರೈಟ್. ಸೊ ಥ್ಯಾಂಕ್ ಯು. ಇವತ್ತಿನ ಈ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ನಿಮ್ಮೆಲ್ಲರಿಗೂ ಕೂಡ ರೀಚ್ ಆಗಿದೆ ಅನ್ಕೊಂತೀನಿ. ಸೊ ತುಂಬಾ ಜನಗಳಿಗೆ ಪ್ರೆಸೆಂಟೇಷನ್ ನಲ್ಲಿ ಎಲ್ಲೋ ಒಂದು ಕಡೆ ಒಂದು ಪ್ಯಾನಿಕ್, ಭಯ ಪಡುವಂತದ್ದು, ಗಾಬರಿ ಪಟ್ಕೊಳ್ಳುವಂಥದ್ದು, ಎದುರ್ಕೊಳ್ಳುವಂಥದ್ದು, ಈ ತರ ಎಲ್ಲ ಮಾಡ್ತಿರ್ತೀರಾ. ಸೊ ಏನು ಎದುರುಬೇಡಿ. ಒಂದೇ ಎರಡೇ ಆಗದ್. ನಾನು ಯಾವಾಗ್ಲೂ ನಾನು ನೆನ್ಸ್ಕೊಳ್ಳೋದು ಎರಡೇ. ಒಂದು ಬೇಕು ಅಂತಾರೆ, ಇಲ್ಲ ಬೇಡ ಅಂತಾರೆ. ಬೇಕು ಅನ್ನೋದನ್ನು ಡೈರೆಕ್ಟ್ ಹೇಳಲ್ಲ ಜನ, ಬೇಡ ಅನ್ನೋದನ್ನು ಡೈರೆಕ್ಟ್ ಹೇಳಲ್ಲ ಜನ, ಸುತ್ಕೊಂಡು ಬಳಸ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಿರ್ಲಿ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಚೀವ್ ಮಾಡ್ತೀವಿ. ಮತ್ತೆ ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿ ಕ್ಲಿಕ್ ಆಗತ್ತೆ, ಈಸಿ ಆಗತ್ತೆ, ರೈಟ್. ಬಟ್ ಯಾವುದೇ ಕೆಲಸ ಮಾಡಕ್ ಹೋಗ್ಲಿ ಕಾನ್ಫಿಡೆಂಟ್ ಆಗಿರ್ಲಿ, ಒಳ್ಳೆ ಉದ್ದೇಶ ಇರ್ಲಿ. ಬಟ್ ಒಂದೇನಪ್ಪಾ ಅಂದ್ರೆ ಅವಾಗ್ಲೇ ಹೇಳಿದೆ, ನಿಮ್ಮ ಪ್ರೆಸೆಂಟೇಷನ್ ಪ್ರಾರ್ಥನೆ ಆಗಿರ್ಲಿ. ಸೊ ಡೆಫಿನೆಟ್ ಆಗಿ ಅವ್ರೆಲ್ರಿಗೂ ಕೂಡ ಒಳ್ಳೇದಾಗತ್ತೆ, ಅವ್ರೆಲ್ರು ಬೆಳಿಲಿ, ಅವ್ರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಪ್ರೆಸೆಂಟೇಷನ್ ಕೊಡಕ್ ಹೋದ್ರೆ ಖಂಡಿತ ರೀಚ್ ಆಗತ್ತೆ. ಓಕೆ, ನೆಕ್ಸ್ಟ್ ನಾವು ಪ್ರೆಸೆಂಟೇಷನ್ ಅನ್ನ ಸ್ಟೇಜ್ ಮೇಲೆ ಹೇಗ್ ಮಾಡ್ಬೇಕು, ಸ್ಟೇಜ್ ಅಲ್ಲಿ ನಿಮ್ಮ ಸ್ಟೇಜ್ ಅಪಿರಿಯನ್ಸ್ ಹೆಂಗಿರ್ಬೇಕು, ನಿಮ್ ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕು ಅನ್ನೋದನ್ನ ಇನ್ನೊಂದ್ಸರಿ ನಾವು ಬೇರೆ ದಿನದಲ್ಲಿ ನಾವು ಕೂಡ ಕಲಿಯೋಣ. ಅದಾದ್ಮೇಲೆ ಫಾಲೋ ಅಪ್ ಟೆಕ್ನಿಕ್ಸ್ ಇರ್ಬೋದು, ಕ್ಲೋಸಿಂಗ್ ಟೆಕ್ನಿಕ್ಸ್ ಇರ್ಬೋದು, ಮತ್ತೆ ಯಾವ ಪದಗಳನ್ನ ಬಳಸಬಾರದು, ಯಾವ ಪದಗಳನ್ನ ಬಳಸಬೇಕಾಗತ್ತೆ ನಾವು ಜನಗಳ ಹತ್ರಕ್ಕೆ ಹೋದಾಗ, ಇವೆಲ್ಲವೂ ಕೂಡ, ಮತ್ತೆ ಡೂಸ್ ಏನು, ಡೋಂಟ್ಸ್ ಏನು, ಏನ್ ಮಾಡ್ಲೇಬೇಕು, ಏನ್ ಮಾಡಬಾರ್ದು ನಮ್ಮ ಬಿಸ್ನೆಸ್ ಒಳಗಡೆ, ಇಂಥವನ್ನೆಲ್ಲ ನೆಕ್ಸ್ಟ್ ನಾವು ಬಿಸ್ನೆಸ್ ಶಾಲೆನಲ್ಲಿ ಕಲಿತಾ ಹೋಗೋಣ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇಷ್ಟ ಹೇಳ್ತಾ ಇವತ್ತಿನ MC ಆಫ್ ದ ಡೇ ಮಿಸ್ಟರ್ ನಟರಾಜ್ ಸರ್ ನಾನು ವೆಲ್ಕಮ್ ಮಾಡ್ತಾ ಇದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ, ಆಲ್ ದ ಬೆಸ್ಟ್. ಅಂಡ್ ಬಿಫೋರ್ ನನಗೆ ನಮ್ಮ CBS ಚಂದ್ರು ಅಥವಾ ಯಾರಾದ್ರೂ ಇದ್ರೆ, ಸೊ ಇಮಿಡಿಯೇಟ್ ಆಗಿ ಒಂದು ಸ್ಪೆಷಲ್ ವಿಡಿಯೋ ಇದೆ, ಯಾರು ಕೂಡ ಎಕ್ಸಿಟ್ ಆಗ್ಬೇಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಅದನ್ನ ಪ್ರಮೋಟ್ ಮಾಡಕ್ ನಾನು ನಮ್ಮ CBS ಚಂದ್ರು. ಸೊ ನಮ್ಮ ಚಂದ್ರು ಸರ್ ಒಂದು ಮಿರಾಕಲ್ ಲೀಡರ್. ನಮ್ಮ ಚಂದ್ರು ಸರ್ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ ಅನ್ನ ನಮ್ಗೆಲ್ರಿಗೂ ಕೂಡ ಕಳ್ಸಿಕೊಟ್ಟಿದ್ದಾರೆ.